ಸುಂದರವಾದ ಮುದ್ದು ಮುದ್ದು ಮಕ್ಕಳ ಅದ್ಭುತ ತಂದೆ ತಾಯರಿಗೆ ಮತ್ತು ಭಾವಿ ತಂದೆ ತಾಯಿಯರಿಗೆ ತುಂಬಿದ ಹೃದಯದಿಂದ ಸುಸ್ವಾಗತವನ್ನು ಬಯಸ್ತೇನೆ. ಮೊದಲನೇ ಸೆಷನ್, ಫಸ್ಟ್ ಸೆಷನ್ ಜಾಯ್ ಆಫ್ ಪೇರೆಂಟಿಂಗ್, ನಿಮ್ಗೆಲ್ರಿಗೂ ಸಹ ಮತ್ತೊಮ್ಮೆ ತುಂಬಿದ ಹೃದಯದಿಂದ ಸುಸ್ವಾಗತವನ್ನು ಬಯಸ್ತೇನೆ. ಜೈ ಗುರುದೇವ್. ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಸೊ ಎಲ್ಲರೂ ಸ್ಟ್ರೈಟಾಗಿ ಕೂತ್ಕೊಳ್ತೀವಿ, ಬೆನ್ನು ನೇರ ಮಾಡಿಕೊಂಡು ನಿಧಾನಕ್ಕೆ ನಿದ್ದೆಗೆ ಜಾರುವಾಗ ಯಾವ ರೀತಿ ಕಣ್ಣು ತನ್ನಷ್ಟಕ್ಕೆ ತಾನೇ ಮುಚ್ಕೊಳುತ್ತೆ ಆ ಥರ ಕಣ್ಣು ಮುಚ್ಕೊಳ್ತೀವಿ. ನಮ್ಮಲ್ಲೇ ನಾವಿರ್ತೀವಿ. ಎರಡು ದೀರ್ಘವಾದಂತಹ ಉಸಿರಾಟವನ್ನ ಮಾಡ್ತೇವೆ. ಮುಂದಿನ 3 ಗಂಟೆಗಳ ಕಾಲ ನಾವು ಎಲ್ಲೂ ಹೋಗ್ಬೇಕಾಗಿಲ್ಲ, ಏನನ್ನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಗುರುಗಳ ಜೊತೆಗಿರ್ತೀವಿ. ಗುರುಗಳು ಏನು ಕೊಡ್ತಾರೋ ಅದನ್ನ ಸ್ವೀಕಾರ ಮಾಡ್ತಾ ಇರ್ತೀವಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ವಿಶ್ವೇಶ್ವರಾಯ ನಮಃ. ಓಂ ಶ್ರೀ ವಿಶ್ವೇಶ್ವರಾಯ ನಮಃ. ಓಂ ಶ್ರೀ ವಿಶ್ವೇಶ್ವರಾಯ ನಮಃ. ಓಂ ಶ್ರೀ ಋಷಿ ಪ್ರಭಾಕರಾಯ ನಮಃ. ಓಂ ಶ್ರೀ ಋಷಿ ಪ್ರಭಾಕರಾಯ ನಮಃ. ಓಂ ಶ್ರೀ ಋಷಿ ಪ್ರಭಾಕರಾಯ ನಮಃ. ಜೈ ಗುರುದೇವ್. ನಿಧಾನಕ್ಕೆ ತಲೆ ಬಗ್ಗಿಸಿ ನಿಧಾನಕ್ಕೆ ಕಣ್ ತೆಗೀರಿ. ನಿಧಾನಕ್ಕೆ ತಲೆ ಎತ್ತಿ
ಜೈ ಗುರುದೇವ್. ಜೈ ಗುರುದೇವ್. ಜೈ ಮತ್ತೊಮ್ಮೆ welcome wonderful parents of beautiful children and also would be parents of beautiful children for this joyful joy of parenting first session. ಇವತ್ತಿನ ಸೆಷನ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಹೋದ ವಾರ ಏನು ಕಲ್ತಿದ್ವೋ ಮತ್ತು ಅದ್ರ ಹಿಂದಿನ ವಾರ ಏನು ಕಲ್ತಿದ್ವೋ ಅದರ ಒಂದು ರಿವಿಷನ್ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಅದು ISP-ನಲ್ಲಿ ಗುರುಜಿ ಅದರ ಒಂದು ಪರಿಪಾಠ ಮಾಡಿಕೊಟ್ಟಿದ್ದಾರೆ. ಈ ಸೆಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹಿಂದಿನ ಸೆಷನಿನ ಒಂದು ಪುನರಾವರ್ತನೆಯನ್ನು ಮಾಡಿಕೊಂಡು ಜ್ಞಾಪಿಸ್ಕೊಂಡು ಮುಂದೆ ಹೋಗುವಂಥದ್ದು. ಅದು ಯಾಕೆ ಆ ಥರ ಮಾಡಬೇಕು ಅನ್ನೋದಕ್ಕೆ ಗುರೂಜಿಯವರು ನಮಗೆ 8ನೇ ಸೆಷನ್ನಲ್ಲಿ ವಿವರವಾಗಿ ತಿಳಿಸ್ಕೊಡ್ತಾರೆ. ಅಲ್ಲಿವರೆಗೂ ಅವರು ಹೇಳಿರುವಂಥ ಮಾತಿನಲ್ಲಿ ನಂಬಿಕೆ ಇಟ್ಟು ನಾವು ಅದೇ ಥರ ನಡ್ಕೊಳ್ತಾ ಇರೋಣ. ಜೈ ಗುರುದೇವ್. ಇವತ್ತಿನ ರಿವಿಷನ್ ಹೇಗಿರುತ್ತಪ್ಪ ಅಂದರೆ, ಸ್ಕ್ರೀನಲ್ಲಿ ಕ್ವಶನ್ ಬರುತ್ತೆ, ಅದಕ್ಕೆ ನೀವುಗಳು ಆನ್ಸರ್ ಮಾಡಬೇಕು. ಆನ್ಸರ್ ಮಾಡುವಾಗ ತಕ್ಷಣ ನೀವು ಅನ್ಮ್ಯೂಟ್ ಮಾಡಿ ಆಡಿಯೋನ ಆನ್ಸರ್ ಮಾಡಿ ಮ್ಯೂಟ್ ಮಾಡಬೇಕು. ಎಲ್ಲರೂ ಆನ್ಸರ್ ಮಾಡಿ. ಕ್ವಶನ್ ಬರುತ್ತೆ, ಇನ್ ಹೌ ಮೆನಿ ಏರಿಯಾಸ್ ಚೈಲ್ಡ್ ಶುಡ್ ಬಿ ಡೆವಲಪ್ಡ್? 5 ಗುರುಜಿ. ನೆಕ್ಸ್ಟ್ ಕ್ವಶನು, ವಾಟ್ ಆರ್ ದೋಸ್ 5 ಏರಿಯಾಸ್? ಯಾರಾದರೂ ಈ ಸೆಷನ್ಗೆ ಹೋದ್ವಾರ ಬಂದಿಲ್ಲದೆ ಇದ್ರೆ ಅವರುಗಳು ಇದನ್ನ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ಸ್ನ. ಫಿಸಿಕಲ್ ಡೆವಲಪ್ಮೆಂಟ್ ಬಗ್ಗೆ ಕ್ವಶನ್ ಬಂದಿದೆ. ಹೌ ಮೆನಿ ಇಲ್ಲಿ ಇಲ್ಲ ಕ್ವಶನು, ಆದರೆ ನಾನು ಕೇಳ್ತಿದ್ದೀನಿ. ಫಾರ್ ದ ಫಿಸಿಕಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್, how many types of exercises are given? What are the 3 types of exercises? What are the advantages of mobility exercises? Mobility exercises ಮಾಡಿಸೋದ್ರಿಂದ ಮಗುವಿಗೆ ಏನು ಅಡ್ವಾಂಟೇಜ್ ಅಂತ. ಈ ಥರ ಕ್ರಾಲಿಂಗ್, ಕ್ರೀಪಿಂಗ್, ಸಿಟ್ಟಿಂಗ್, ಸ್ಟ್ಯಾಂಡಿಂಗ್, ಜಂಪಿಂಗ್, ರನ್ನಿಂಗ್, ವಾಕಿಂಗ್, ಡ್ಯಾನ್ಸಿಂಗ್, ಕ್ಲೈಂಬಿಂಗ್, ಇಂಥದ್ದೆಲ್ಲ ಕೂಡ ಬೇಗ ಬೇಗ ಆಗುತ್ತೆ. ಮತ್ತು ಇದೆಲ್ಲ ಬೇಗ ಬೇಗ ಆಗೋದ್ರಿಂದ ಮಗುವಿಗೆ ಇಮ್ಯುನಿಟಿ ತುಂಬ ಜಾಸ್ತಿ ಬೇಗ ಡೆವಲಪ್ ಆಗುತ್ತೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಮ್ಯಾನ್ಯುಯಲ್ ಎಕ್ಸರ್ಸೈಸಸ್? ಇದಕ್ಕೂ ಮುಂಚೆ ಒಂದು ಕ್ವಶನ್ ಕೇಳ್ತೀನಿ, ಹೇಳ್ರಿ. ವಾಟ್ ಡು ಯು ಮೀನ್ ಬೈ ಮ್ಯಾನ್ಯುಯಲ್ ಎಕ್ಸರ್ಸೈಸಸ್? ಮ್ಯಾನ್ಯುಯಲ್ ಎಕ್ಸರ್ಸೈಸಸ್ ಅಂದರೆ ಏನು ಅಂತ. ಮ್ಯಾನ್ಯುಯಲ್ ಪಾರ್ಟ್ಸ್ಗೆ ಕೊಡುವಂಥ ಎಕ್ಸ್ಟ್ರಾ ಎಕ್ಸರ್ಸೈಸಸ್ಗೆ ಮ್ಯಾನ್ಯುಯಲ್ ಪಾರ್ಟ್ಸ್ ಅಂದರೆ ಶೋಲ್ಡರ್ ಟು ಟಿಪ್ ಆಫ್ ದ ಫಿಂಗರ್ಸ್ ಏನಿದೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಪಾರ್ಟ್ಸ್ ಏನಿದೆ, ಇದಕ್ಕೆ ಎಕ್ಸ್ಟ್ರಾ ಎಕ್ಸರ್ಸೈಸಸ್ಸು ಏನು ಮಾಡಿಸ್ತೀವಿ ಅದಕ್ಕೆ ಮ್ಯಾನ್ಯುಯಲ್ ಎಕ್ಸರ್ಸೈಸಸ್ ಅಂತ. ಯಾಕೆಂದರೆ 95 ಭಾಗ ಕೆಲಸಗಳನ್ನು ನಾವು ಮ್ಯಾನ್ಯುಯಲ್ ಪಾರ್ಟ್ಸಿಂದ ಮಾಡ್ತೀವಿ, ಕೈಗಳಿಂದನೇ ಮಾಡ್ತೀವಿ. ಅದರಿಂದ ಅದಕ್ಕೆ ಎಕ್ಸ್ಟ್ರಾ ಎಕ್ಸರ್ಸೈಸಸ್ ಬೇಕಾಗುತ್ತೆ. ಯಾವುದು ಎಕ್ಸ್ಟ್ರಾ ಎಕ್ಸರ್ಸೈಸಸ್ ಕೊಡ್ತೀವೋ ಅದರ ಸ್ಟ್ರೆಂಥನ್ಗೆ ಅದಕ್ಕೆ ಮ್ಯಾನ್ಯುಯಲ್ ಎಕ್ಸರ್ಸೈಸಸ್ ಅಂತ. ಈ ಮ್ಯಾನ್ಯುಯಲ್ ಎಕ್ಸರ್ಸೈಸಸ್ ಕೊಡೋದ್ರಿಂದ ಏನು ಲಾಭ ಇದೆ ಅಂತ, ಮಕ್ಕಳಿಗೆ ಅಡ್ವಾಂಟೇಜಸ್ ಏನು ಅಂತ. ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಾಗುತ್ತೆ, ಪೇಂಟಿಂಗು, ಡ್ರಾಯಿಂಗು, ಸ್ಕಲ್ಪ್ಚರಿಂಗು, ಪಾಟ್ರಿಂಗು, ಎಂಬ್ರಾಯ್ಡ್ರಿ, ಲೇಸ್ ವರ್ಕ್ಸು, ಕ್ಲೇ ಮಾಡಲಿಂಗು, ಆ ರೀತಿಯಾದಂಥ ಎಲ್ಲವೂ ಕೂಡ ತುಂಬ ಸುಂದರವಾಗಿ ಮೂಡಿ ಬರುತ್ತೆ. ಮಗು ಏನು ಮಾಡಿದ್ರು ತುಂಬ ಬ್ಯೂಟಿಫುಲ್ ಆಗಿ, ಫಾಸ್ಟಾಗಿ, ಅಕ್ಯುರೇಟಾಗಿ ಮಾಡುತ್ತೆ, ತುಂಬ ಬ್ಯೂಟಿಫುಲ್ ಆಗಿ ಮೂಡಿ ಬರುತ್ತೆ. ಅದಕ್ಕೆ ಹೆಸರು ಫೈನ್ ಆರ್ಟ್ಸ್ ಇದೆಯಲ್ಲ, ಆ ಮಗು ಮಾಡಿದ್ರೆ ಅದು ಫೈನ್ ಆರ್ಟ್ಸೇ ಆಗುತ್ತೆ ರಿಯಲಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಬ್ಯಾಲೆನ್ಸಿಂಗ್ ಎಕ್ಸರ್ಸೈಸಸ್? ಇದಕ್ಕೂ ಮುಂಚೆ ಒಂದು ಕ್ವಶನ್ ಕೇಳ್ತೀನಿ, ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಬ್ಯಾಲೆನ್ಸಿಂಗ್ ಎಕ್ಸರ್ಸೈಸಸ್ ಅಂದ್ರೆ ಏನು ಅಂತ. ವೆರಿ ನೈಸ್.
ಎರಡೂ ಶರೀರ, ಎಡಭಾಗದ ಶರೀರ ಮತ್ತು ಬಲಭಾಗದ ಶರೀರ ಎರಡಕ್ಕೂ ಈಕ್ವಲ್ ಸ್ಟ್ರೆಂತ್ ಕೊಡುವಂತ ಎಕ್ಸರ್ಸೈಸಸ್ ಯಾವ್ದಿದೆಯೋ ಅದಕ್ಕೆ ಬ್ಯಾಲೆನ್ಸಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೇವೆ. ಏನು ಅದರಿಂದ ಅಡ್ವಾಂಟೇಜಸ್ ಏನು? ಎಡ ಶರೀರ ಮತ್ತು ಬಲ ಶರೀರ, ಲೆಫ್ಟ್ ಬಾಡಿ ಅಂಡ್ ರೈಟ್ ಬಾಡಿಗೆ ಈಕ್ವಲ್ ಎಕ್ಸರ್ಸೈಸಸ್ ಕೊಟ್ಟು ಎರಡನ್ನೂ ತುಂಬಾ ಸ್ಟ್ರಾಂಗ್ ಮಾಡಿದ್ರೆ ಏನ್ ಅಡ್ವಾಂಟೇಜು? ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್, ಬೋತ್ ದ ಬ್ರೈನ್ಸ್ ವಿಲ್ ಸ್ಟಿಮ್ಯುಲೇಟ್ ಈಕ್ವಲಿ ಅಂಡ್ ಸ್ಟಾರ್ಟ್ಸ್ ಫಂಕ್ಷನ್ ಈಕ್ವಲಿ ಅಲ್ವಾ? ಅದರಿಂದ ಯಾವುದೇ ಮಗು ಯಾವುದೇ ನೃತ್ಯವನ್ನ, ಅದು ಪಾಶ್ಚಿಮಾತ್ಯ ನೃತ್ಯ ಇರ್ಬೋದು, ನಮ್ಮ ಭಾರತೀಯ ನೃತ್ಯಗಳಿರ್ಬೋದು, ಭರತನಾಟ್ಯ ಇರ್ಬೋದು, ಅಥವಾ ರಾಕ್ ಡಾನ್ಸ್ ಇರ್ಬೋದು, ಅಥವಾ ಕಥಕ್ಕಳಿ ಇರ್ಬೋದು, ಅಥವಾ ಯಾವುದೇ ಪಾಶ್ಚಿಮಾತ್ಯ ನೃತ್ಯ ಇರ್ಬೋದು, ಅದನ್ನ ಬಹಳ ಸುಲಭವಾಗಿ, ವೇಗವಾಗಿ, ನಿಖರವಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಯಾವುದೇ ಮಾರ್ಷಲ್ ಆರ್ಟ್ಸು, ಕುಂಗ್ಫು, ಕರಾಟೆ, ಅಕ್ಯಾಡೋ, ಝೋಡೋ, ಈ ಥರ ಅನೇಕ ಮಾರ್ಷಲ್ ಆರ್ಟ್ಸ್ ಇದೆ. ಅದೆಲ್ಲವನ್ನು ಕೂಡ ಮಗು ತುಂಬ ಈಸಿಯಾಗಿ, ವೇಗವಾಗಿ, ನಿಖರವಾಗಿ ಕಲಿಯೋದಕ್ಕೆ ಸಾಧ್ಯತೆ ಇದೆ. ಹೈಟ್ಸ್ಗೆ ಫಿಯರ್ ಇರಲ್ಲ, ಹೈ ಫಿಯರ್ ಇರಲ್ಲ, ಟ್ರಾವೆಲಿಂಗ್ ವಾಮಿಟಿಂಗ್ ಸೆನ್ಸೇಷನ್ ಬರಲ್ಲ. ಆಮೇಲೆ ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ಸ್ನಲ್ಲಿ ಅದರಲ್ಲೆಲ್ಲಾನು ಜಾಯಿಂಟ್ ವೀಲ್ನಲ್ಲಿ ಅಂಥದ್ರಲ್ಲೆಲ್ಲ ಕೂತ್ಕೊಂಡ್ರೆ ಗಿಡಿನೆಸ್ ಬರುತ್ತಲ್ಲ, ಅದು ಕೂಡ ಆಗಲ್ಲ. ಆಮೇಲೆ ಬ್ಯಾಲೇಸ್ ಅಂತ, ಅದು ಒಂದು ಥರದ ನೃತ್ಯ, ಅದು ಕೂಡ ಪಾಶ್ಚಿಮಾತ್ಯ ನೃತ್ಯ. ಆದರೆ ಬ್ಯಾಲೇಸ್ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಸಾಹಸೀಯವಾಗೂ ಇರುತ್ತೆ. ಅದನ್ನು ಕೂಡ ಮಕ್ಕಳು ತುಂಬ ಸುಲಭವಾಗಿ ಮಾಡ್ಬೋದು. ಮತ್ತು ಜಿಮ್ನಾಸ್ಟಿಕ್ಸ್ ಕೂಡ ತುಂಬ ಸುಲಭವಾಗಿ ಮಕ್ಕಳು ಕಲಿಬೋದು. ಇನ್ನೇನು ಅಡ್ವಾಂಟೇಜ್ ಇದೆ? ನೋಡಿ, ಈ ಥರ ಎಲ್ಲಾನು ಮಾಡ್ಬೋದು. ವಾಟ್ ಆರ್ ದ ಮೈನ್ ಅಡ್ವಾಂಟೇಜಸ್ ಆಫ್ ಫಿಸಿಕಲ್ ಡೆವಲಪ್ಮೆಂಟ್? ಈ ಮೂರು ರೀತಿಯ ಎಕ್ಸರ್ಸೈಸಸ್ ಅನ್ನ ಕೊಟ್ಟು ನಾವು ಫಿಸಿಕಲ್ ಫಿಟ್ನೆಸ್ ಅನ್ನ ತರಿಸಿದ್ರೆ ಅದರಿಂದ ಏನು ಉಪಯೋಗ ಮಗುವಿನ ಜೀವನದಲ್ಲಿ ಅಂತ ನೋಡೋಣ ಸ್ವಲ್ಪ. ಇಮ್ಯುನಿಟಿ ಇನ್ಕ್ರೀಸಸ್. ಮೂರು ಥರದ ಎಕ್ಸರ್ಸೈಸಸ್ ಕೊಡೋದ್ರಿಂದ ಏನಾಗುತ್ತೆ? ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ತುಂಬ ಜಾಸ್ತಿ ಆಗುತ್ತೆ. ಅದರಿಂದ ಡಿಸೀಸಸ್ ಅನ್ನೋದು ಭಾಳ ಕಡಿಮೆ, ರೇರು. ಈವನ್ ಕರೋನಾ ಅಂತ ಡೇಂಜರಸ್ ಡಿಸೀಸ್ ಕೂಡ ಅಟ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಹೇಳ್ತಿದ್ರು ಎಲ್ಲ ಕರೋನಾ ವಾರಿಯರ್ಸ್ ಎಲ್ಲ, ಇಮ್ಯುನಿಟಿ ಬೆಳೆಸ್ಕೊಳ್ಳಿ, ಕಷಾಯ ಕುಡೀರಿ, ಅದು ಮಾಡಿ, ಇದು ಮಾಡಿ, ಪ್ರಾಣಾಯಾಮಗಳು ಮಾಡಿ ಅಂತ ಹೇಳ್ತಿದ್ರು. ಅಂದರೆ ಇಮ್ಯುನಿಟಿ ಡೆವಲಪ್ ಆದರೆ ಅಂಥ ಡೇಂಜರಸ್ ಡಿಸೀಸಸ್ ಕೂಡ ನಮ್ಮನ್ನೇನು ಮಾಡಲ್ಲ. ಮತ್ತು ಅಕಸ್ಮಾತು ಎನ್ವೈರ್ನಮೆಂಟಲ್ ಚೇಂಜಸ್ಸಿಂದ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಬಂದಾಗ, ಕ್ಲೈಮೇಟಿಕ್ ಚೇಂಜ್ ಆಗುವಾಗ ಬರುವಂತಹ ಅಕ್ಯೂಟ್ ಡಿಸೀಸಸ್ ಅಂತ, ಸಣ್ಣ ಸಣ್ಣ ಡಿಸೀಸಸ್ಸು, ಏನಂತೇವೆ ಅದಕ್ಕೆ, ಶೀತ, ನೆಗಡಿ, ಕೆಮ್ಮು, ಜ್ವರ, ವಾಂತಿಗಳು, ಭೇದಿಗಳು, ಈ ಥರದ್ದೆಲ್ಲ ಬಂದರೂ ಕೂಡ ತುಂಬ ಸುಲಭವಾಗಿ ಮನೆ ಮದ್ದು, ಕಿಚನ್ ಮೆಡಿಸನ್ಸ್ ಅಂತ, ಕಿಚನಲ್ಲಿರೋ ಸಾಮಾನುಗಳಿಂದನೇ ನಾವು ಔಷಧಿ ಮಾಡಿಬಿಟ್ಟು ಮಗುಗೆ ಕೊಟ್ಬಿಟ್ರೆ ಅದು ಅರ್ಧ ದಿವಸದಲ್ಲಿ ಅಥವಾ ಒಂದು ದಿವಸದಲ್ಲಿ ಓಡೋಗ್ಬಿಡುತ್ತೆ. ಸೊ ನಾವು ಯಾವ ಡಾಕ್ಟ್ರ್ ಹತ್ರಕ್ಕೂ ಹೋಗಬೇಕಾಗಿಲ್ಲ, ಯಾವ ಅಪಾಯಿಂಟ್ಮೆಂಟು ತಗೋಬೇಕಾಗಿಲ್ಲ, ಯಾವ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗಿಲ್ಲ. ಈಗಿನ ಕಾಲದಲ್ಲಿ ಅದೇ ದೊಡ್ಡ ಎಕ್ಸ್ಪೆನ್ಸಸ್ ಆಗಿ ನಮ್ಮನ್ನು ಕಾಡ್ತಾ ಇದೆ. ಸೊ ಡಾಕ್ಟ್ರ್ ಫೀಸುಗಳು, ನರ್ಸಿಂಗ್ ಹೋಮ್ ಚಾರ್ಜಸ್ಸು, ಲ್ಯಾಬ್ ಟೆಸ್ಟಿಂಗು, ಅದು ಇದು ಅಂಥೇಳಿ ಲಕ್ಷಾಂತರ ರೂಪಾಯಿ ಖರ್ಚಾಗೋಗ್ತಿದೆ. ಅದೆಲ್ಲ ಏನು ಬೇಕಾಗೋದೇ ಇಲ್ಲ. ನೆಕ್ಸ್ಟು, ದೇ ವಿಲ್ ಬಿಕಮ್ ಗುಡ್ ಸ್ಪೋರ್ಟ್ಸ್ ಪರ್ಸನ್ಸ್. ಒಳ್ಳೆ ಆಟಗಾರರಾಗಿ ತಯಾರಾಗ್ತಾರೆ. ಆಮೇಲೆ ದೇ ವಿಲ್ ಬಿಕಮ್ ಸ್ಟ್ರಾಂಗ್ ಆ್ಯಂಡ್ ಸೂಪರ್ ಫಿಸಿಕಲಿ. ಅವರು ಶಾರೀರಿಕವಾಗಿ ತುಂಬ ಸದೃಢವಾಗಿ, ಹ್ಯಾಂಡ್ಸಮ್ ಆಗಿ, ಬ್ಯೂಟಿಫುಲ್ ಆಗಿ, ಸ್ಲಿಮ್ ಆಗಿ, ಸ್ಮಾರ್ಟ್ ಆಗಿ ತಯಾರಾಗ್ತಾರೆ. ಆಮೇಲೆ ಇದರಿಂದ ತುಂಬ ಅಡ್ವಾಂಟೇಜಸ್ ಇದೆ, ಈ ಥರ ಬ್ಯೂಟಿಫುಲ್ ಆಗಿ, ಹ್ಯಾಂಡ್ಸಮ್ ಆಗಿ ಆಗೋದ್ರಿಂದ.
ಏನಪ್ಪ ಅಂತಂದ್ರೆ ದೇ ವಿಲ್ ಬಿ ಸೆಲೆಕ್ಟೆಡ್ ಫಾರ್ ಎನಿ ಫಿಸಿಕಲ್ ಫಿಟ್ನೆಸ್ ಜಾಬ್ಸ್ ಅಂಡ್ ಪ್ರೊಫೆಷನ್ಸ್ ಅಂತ. ಅಂದ್ರೆ ಅವರು ಯಾವುದೇ ಶಾರೀರಿಕ ಸದೃಢತೆ ಬೇಕಾಗುವಂತಹ ಯಾವುದೇ ವೃತ್ತಿ ಪ್ರವೃತ್ತಿಗಳಿಗೆ ಬಹಳ ಸುಲಭವಾಗಿ ಸೆಲೆಕ್ಟ್ ಆಗಿಬಿಡ್ತಾರೆ. ಅಂಥದ್ದು ಎಕ್ಸಾಂಪಲ್ಗೆ ಆರ್ಮಿಗೆ ಇರ್ಬೋದು, ಅಥವಾ IPS ಇರ್ಬೋದು, ಅಥವಾ ಸಿನಿಮಾದಲ್ಲಿ ಪಾತ್ರಗಳು ಮಾಡೋದಕ್ಕಿರ್ಬೋದು, ಸಿನಿಮಾ ಅಥವಾ TV ಚಾನೆಲ್ಗಳಲ್ಲಿ ಇದರಲ್ಲಿ ಪಾತ್ರ ಮಾಡೋದಕ್ಕಿರ್ಬೋದು, ಅಥವಾ ಮಾಡಲ್ಸ್ಗೆ ಇರ್ಬೋದು. ಈ ಥರ ಫಿಸಿಕಲ್ ಫಿಟ್ನೆಸ್ ಬೇಕಿರುವಂತಹ ಎಲ್ಲ ವೃತ್ತಿಗಳಲ್ಲಿ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ, ಸೆಲೆಕ್ಟ್ ಆಗ್ತಾರೆ. ಇದಿಷ್ಟು ಮೈನ್ ಅಡ್ವಾಂಟೇಜಸ್ ಆಫ್ ಫಿಸಿಕಲ್ ಡೆವಲಪ್ಮೆಂಟ್. ಈಗ ಮೆಂಟಲ್ ಡೆವಲಪ್ಮೆಂಟ್ ಬಗ್ಗೆ ಕ್ವಶನ್ಸ್ ನೋಡೋಣ. ಎಕ್ಸ್ಪ್ಲೈನ್ ಹೆಡ್ ಗ್ರೋತ್ ಆಫ್ ದ ಚೈಲ್ಡ್. ಯಾರು ಮಾಡ್ತೀರಿ? ಮಗುವಿನ ಹೆಡ್ ಗ್ರೋತ್ ಹೇಗಾಗುತ್ತೆ ಅಂತ. ಯಾರು ಹೇಳ್ತೀರಾ ಹೆಡ್ ಗ್ರೋತ್ ಹೆಂಗಾಗುತ್ತೆ ಅಂತ? ನೀವು ನೋಟ್ಸ್ ಬರ್ಕೊಂಡಿದ್ರೆ ನೋಡಿ ಕೂಡ ಹೇಳ್ಬೋದು. ಇದು ರಿವಿಷನ್ಗೆ ಅಂತ ಅಷ್ಟೇ, ನಿಮ್ಗೇನು ಟೆಸ್ಟ್ ಮಾಡ್ತಿಲ್ಲ ನಾವು. ನಾನು ಹೇಳಿದ್ದೆ ನಿಮಗೆ ಮೆಷರ್ ಮಾಡಿ ನೋಡ್ಕೊಳ್ಳಿ, ಅಥವಾ ಮಗು ಇದ್ರೆ ಮೆಷರ್ ಮಾಡಿ ಅಂತ. ಯಾರಾದ್ರೂ ಮೆಷರ್ ಮಾಡಿ ನೋಡಿದ್ರ? ನಿಮ್ ತಲೆ ಸುತ್ತಳತೆನಾ? ಯಾರು ಮಾಡ್ಲಿಲ್ಲ? ಇವತ್ತು ಮೆಷರ್ ಮಾಡ್ರಿ. ಮನೇಲಿ ಟೇಪ್ಗಳಿಲ್ವಾ? ಇಂಚ್ ಟೇಪ್ 5 ಫೀಟ್ದು. 0 to 9 months 35 centimeters, 9 to 21 months 50 centimeters, 21 to 231 months 55 centimeters. ಈ ತರ ಗ್ರೋತ್ ಆಗುತ್ತೆ. ಇದೇನ್ ತೋರಿಸ್ತಿದೆ? 21 months ಒಳಗಡೆ, ಅಂದ್ರೆ ಕನ್ಸೀವ್ ಆದಾಗ್ಲಿಂದ ಮಗು 1 ವರ್ಷ ಆಗೋ ಅಷ್ಟರಲ್ಲಿ 95% ಆಫ್ ದಿ ಹೆಡ್ ಗ್ರೋತ್ ಆಗೋಗಿರುತ್ತೆ. ಅದನ್ನ ನಮ್ಗೆ ತೋರಿಸ್ಕೊಡ್ತಾ ಇದೆ. ಎಕ್ಸ್ಪ್ಲೈನ್ ದಿ ಬ್ರೈನ್ ಗ್ರೋತ್ ಆಫ್ ದ ಚೈಲ್ಡ್. ಬ್ರೈನ್ ಗ್ರೋತ್ ಹೆಂಗಾಗುತ್ತೆ ಅಂತ. 0 to 4 years 50%. 50% ಗ್ರೋತ್ ಆಗುತ್ತೆ. 4 to 8 years 30% ಆದ್ಮೇಲೆ ರೆಸ್ಟ್ 20%. ರೆಸ್ಟ್ ಆಫ್ ದ ಲೈಫ್ 20% ಆಗುತ್ತೆ. So 80% is within 8 years 80% of the brain. ಅಲ್ವಾ? ವೆರಿ. ಬ್ರೈನ್ ಕೆಪಾಸಿಟಿ ಎಷ್ಟು? ಪ್ರಪಂಚದಲ್ಲಿರೋ ಮಾಹಿತಿ ಎಲ್ಲ ಎಲ್ಲಿದೆ ಅಂದ್ರೆ ನ್ಯಾಷನಲ್ ಆರ್ಕೈವ್ಸ್ ಲೈಬ್ರರಿನಲ್ಲಿದೆ. ಅದರಲ್ಲಿ ಎಷ್ಟು ಫ್ಯಾಕ್ಟ್ಸ್ ಇದೆ? 12.5 ಟ್ರಿಲಿಯನ್. ಅಂದ್ರೆ 12.5 ಹಾಕಿ ಒಂದು 15-20 ಸೊನ್ನೆಗಳು ಹಾಕ್ಬೇಕು ಮುಂದೆ, ಅಷ್ಟಿರುತ್ತೆ. ಅದಕ್ಕೂ 10 ಪಟ್ಟು ಜಾಸ್ತಿ ಸ್ಪೇಸು ಮಗುವಿನ ತಲೆನಲ್ಲಿದೆ. ಅಂದ್ರೆ 125 ಟ್ರಿಲಿಯನ್ ಫ್ಯಾಕ್ಟ್ಸ್ ಹಿಡಿಸೋ ಅಷ್ಟು ಮಗು ತಲೆಯಲ್ಲಿ ಜಾಗ ಇದೆ. ಇದನ್ನ ಯಾಕೆ ಸ್ಟ್ರೆಸ್ ಮಾಡಿ ಗುರುಜಿ ಹೇಳ್ತಿದ್ದಾರೆ ಅಂದ್ರೆ, ನೆಕ್ಸ್ಟ್ ನಾವು ISP ನಲ್ಲಿ ಮಗುಗೆ ಕಲಿಸೋದಕ್ಕೆ ಅಂತ ನಾವು ತುಂಬಾ ಏನೇನೋ ಸಬ್ಜೆಕ್ಟ್ಸ್ನೆಲ್ಲ ಕೊಡ್ತೀವಿ. ಆವಾಗ ನೀವು ಅಯ್ಯೋ ಮಗುಗೆ ಭಾರ ಆಗ್ಬಿಡುತ್ತೆ, ತಲೆ ಕೆಟ್ಟೋಗ್ಬಿಡುತ್ತೆ, ಇಷ್ಟೆಲ್ಲ ತುಂಬಿಟ್ರಿ ಅಂತ ನೀವು ಹೆದರ್ತೀರಾ. ಅದಕ್ಕೆ ನಿಮಗೆ ಸೈಂಟಿಫಿಕ್ ಫ್ಯಾಕ್ಟ್ಸ್ ಹೇಳ್ತಾ ಇದ್ದೀವಿ. ಏನೇನು ಆಗಲ್ಲ ಮಗುಗೆ. ನಾವು ಕೊಡುವಂತಹ 10,000 ಫ್ಯಾಕ್ಟ್ಸ್ ಯಾವ ಮೂಲೆಗೆಲ್ಲೂ ಹೋಗ್ಬಿಡುತ್ತೋ ಗೊತ್ತಿಲ್ಲ, ಆನೆಗೆ ಇರುವೆ ಸಿಕ್ಕದಂಗೆ ಅಷ್ಟೇ ಅಂತ. ಅದಕ್ಕೋಸ್ಕರ ಇದನ್ನ ನಮ್ಗೆ ಗುರುಜಿ ತಿಳಿಸ್ಕೊಡ್ತಾ ಇದ್ದಾರೆ. ಅರೇಂಜ್ ದ ಫಾಲೋಯಿಂಗ್ ಇನ್ ಆರ್ಡರ್ ಆಫ್ ದಿ ಚೈಲ್ಡ್ಸ್ ಪ್ರಿಫರೆನ್ಸ್. ಮಗುವಿಗೆ ಯಾವುದು ಇದರಲ್ಲಿ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್, ಲಾಸ್ಟ್ ಪ್ರಿಫರೆನ್ಸ್ ಅಂತ ನೀವು ಆರ್ಡರ್ ಮಾಡಿ ಹೇಳಬೇಕು. ಚೈಲ್ಡ್ಸ್ ಲಾಸ್ಟ್ ಪ್ರಿಫರೆನ್ಸ್ ಈಸ್ ಈಟಿಂಗ್. ಮದರ್ಸ್ ಫಸ್ಟ್ ಪ್ರಿಫರೆನ್ಸ್ ಈಸ್ ಫೀಡಿಂಗ್. Child's first preference is learning. Mother's last preference is teaching. ಈಗ ಮದರ್ಸ್ ಪೇರೆಂಟ್ಸ್ ಅದನ್ನ ಉಲ್ಟಾ ಮಾಡ್ಕೋಬೇಕು. ಅವರು ಕೂಡ ಮಗುಗೆ ಟೀಚಿಂಗ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು, ಈಟಿಂಗ್ಗೆ ಆಮೇಲೆ. ಅದು ಇದೆ, ಎಲ್ಲ 4 ಇಂಪಾರ್ಟೆಂಟೇ.
ಅದರಲ್ಲಿ ಹೈಯೆಸ್ಟ್ ಇಂಪಾರ್ಟೆಂಟ್ ಚೈಲ್ಡ್ ಇಂಟ್ರೆಸ್ಟಿನ ದೃಷ್ಟಿಯಿಂದ, ಚೈಲ್ಡ್ಗೆ ಪ್ರಾಮಿನೆನ್ಸ್ ದೃಷ್ಟಿಯಿಂದ ಇಷ್ಟ ಆಗುವಂಥದ್ದು ಚೈಲ್ಡ್ಗೆ ಫಸ್ಟ್ ಲರ್ನಿಂಗು, ಆಮೇಲೆ ಪ್ಲೇಯಿಂಗು, ಆಮೇಲೆ ಸ್ಲೀಪ್ ಅಂಡ್ ಈಟಿಂಗ್. ಒಂದು ಮಗುಗೆ ತುಂಬಾ ನಿದ್ದೆನೂ ಬರ್ತಿದೆ, ಹಸಿವು ಆಗಿದೆ, ಅವಾಗ ಯಾವ್ದು ಪ್ರಿಫರ್ ಮಾಡುತ್ತೆ ಮಗು? ಸ್ಲೀಪಿಂಗ್ ಮಾಡುತ್ತೆ, ಈಟಿಂಗ್ ಮಾಡುತ್ತಾ? ಸ್ಲೀಪಿಂಗ್. ನಿಮ್ಗೆ ಆಗ್ಲಿ ತುಂಬಾ ನಿದ್ದೆ ಬರ್ತಿದೆ, ಹಸಿವು ಆಗ್ತಿದೆ, ಆದ್ರೆ ಏನ್ ಮಾಡ್ತೀರಾ? ನಿದ್ದೆ ಮಾಡ್ತೀರಾ, ತಿನ್ಕೊಂಡು ಕುತ್ಕೊಂತೀರಾ? ದೊಡ್ಡವರಾದ್ರೆ ಅದನ್ನ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಮಕ್ಕಳು ನಿದ್ದೆ ಮಾಡ್ಬಿಡಿ. ಸರಿ. ವಾಟ್ ಡು ವಿ ಡೂ ಫಾರ್ ದ ಮೆಂಟಲ್ ಡೆವಲಪ್ಮೆಂಟ್ ಆಫ್ ಯುವರ್ ಚೈಲ್ಡ್? ನಿಮ್ಮ ಮಗುವಿನ ಮೆಂಟಲ್ ಡೆವಲಪ್ಮೆಂಟ್ಗೋಸ್ಕರ ISP ಏನ್ ಕೊಡುತ್ತೆ ಅಂತ. ಫ್ಲಾಶ್ ಕಾರ್ಡ್ಸ್. ಆಮೇಲೆ ಮ್ಯಾಥಮೆಟಿಕಲ್ ನಾಲೆಜ್ ಕೊಡೋದು. ಮ್ಯಾಥಮೆಟಿಕಲ್ ನಾಲೆಡ್ಜ್ ಕೊಡೋದು. ಆಮೇಲೆ ಲಾಸ್ಟ್ ಒನ್ encyclopedic knowledge. How many languages can a child learn to speak? ಒಂದು ಮಗು ಎಷ್ಟು ಭಾಷೆಗಳನ್ನ ಮಾತಾಡೋದನ್ನ ಕಲಿಯೋ ಸಾಮರ್ಥ್ಯ ಇರುತ್ತೆ? 20 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಷೆಗಳು. ಮತ್ತೆ ರೀಡ್ ಅಂಡ್ ರೈಟ್ ಎಬಿಲಿಟಿ ಎಷ್ಟಿರುತ್ತೆ ಅಂತ? 8 to 10 ಲ್ಯಾಂಗ್ವೇಜಸ್. ಆರ್ಡಿನರಿ ಚೈಲ್ಡ್ಗೆ ಹೇಳ್ತಿರೋದು. ಎಕ್ಸ್ಟ್ರಾ ಆರ್ಡಿನರಿ ಚೈಲ್ಡ್ ನಾವು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತೀವಿ, ಮಗು ಸೂಪರ್ ಬ್ರಿಲಿಯಂಟ್ ಇದೆ ಅಂದ್ರೆ ಇನ್ನೂ ಜಾಸ್ತಿ ಎಲ್ಲ ಕೆಪಾಸಿಟಿ ಇರುತ್ತೆ, ತುಂಬಾ. How is mathematics taught to your child? So dot card method and numerical method ಅಂತ, ಬೈನರಿ ಫಂಕ್ಷನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ. ಎರಡು ಮೆಥಡ್ನ, ಎರಡು ಸಿಸ್ಟಮ್ಸ್ ನಾವು ಮಗುಗೆ ಕಲಿಸ್ತೀವಿ. ಫಸ್ಟ್ ಕ್ವಾಂಟಿಟಿ ಸಿಸ್ಟಮ್ ಇಂದ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ನ್ಯೂಮರಲ್ ಮೆಥಡ್ಸ್ ಕಲಿಸ್ತೀವಿ, ಎರಡು ಮಾಡ್ತೀವಿ. How is general knowledge is given to your child? ಎನ್ಸೈಕ್ಲೋಪೀಡಿಯಾ ಬಿಟ್ಸ್ ಅಂತ ಕರಿತೀವಿ, ಅಥವಾ ಎನ್ಸೈಕ್ಲೋಪೀಡಿಕ್ ಕಾರ್ಡ್ಸ್ ಅಂತ ಕರಿತೀವಿ. ವಾಟ್ ಆರ್ ದ ಮೈನ್ ಅಡ್ವಾಂಟೇಜಸ್ ಆಫ್ ಮೆಂಟಲ್ ಡೆವಲಪ್ಮೆಂಟ್ ಅಂತ. ಈಗ ಫಿಸಿಕಲ್ ಡೆವಲಪ್ಮೆಂಟ್ ಅಡ್ವಾಂಟೇಜಸ್ ನೋಡಿದ್ವಲ್ಲ, ಅದೇ ತರ ವಾಟ್ ಆರ್ ದ ಮೈನ್ ಅಡ್ವಾಂಟೇಜಸ್ ಆಫ್ ಮೆಂಟಲ್ ಡೆವಲಪ್ಮೆಂಟ್. ಮೆಂಟಲಿ ಮಗುನ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಸಿದ್ರೆ ಏನ್ ಲಾಭ ಅಂತ? ಎಲ್ಲಾ ಫೀಲ್ಡ್ ಅಲ್ಲೂ ಮಗು ತುಂಬಾ ಸಕ್ಸಸ್ಫುಲ್ ಆಗುತ್ತೆ. ಯಾವುದೇ ಫೀಲ್ಡ್ಗೆ ಹೋದ್ರೂ ಮಗು ತುಂಬಾ ಸಕ್ಸಸ್ಫುಲ್ ಆಗುತ್ತೆ. ಯಾವುದೇ ಪ್ರೊಫೆಷನ್ಗೂ ಕೂಡ ಏನ್ ಬೇಕು? ಬ್ರಿಲಿಯನ್ಸಿ ಬೇಕು. ಬ್ರಿಲಿಯನ್ಸಿ ಇದ್ರೆ ಯಾವ ಫೀಲ್ಡ್ ಅಲ್ಲಿ ಬೇಕಾದ್ರೂ ಸಕ್ಸಸ್ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿದ್ದೇ ಇದೆ, ಏನು? ಒಬ್ಬ ಇಂಜಿನಿಯರ್ ಆಗ್ಬೇಕಾದ್ರೆ ಅಥವಾ ಡಾಕ್ಟರ್ ಆಗ್ಬೇಕಾಗಿದ್ರೆ ಬ್ರಿಲಿಯಂಟ್ ಆಗಿರ್ಲೇಬೇಕು, ಅದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಆಡಿಟರ್ ಆಗ್ಬೇಕಾಗಿದ್ರೆ ಇದಕ್ಕೆಲ್ಲ ತುಂಬಾ ಬ್ರಿಲಿಯನ್ಸಿನೇ ಬೇಕು, ಗೊತ್ತಿದೆ. ಆದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋದು ಏನಂದ್ರೆ ಎಲ್ಲಾ ಪ್ರೊಫೆಷನ್ನಲ್ಲೂ ಸಕ್ಸಸ್ ಆಗ್ಬೋದು ಅಂತ ಬ್ರಿಲಿಯನ್ಸ್ ಇದ್ರೆ. ಯಾವುದಕ್ಕೆ ಬ್ರಿಲಿಯನ್ಸಿನೇ ಬೇಡ ಅಂತ ನಾವು ಅನ್ಕೊಂತೀವೋ, ಅಂದ್ರೆ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್, ಕೃಷಿಗೇನು ಬ್ರಿಲಿಯನ್ಸಿನೇ ಬೇಕಾಗಿಲ್ಲ ಅಂತ ಇಲ್ಲ. ಆ ಕೃಷಿಕ ಏನಾದ್ರೂ ತುಂಬಾ ಬ್ರಿಲಿಯಂಟ್ ಆಗ್ಬಿಟ್ರೆ ಅವನು ಕೂಡ 1 ಎಕರೆ ಜಮೀನ್ ಇದ್ರೂ ಸಾಕು, ಅವನು ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಾನೆ. ಅದೇ ಬ್ರಿಲಿಯನ್ಸ್ ಇಲ್ಲದೆ ಇರುವಂತ ರೈತ ಆದ್ರೆ 100 ಎಕರೆ ಇಟ್ಕೊಂಡು ಕೂಡ ತಿನ್ನಕ್ಕಿಲ್ದಂಗೆ ಬಡತನದಲ್ಲಿ ಜೀವನ ಮಾಡ್ಬೋದು. ಇವನ್ ಒಬ್ಬ ಗೃಹಿಣಿ ಕೂಡ ಬ್ರಿಲಿಯಂಟ್ ಎನಫ್ ಬ್ರಿಲಿಯಂಟ್ ಇದ್ರೆ ಅವಾಗ 1-2 hours ನಲ್ಲಿ ಎಲ್ಲಾ ಕೆಲಸನ ಮುಗಿಸ್ಬಿಟ್ಟು
ಕಿಚನ್ ಬಾಗ್ಲು ಹಾಕ್ಬಿಟ್ಟು ಇನ್ನೇನಕ್ಕೋ ಕಲಿಯೋದಕ್ಕೆ, ಇನ್ನೇನೋ ಸಮಾಜ ಸೇವೆ ಮಾಡಕ್ಕೆ, ಇನ್ನೇನಕ್ಕೋ ಸ್ಪೆಂಡ್ ಮಾಡ್ತಾಳೆ, ಅಥವಾ ಅರ್ನಿಂಗ್ಸ್ಗೋಸ್ಕರನೋ ಏನೋ ಒಂದು ಮಾಡ್ತಾಳೆ. ಅದೇ ಡಲ್ ಇದ್ರೆ, ಲೇಡಿ ಡಲ್ ಇದ್ರೆ ಏನ್ ಮಾಡ್ತಾಳೆ, ಬೆಳಗಿಂದ ರಾತ್ರಿವರೆಗೂ ಕಿಚನ್ ಅಲ್ಲೇ ತೊಳೆದಿದ್ದನ್ನೇ ತೊಳ್ಕೊಂಡು, ಮಾಡಿದ್ದನ್ನೇ ಮಾಡ್ಕೊಂಡು, ಹೀಗೆ ಪ್ರತಿಯೊಂದು ಪ್ರೊಫೆಷನ್ ಅಲ್ಲೂ ಕೂಡ ಸಕ್ಸಸ್ಫುಲ್ ಆಗೋದಕ್ಕೆ ಬ್ರಿಲಿಯನ್ಸಿ ಅನ್ನೋದು ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇಷ್ಟೇ ಅಡ್ವಾಂಟೇಜಸ್ ಅಂತ ಹೇಳಕ್ಕಾಗಲ್ಲ ನಾವು ಮೆಂಟಲ್ ಡೆವಲಪ್ಮೆಂಟ್ ಅಲ್ಲಿ. ಫಿಸಿಕಲ್ ಆದ್ರೆ 5-6 ಅಷ್ಟೇ ಹೇಳ್ಬಿಡ್ಬೋದು. ಅದಕ್ಕೆ ನಾವು ಇಲ್ಲಿ ಬ್ಲಾಂಕೇ ಬಿಟ್ಬಿಟ್ಟಿದೀವಿ. ನೀವು ಎಷ್ಟು ಬೇಕಾದ್ರೂ ಬರ್ಕೊಳ್ರಿ ಅಂತ, ಅಷ್ಟು ಅಡ್ವಾಂಟೇಜಸ್ ಇದೆ ಅಂತ. ನೆಕ್ಸ್ಟ್ ಸೋಷಿಯಲ್ ಡೆವಲಪ್ಮೆಂಟ್. ವಾಟ್ ಡು ವಿ ಡೂ ಇನ್ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್? ಮಗು ಸಾಮಾಜಿಕವಾಗಿ ಬೆಳವಣಿಗೆ ಆಗೋದಕ್ಕೆ ISP ನಲ್ಲಿ ಏನ್ ಕೊಡ್ತಾರೆ ನಮ್ಗೆ, ಏನು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? By creating the love for nature and everybody ಅಂತ. ನೇಚರ್ ನಲ್ಲಿ ಎಲ್ಲ ಸೇರ್ಕೊಂಡ್ ಬಿಡುತ್ತೆ. ಮಗುವಿನಲ್ಲಿ ನಾವು ಪ್ರಕೃತಿಯ ಬಗ್ಗೆ ಪ್ರೀತಿಯನ್ನ ತುಂಬುತ್ತೇವೆ ಮತ್ತು ಎಲ್ಲ ಜನಗಳ ಬಗ್ಗೆನೂ ಪ್ರೀತಿಯನ್ನ ತುಂಬುತ್ತೇವೆ. ಪ್ರಕೃತಿ ಅಂದ್ರೆ ಪಂಚಭೂತಗಳು ಸೇರುತ್ತೆ, 5 ಎಲಿಮೆಂಟ್ಸ್ ಸೇರುತ್ತೆ, ಪ್ರಾಣಿ ಪ್ರಪಂಚನೂ ಸೇರುತ್ತೆ, ಸಸ್ಯ ಪ್ರಪಂಚ ಕೂಡ ಸೇರುತ್ತೆ, ಮತ್ತೆ ಮನುಷ್ಯರು. ಇದೆ ಪ್ರಪಂಚ ಅಂದ್ರೆ ಇಷ್ಟನೇ ಇರೋದು. ಇದೆಲ್ಲದರ ಬಗ್ಗೆ ಮಗುವಿನ ತಲೆಯಲ್ಲಿ ನಾವು ಪ್ರೀತಿಯನ್ನ ತುಂಬಿ ಆ ಮಗು ಎಲ್ಲದರಲ್ಲೂ ಬೆರೆತು ತುಂಬಾ ಆನಂದವಾಗಿ ಆಟ ಆಡ್ಕೊಂಡು ಜೀವನ ಮಾಡೋ ತರ ನಾವು ಪ್ರೇರೇಪಿಸ್ತೇವೆ, ತರಬೇತಿಯನ್ನ ಕೊಡ್ತೇವೆ. ಇದರಿಂದ ಸಾಮಾಜಿಕ ಬೆಳವಣಿಗೆ ಆಗುತ್ತೆ ಮಗುದು. ನೆಕ್ಸ್ಟ್ ಎಮೋಷನಲ್ ಡೆವಲಪ್ಮೆಂಟ್, ಭಾವನಾತ್ಮಕ ಬೆಳವಣಿಗೆ. ವಾಟ್ ಡು ವಿ ಡೂ ಇನ್ ಎಮೋಷನಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್? ಭಾವನಾತ್ಮಕವಾಗಿ ಮಗು ಬೆಳೆಯೋದಕ್ಕೆ ISP ಏನ್ ಮಾಡುತ್ತೆ ಅಂತ, ಯಾವ ತರ ಸಪೋರ್ಟ್ ಮಾಡುತ್ತೆ ನಮ್ಗೆ, ನಾವೇನ್ ಮಾಡ್ತೀವಿ ಅಂತ. Dancing with emotions, conversing with emotional expressions, allowing child to express all navarasas. ಈ ತರ ಎಲ್ಲ ಮಗುಗೆ ಮಾಡಿ ಹಾಡೋದು, ಆಡೋದು, ಡಾನ್ಸ್ ಮಾಡೋದು, ಯಾವಾಗ್ಲೂ ಎಲ್ಲ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋದು ಫೇಸ್ ನಲ್ಲಿ. ಆ ತರದ ಒಂದು ನಾವು ಟ್ರೈನಿಂಗ್ ಅನ್ನ ಕೊಟ್ಟು ಮಗುಗೆ ಎಮೋಷನಲ್ ಡೆವಲಪ್ಮೆಂಟ್ ನ ಮಾಡ್ತೀವಿ. ವಾಟ್ ಡು ವಿ ಡೂ ಇನ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್? ಮಗುವಿನ ಆಧ್ಯಾತ್ಮಿಕ ಬೆಳವಣಿಗೆ ಆಗೋದಕ್ಕೆ ಏನ್ ಮಾಡ್ತೀವಿ ಅಂತ. ಸ್ಪಿರಿಚುವಲ್ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ತೀವಿ? 5 ಸೆನ್ಸಸ್ ಸ್ಟ್ರಾಂಗ್ ಮಾಡೋದು, 5 ಸೆನ್ಸಸ್ ನ ಶಾರ್ಪನ್ ಮಾಡೋದು ಒಂದು ಮೆಥಡ್. ಅದಕ್ಕೆ ಮೆಟೀರಿಯಲಿಸ್ಟಿಕ್ ವೇ ಆಫ್ ಡೆವಲಪಿಂಗ್ ಸ್ಪಿರಿಚುಯಾಲಿಟಿ ಅಂತ. ಅಂದ್ರೆ ಭೌತಿಕ ಮಾರ್ಗದಲ್ಲಿ ಮಗುವಿನ ಆಧ್ಯಾತ್ಮಿಕತೆಯನ್ನ ಬೆಳೆಸೋದು. ಆಮೇಲೆ ಧಾರ್ಮಿಕ ಮಾರ್ಗದಲ್ಲಿ ಆಧ್ಯಾತ್ಮಿಕತೆಯನ್ನ ಬೆಳೆಸೋದು. ಸೆಲೆಬ್ರೇಟಿಂಗ್ ರಿಲಿಜಿಯಸ್ ರಿಚುವಲ್ಸ್ ಒಂದು ಮಾರ್ಗ. ಇನ್ನೊಂದು ಶಾರ್ಪನಿಂಗ್ ಆಲ್ ದ 5 ಸೆನ್ಸಸ್. ಇದೆರಡನ್ನು ISP ನಮ್ಗೆ ಹೇಳ್ಕೊಡುತ್ತೆ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಮಗು ಮೇಲೆ ಅಂತ. ಲೈಕ್ ದಿಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಯುವರ್ ಚೈಲ್ಡ್ ಈಸ್ ಟೇಕನ್ ಕೇರ್. ಈ ತರಹ ನಮ್ಮ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ, ಏಳಿಗೆಗೆ, ಬೆಳವಣಿಗೆಗೆ ಏನ್ ಬೇಕೋ ಅದನ್ನ ISP ಕೊಡುತ್ತೆ. ಚಲನೆಯ ವ್ಯಾಯಾಮಗಳು, ಸಮತೋಲನ ವ್ಯಾಯಾಮಗಳು ಮತ್ತು ಕೈ ಚಳಕದ ವ್ಯಾಯಾಮಗಳನ್ನ, 3 ರೀತಿಯ ವ್ಯಾಯಾಮಗಳನ್ನ ಕೊಟ್ಟು ಶಾರೀರಿಕ ಬೆಳವಣಿಗೆಗೆ ಸಪೋರ್ಟ್ ಮಾಡುತ್ತೆ. ಮಾನಸಿಕ ಬೆಳವಣಿಗೆ ಆಗೋದಕ್ಕೆ ವಿವಿಧ ಭಾಷೆಗಳು,
2 ರೀತಿಯಾದಂತಹ ಗಣಿತ ಮತ್ತು ವಿಶ್ವಜ್ಞಾನಕೋಶ, ಇದು 3 ಸಬ್ಜೆಕ್ಟ್ಸ್ ಅನ್ನು ಕೊಟ್ಟು ಮಗುಗೆ ಸೂಪರ್ ಬ್ರಿಲಿಯಂಟ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡುತ್ತೆ. ಪ್ರಕೃತಿ ಬಗ್ಗೆ, ಪ್ರಾಣಿ ಪ್ರಪಂಚದ ಬಗ್ಗೆ ಮತ್ತು ಸಸ್ಯ ಪ್ರಪಂಚದ ಬಗ್ಗೆ ಮತ್ತು ಜನಗಳ ಬಗ್ಗೆ ಪ್ರೀತಿಯನ್ನ ತುಂಬಿ ಅದರ ಜೊತೆಯಲ್ಲಿ ಯಾವ ರೀತಿ ಬಾಳೋದು ಅನ್ನೋದನ್ನ ಹೇಳ್ಕೊಡೋದ್ರ ಮೂಲಕ ಸಾಮಾಜಿಕ ಬೆಳವಣಿಗೆಯನ್ನ ನಾವು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ತೀವಿ. ಶಿಶು ಗೀತೆಗಳನ್ನ ಭಾವನಾತ್ಮಕವಾಗಿ ಹಾಡ್ತಾ ಮಗುಗೆ ಭಾವನಾತ್ಮಕವಾಗಿ ಕತೆಗಳನ್ನ ಹೇಳ್ತಾ ಎಲ್ಲ ನವರಸಗಳನ್ನು ಎಕ್ಸ್ಪ್ರೆಸ್ ಮಾಡಕ್ಕೆ ಸಾಧ್ಯ ಆಗುವಂತಹ ಭಾರತೀಯ ನೃತ್ಯವನ್ನ ಕಲಿತು ಮತ್ತು ಮಗು ಜೊತೆಗೆ ಯಾವಾಗ ಮಗು ಮಾತಾಡಿದ್ರು ಭಾವನೆಗಳನ್ನ ಪ್ರಕಟಪಡಿಸ್ತಾ ಮಾತಾಡುವ ಹಾಗೆ, ನಾವು ಸಂಭಾಷಣೆ ಮಾಡುವ ಹಾಗೆ ಮಗುವನ್ನ ತರಬೇತಿ ಕೊಡ್ತಾ ಮಗುವಿನ ಭಾವನಾತ್ಮಕ ಬೆಳವಣಿಗೆಯನ್ನ ಮಾಡ್ತೇವೆ. ಧಾರ್ಮಿಕ ಮಾರ್ಗ ಮತ್ತು ಭೌತಿಕ ಮಾರ್ಗ 2 ರೀತಿಯಲ್ಲಿ ನಾವು ಆಧ್ಯಾತ್ಮಿಕ ಬೆಳವಣಿಗೆ ಹೇಗೆ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡು ಮಗು ಮೇಲೆ ಇಂಪ್ಲಿಮೆಂಟ್ ಮಾಡೋದ್ರಿಂದ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಬೆಳವಣಿಗೆಗೆ ISP ನಮಗೆ ಸಹಕಾರ ಕೊಡುತ್ತೆ, ತರಬೇತಿ ಕೊಡುತ್ತೆ. ಇದಿಷ್ಟೇ ಅಲ್ಲ, ಮಗುವಿನಲ್ಲಿ 8 ರೀತಿಯಾದಂತಹ ಬುದ್ಧಿವಂತಿಕೆಗಳು ಬೆಳವಣಿಗೆ ಆಗೋದಕ್ಕೆ ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಕೊಡುತ್ತೆ ISP. 8 ರೀತಿಯ ಬುದ್ಧಿವಂತಿಕೆಗಳು ಯಾವುದು? 8 ಇಂಟೆಲಿಜೆನ್ಸಸ್ ಆಫ್ ದ ಚೈಲ್ಡ್ ಅಂತ. ಬಹುಭಾಷೆಗಳನ್ನ ಕಲಿಯೋದ್ರ ಮೂಲಕ ಭಾಷಾ ಬುದ್ಧಿವಂತಿಕೆಯನ್ನ ಬೆಳೆಸ್ತೇವೆ. ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಅಂತ, ಗಣಿತದ ಬುದ್ಧಿವಂತಿಕೆ. ಲಾಜಿಕಲ್ ಇಂಟೆಲಿಜೆನ್ಸ್, ತಾರ್ಕಿಕವಾದಂತಹ ಬುದ್ಧಿವಂತಿಕೆ, ಅದನ್ನು ಕೂಡ ಬೆಳೆಯೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೇವೆ. ಮ್ಯೂಸಿಕಲ್ ಇಂಟೆಲಿಜೆನ್ಸ್, ಸಂಗೀತ ಜ್ಞಾನದ ಬುದ್ಧಿವಂತಿಕೆ. ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಬೆಳವಣಿಗೆ ಆಗೋದಕ್ಕೆ ಏನ್ ಬೇಕೋ ಅದನ್ನು ಕೂಡ ನಾವು ISP ನಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವೆ. ಕೆನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತ, ಶಾರೀರಿಕ ಬುದ್ಧಿವಂತಿಕೆ, ನಮ್ಮ ಶರೀರದ ಬಗ್ಗೆ ಜ್ಞಾನ, ಅದರ ಒಂದು ಕೇರ್ ತಗೊಳ್ಳೋದ್ರ ಬಗ್ಗೆ ಜ್ಞಾನವನ್ನ, ಇಂಟೆಲಿಜೆನ್ಸ್, ಆ ಬುದ್ಧಿವಂತಿಕೆಯನ್ನು ಬೆಳೆಸಿ ಸದೃಢ ಶರೀರ ಆಗ್ಲಿಕ್ಕೆ ಅಥವಾ ಶಾರೀರಿಕವಾಗಿ ಬೇಕಾಗಿರುವಂತಹ ಪ್ರೊಫೆಷನ್ಸ್ಗೆ ಶರೀರದ ಬಗ್ಗೆ ಜ್ಞಾನ ಕೊಡುವಂತಹ ವೃತ್ತಿಗಳಿಗೆ ತಯಾರು ಮಾಡೋದು ಮಗುವನ್ನ. ಮತ್ತೆ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಅಂತ, ದೃಷ್ಟಿಯ ನೋಟದ ಒಂದು ಬುದ್ಧಿವಂತಿಕೆ. ಇದನ್ನ ಹೇಳ್ಬೇಕಂದ್ರೆ ಫೋಟೋಗ್ರಾಫರ್ಸ್ಗೆ, ಆಮೇಲೆ ಪ್ರಕೃತಿ ಪ್ರೇಮಿಗಳಿಗೆ, ಡ್ರಾಯಿಂಗ್ ಪೇಂಟಿಂಗ್ ಮಾಡೋರಿಗೆ, ಇವ್ರಿಗೆಲ್ರಿಗೂ ಕೂಡ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಇರಬೇಕು. ಆರ್ಕಿಟೆಕ್ಟ್ಸ್ಗೆ, ಇವ್ರಿಗೆಲ್ಲ ಅದಕ್ಕೆ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಅದಕ್ಕೆ ಏನ್ ಬೇಕೋ ಅದನ್ನು ಕೂಡ ನಾವು ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡ್ತೇವೆ. ಮತ್ತೆ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂದ್ರೆ ಇಬ್ಬರು ವ್ಯಕ್ತಿಗಳ ನಡುವೆ ಸಂಬಂಧವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಬೇಕಿರುವಂತಹ ಬುದ್ಧಿವಂತಿಕೆ. ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಅಂತ, ತನ್ನ ಆಧ್ಯಾತ್ಮಿಕ ಬಗ್ಗೆ ಅಂದ್ರೆ ತನ್ನ ಮನಸ್ಸು, ಶರೀರ, ಬುದ್ಧಿ ಮತ್ತೆ ಎಮೋಷನ್ಸ್ ಅದನ್ನೆಲ್ಲಾನು ತನ್ನ ಬಗ್ಗೆ ಹೆಚ್ಚಿನ ಜ್ಞಾನ, ಸೆಲ್ಫ್ ನಾಲೆಡ್ಜಸ್ ಅಂತ, ಅದರ ಬಗ್ಗೆ ಇರುವಂತಹ ಒಂದು ಇಂಟೆಲಿಜೆನ್ಸ್, ಅದಕ್ಕೆ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಅಂತ. ಅದಕ್ಕೆ ಏನ್ ಬೇಕೋ ಅದನ್ನು ನಾವು ಮಾಡ್ತೀವಿ. ಆಮೇಲೆ ಕೊನೆಯದಾಗಿ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ, ಪ್ರಕೃತಿಯ ಬುದ್ಧಿವಂತಿಕೆ. ಈ ಡಿಸ್ಕವರಿ ಚಾನಲ್ ಇದೆಲ್ಲ ಮಾಡ್ತಾರಲ್ಲ, ಪ್ರಾಣಿಗಳ ಬಗ್ಗೆ ರಿಸರ್ಚ್ ಮಾಡೋದು, ಪ್ರಕೃತಿಯ ಬಗ್ಗೆ ರಿಸರ್ಚ್ ಮಾಡೋದು, ಬೆಟ್ಟ ಗುಡ್ಡಗಳ ಬಗ್ಗೆ, ಪರ್ವತಗಳ ಬಗ್ಗೆ, ಸಾಗರದ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಿರ್ತಾರಲ್ಲ, ಅವ್ರಿಗೆಲ್ಲ ಏನ್ ನಾಲೆಡ್ಜ್ ಇರುತ್ತೆ? ಪ್ರಕೃತಿಯ ಬಗ್ಗೆ ಇರುವಂತ ನಾಲೆಡ್ಜ್, ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಇರುತ್ತೆ. ಈ ತರ 8 ಇಂಟೆಲಿಜೆನ್ಸಸ್ ನ ಮಗುವಿನಲ್ಲಿ ಹೆಂಗ್ ಡೆವಲಪ್ ಮಾಡಬೇಕು ಅನ್ನೋದನ್ನು ಕೂಡ ನಮ್ಗೆ ISP ಕಲಿಸ್ಕೊಡತ್ತೆ. ಅದನ್ನು ಕೂಡ ನಾವು ಮಗು ಮೇಲೆ ಇಂಪ್ಲಿಮೆಂಟ್ ಮಾಡ್ತೇವೆ. ಈ ರೀತಿ ಮಗುವಿಗೆ ಯಾವ್ದ್ಯಾವ್ದು ಒಳ್ಳೇದೋ ಅದನ್ನೆಲ್ಲ ನಾಲೆಡ್ಜನ್ನು ನಮಗೆ ಕೊಟ್ಟು ಮಗು ತುಂಬಾ ಮಹಾನ್ ವ್ಯಕ್ತಿ ಆಗೋದಕ್ಕೆ ಏನೇನೆಲ್ಲ ಬೇಕೋ ಅದನ್ನ ISP ನಮಗೆ ಕೊಟ್ಟು ಸಹಕರಿಸುತ್ತೆ.
ಹೂ ವಿಲ್ ಎಂಜಾಯ್ ದ ಚಿಲ್ಡ್ರನ್ ಮೋಸ್ಟ್ ಅಂತ. ಯಾರು ಎಂಜಾಯ್ ಮಾಡ್ತಾರೆ ಅಂದ್ರೆ ತಾತ ಅಜ್ಜಿನ, ಗ್ರ್ಯಾಂಡ್ ಪೇರೆಂಟ್ಸಾ ಪೇರೆಂಟ್ಸಾ ಅಂತ. ಗ್ರ್ಯಾಂಡ್ ಪೇರೆಂಟ್ಸ್ ಅಲ್ವಾ? ಯಾಕೆ ಅಂತ, ಯಾಕೆ ಪೇರೆಂಟ್ಸ್ ಯಾಕೆ ಎಂಜಾಯ್ ಮಾಡಬಾರ್ದು? ಗ್ರ್ಯಾಂಡ್ ಪೇರೆಂಟ್ಸ್ ಎಂಜಾಯ್ ಮಾಡ್ದಂಗೆ ಮಕ್ಕಳನ್ನ. ಪೇಷನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಅಂದ್ರೆ ಟೈಮ್ ಸಿಗುತ್ತೆ, ಟೈಮ್ ಜಾಸ್ತಿ ಸಿಗುತ್ತೆ, ಫ್ರೀಡಮ್ ಜಾಸ್ತಿ ಕೊಡ್ತಾರೆ. ಎಲ್ಲ ಮಾಡೋದ್ರಿಂದ ಅವರು ತುಂಬಾ ಎಂಜಾಯ್ ಮಾಡ್ತಾರೆ ಅಲ್ವಾ? ISP ಆದ್ಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ ಎಷ್ಟು ಎಂಜಾಯ್ ಮಾಡ್ತಾರೋ ಮಕ್ಕಳನ್ನ, ಅಷ್ಟೇ ಎಂಜಾಯ್ಮೆಂಟ್ನ ಪೇರೆಂಟ್ಸು ಮಾಡ್ತಾರೆ. ಯಾಕೆಂದ್ರೆ ISP ನಲ್ಲಿ ಗೊತ್ತಾಗುತ್ತೆ ಅವ್ರಿಗೆ. ಇದಕ್ಕಿಂತ ನಾನು ನಮ್ಮ ಮಗನಿಗೆ ಹೇಳ್ತಿದ್ದೆ, 3 ತಿಂಗಳ ಮಗು ಇದೆ ನಮ್ಮ ಮನೆಯಲ್ಲಿ. ಈಗ ಮೊಮ್ಮಗ ಬಂದಿದ್ದಾನೆ, ಕೃಷ್ಣ ಬಂದಿದ್ದಾನೆ. ಅವನು ಒಂದು ನಗುಗೆ ಲಕ್ಷಾಂತರ ರೂಪಾಯಿ ಬೆಲೆ ಕಟ್ಟಕ್ಕಾಗಲ್ಲ ನಾವು. ಅಷ್ಟು ಸಂತೋಷ ಮನೆ ಮಂದಿಗೆಲ್ಲ ಕೊಡ್ತಾ ಇದ್ದಾನೆ, ಆನಂದ ಕೊಡ್ತಾ ಇದ್ದಾನೆ. ಸೊ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ನಾವು ಅಂಥದನ್ನ ಬಿಟ್ಬಿಟ್ಟು ಏನೋ ಒಂದು ಕೆಲಸಗಳಿಗೆ ಹಣಕ್ಕೆ ದುಡಿಯಕ್ಕೆ ಹೋಗ್ತೀವಿ. ಹಣ ಬೇಡ ಅಂತಲ್ಲ, ಆದ್ರೆ ನಾವು ಏನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಹಣಕ್ಕೇನೆ ನಮ್ಮ ಜೀವನ ಎಲ್ಲ ಮುಡುಪಾಗಿಟ್ಬಿಟ್ಟಿದೀವಿ ಫುಲ್ಲು. ಬೇರೆ ಎಲ್ಲ ನೆಗ್ಲಿಜೆನ್ಸು. ಹೆಂಡ್ತಿನ ನೋಡ್ಕೊಳ್ಳೋದಕ್ಕೂ ನೆಗ್ಲಿಜೆನ್ಸು, ಊಟ ತಿಂಡಿಗೂ ನೆಗ್ಲಿಜೆನ್ಸು, ಮತ್ತೊಂದಕ್ಕೂ ನೆಗ್ಲಿಜೆನ್ಸು, ಮತ್ತೆ ಟೈಮ್ ಎಲ್ಲ ಯಾವುದಕ್ಕೆ? ದುಡಿಯೋದಕ್ಕೆ ಇಟ್ಕೊಂಡ್ಬಿಟ್ಟಿದೀವಿ. ನಮ್ಗೆ ಪ್ರಿಫರೆನ್ಸ್, ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಆಕ್ಚುಲ್ ಆಗಿ ಜೀವನದಲ್ಲಿ ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಯಾವ್ಯಾವುದಕ್ಕೂ ಸ್ಪೇರ್ ಮಾಡ್ತೀವಿ. ನಮಗೆ ISP ಇಂದ ನಮಗೆ ಇಂಪಾರ್ಟೆನ್ಸ್ ಗೊತ್ತಾಗ್ಬಿಡುತ್ತೆ. ಗೊತ್ತಾದ್ಮೇಲೆ ಗ್ರ್ಯಾಂಡ್ ಪೇರೆಂಟ್ಸು ಯಾವ ರೀತಿ ತಮ್ಮ ಟೈಮನ್ನ, ತಮ್ಮ ಪೇಷನ್ಸನ್ನ ಎಲ್ಲ ನೀವೇನೇನು ಹೇಳಿದ್ರು ಅದೆಲ್ಲ ಕೊಡ್ತಾರೋ ಅದೇ ರೀತಿ ಪೇರೆಂಟ್ಸ್ ಕೂಡ ಇಬ್ರು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ ಪೇರೆಂಟ್ಸು ಬದಲಾವಣೆ ಆಗ್ತಾರೋ ಆ ಪೇರೆಂಟ್ಸು ಗ್ಯಾರಂಟಿಯಾಗಿ 100 ವರ್ಷ ಬದುಕ್ತಾರೆ. ಯಾಕೆಂದ್ರೆ ಮಗು ಜೊತೆನಲ್ಲಿ ಮಗುವಾಗಿ ಆನಂದವಾಗಿರ್ತಾರೆ. ನೀವು ನಿಮ್ಮ ಮಗುವನ್ನು ಎಂಜಾಯ್ ಮಾಡ್ತೀರಾ? ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ರಿ ಎಲ್ಲರೂ. ದೇವರು ನಮಗೆ ಮಗುನ ಯಾಕೆ ಕೊಡ್ತಾನೆ ಅಂತ? ಇನ್ನೊಂದು ಕ್ವಶನ್, ಇದು ಕನೆಕ್ಟೆಡೇನೆ, ಆಮೇಲೆ ಕನೆಕ್ಟ್ ಮಾಡ್ತೀನಿ. ನಮ್ಮನ್ನ ದೇವರು ಈ ಪ್ರಪಂಚಕ್ಕೆ ಯಾತಕ್ಕೆ ಕಳಿಸಿದಾನೆ ಅಂತ? ಯಾತಕ್ಕೆ ಕಳಿಸಿದಾನೆ ಅಂದ್ರೆ, ಸುಂದರವಾದ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದೀನಿ, ಅದನ್ನ ಎಂಜಾಯ್ ಮಾಡಿ ಅಂತ ಕಳಿಸಿದಾನೆ. ಅದಕ್ಕೇನೆ ನಮ್ಮನ್ನ, ಅಂದ್ರೆ ಮನುಷ್ಯರನ್ನ ಯಾವಾಗ ಸೃಷ್ಟಿ ಮಾಡ್ದ ಅಂದ್ರೆ, ಎಲ್ಲ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ಮೇಲೆ, ಅಂದ್ರೆ ಪಂಚಭೂತಗಳನ್ನು ಸೃಷ್ಟಿ ಮಾಡಿ, ನೀರು, ಗಾಳಿ, ಬೆಂಕಿ, ಆಕಾಶ, ಎಲ್ಲ ಪಂಚಭೂತಗಳನ್ನು ಸೃಷ್ಟಿ ಮಾಡಿ, ಸಸ್ಯಗಳನ್ನೆಲ್ಲ ಸೃಷ್ಟಿ ಮಾಡಿ, ಎಷ್ಟೋ ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ ನಂತರ ಕೊನೆಗೆ ಮನುಷ್ಯನನ್ನ ಸೃಷ್ಟಿ ಮಾಡಿದಂತೆ, ನಾನೆಲ್ಲ ಸೃಷ್ಟಿ ಮಾಡಿದ್ದೀನಿ, ನೀವು ಹೋಗಿ ಎಂಜಾಯ್ ಮಾಡಿಯಪ್ಪ ಅಂತ, ಎಂಜಾಯ್ ಮಾಡಿ ಬನ್ನಿ ಅಂತ. ನಾವು ಅದೇ ತರ ಹುಟ್ಟಿದ್ಮೇಲೆ ಒಂದು 5-6 ವರ್ಷ ಅದೇ ತರ ಇರ್ತೀವಿ, ಎಂಜಾಯ್ ಮಾಡ್ತೀವಿ, ಎಲ್ಲ ಪ್ರಪಂಚನೆಲ್ಲ ಎಂಜಾಯ್ ಮಾಡ್ತೀವಿ, ನೋಡಿದ್ದನ್ನೆಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ. ಯಾವಾಗ್ಲೂ ನಗ್ನಗ್ತಾ ಇರ್ತೀವಿ, ಕ್ಯಾಕೆ ಹಾಕೊಂಡು ನಗ್ತಾ ಇರ್ತೀವಿ, ಎಲ್ಲ ಮಾಡ್ತಿರ್ತೀವಿ. 5-6 ವರ್ಷ ಆಗ್ಬಿಟ್ಮೇಲೆ ನಿಧಾನಕ್ಕೆ ಏನ್ ಮಾಡ್ತೀವಿ? ಎಲ್ಲ ಮರ್ತು ಬಿಟ್ಟು ಎಲ್ಲ ಟೆನ್ಷನ್ ಲೈಫ್ ಸ್ಟಾರ್ಟ್ ಮಾಡ್ಕೊಂಡ್ ಬಿಡ್ತೀವಿ. ಆ ಎಕ್ಸಾಮ್ ಪಾಸ್ ಆಗ್ಬೇಕು, ಈ ಜಾಬ್ಗೆ ಸೇರ್ಬೇಕು, ಆ ಮನೆ ಕಟ್ಟಬೇಕು, ಇದು ಮಾಡ್ಬೇಕು ಅಂತ ಆನಂದನೆಲ್ಲ ಮರ್ತೋಗ್ಬಿಟ್ಟು ಪ್ರಪಂಚನ ಎಂಜಾಯ್ ಮಾಡೋದನ್ನ ಬಿಟ್ಬಿಡ್ತೀವಿ. ಟೆನ್ಷನ್ ಫುಲ್ ಲೈಫ್ ಮಾಡ್ಕೊಂಡ್ಬಿಟ್ಟು ಅವಾಗ ದೇವ್ರು ನೋಡ್ತಾನಂತೆ, ಅರೆ ನಾನು ಯಾತಕ್ಕೋಸ್ಕರ ಕಳಿಸ್ಕೊಟ್ಟಿದ್ದಿ ಇವ್ರನ್ನ, ಸುಂದರವಾದಂಥ ಪ್ರಪಂಚ ಸೃಷ್ಟಿ ಮಾಡಿದ್ದೀನಿ, ಅದನ್ನೆಲ್ಲ ಎಂಜಾಯ್ ಮಾಡಿ ಅಂತ ಕಳಿಸಿದ್ರೆ, ಇವ್ರು ಈ ಥರ ಕಷ್ಟಪಟ್ಕೊಂಡು ಜೀವನ ಮಾಡ್ತಿದಾರಲ್ಲ, ಇವ್ರಿಗೆ ಒಂದು ರಿಮೈಂಡರ್ ಕಳ್ಸೋಣ,
ನೀವು ಯಾತಕ್ಕೋಸ್ಕರ ನೀನು ಪ್ರಪಂಚಕ್ಕೆ ಕಳಿಸಿದೀನಿ ನಿನ್ನ ಅಂತ ಅಂದ್ಬಿಟ್ಟು ರಿಮೈಂಡರ್ ರೂಪದಲ್ಲಿ ಒಂದು ಮಗುವನ್ನ ಕೊಡ್ತಾನಂತೆ 20 ವರ್ಷ ಆದಾಗ ನಮ್ಗೆ. ಆ ಮಗು ಹುಟ್ಟಿದಾಗ ನಾವು ಆ ಮಗುನ್ ನೋಡಿ ಕಲ್ತ್ಕೊಂತೀವಿ ಮತ್ತೆ ಪ್ರಪಂಚದಲ್ಲಿ ಹೆಂಗೆ ಜೀವನ ಮಾಡ್ಬೇಕು ಅಂತ. ಆನಂದವಾಗಿರ್ಲಿಕ್ಕೆ ಯಾವ್ದ್ರ ಅವಶ್ಯಕತೆನೂ ಇಲ್ಲ, ಪ್ರಪಂಚದ ಜೊತೆಗೆ ಆರಾಮಾಗಿ ಖುಷಿಯಾಗಿರ್ಬೋದು ಅಂತ ಹೇಳಿ ಮಗುನ ನೋಡಿ ಕಲಿತಾ ಹೋಗ್ತೀವಿ. ಮಗುನು ಆನಂದವಾಗಿ ಜೀವನ ಮಾಡುತ್ತೆ, ಅಪ್ಪ ಅಮ್ಮನು ಆನಂದವಾಗಿ ಜೀವನ ಮಾಡ್ತಾರೆ ಮಗು ಹುಟ್ಟಿದ್ಮೇಲೆ 5-6 ವರ್ಷ. ಆಮೇಲೆ ಮಗುನು ನಿಧಾನಕ್ಕೆ ಮರಿತಾ ಬರುತ್ತೆ, ತಂದೆ ತಾಯಿನೂ ಮರಿತಾ ಬರ್ತಾರೆ. ಆವಾಗ ನೋಡ್ತಾ ಇರ್ತಾನೆ ದೇವ್ರು, ಇದೇನಪ್ಪ ನನ್ ರಿಮೈಂಡರ್ ಕಳಿಸಿದ್ರೆ ಇಬ್ರು ಮರ್ತು ಬಿಟ್ಟು ತಿರ್ಗಿ ಟೆನ್ಷನ್ ಫುಲ್ ಲೈಫ್ ಮಾಡ್ಕೊಂತಿದ್ದಾರೆ ಅಂದ್ಬಿಟ್ಟು ಆ ಮಗುಗೆ 20 ವರ್ಷ ಆದಾಗ ಇನ್ನೊಂದ್ಸರಿ ರಿಮೈಂಡರ್ ಕಳಿಸ್ತಾನಂತೆ. ಪೇರೆಂಟ್ಸ್ಗೆ ಮೊಮ್ಮಗು ಕೊಡ್ತಾನೆ, ಆ ಮಗುಗೆ ಒಂದು ಮಗು ಕೊಟ್ಟು ಮತ್ತೆ ಗ್ರ್ಯಾಂಡ್ ಚಿಲ್ಡ್ರನ್ ಹುಡ್ತಾರೆ. ಈಗ ತಂದೆ ತಾಯಿ, ಗ್ರ್ಯಾಂಡ್ ಪೇರೆಂಟ್ಸು ಮತ್ತೆ ಮಗು ಮೂವರು ಕೂಡ 3 ಪೀಳಿಗೆನವರು ತುಂಬಾ ಖುಷಿಯಾಗಿ ಆ ಮಗುನ್ ನೋಡಿ ಎಲ್ಲರೂ ಕಲ್ತ್ಕೊಂಡು ಆನಂದವಾಗಿ ಜೀವನ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು 20 ವರ್ಷಕ್ಕೆ ಇವ್ರೆಲ್ರೂ ಮರ್ತೋಗ್ಬಿಡ್ತಾರೆ. ಆವಾಗ ಮರಿ ಮಗ ಅವನು ಇವ್ರಿಗೆಲ್ರಿಗೂ ಕಲಿಸ್ತಾನೆ ಅಂತ. ಹೀಗೆ 20 ವರ್ಷಕ್ಕೊಂದು ಸರಿ ಒಂದು ತಲೆಮಾರು ಯಾರ ಮನೆಯಲ್ಲಿ ಹುಟ್ಟುತ್ತೋ ಅವರು ಹುಟ್ಟಿ ಆ ಮಗುನ ಎಂಜಾಯ್ ಮಾಡ್ತಾರೋ ಆ ಮನೆಯಲ್ಲಿ ಜನಗಳು 100 ವರ್ಷ ಬದುಕ್ತಾರೆ ಅಂತ. ಹೀಗೆ ಮಗು ನಮಗೆ ಆನಂದವನ್ನ ಕೊಡೋದಕ್ಕೆ ಹುಟ್ಟುತ್ತೆ. ನಾವು ಅದನ್ನ ISP ಇಂದ ಅದು ನಮ್ಗೆ ಅರಿವಾಗುತ್ತೆ, ಜ್ಞಾನೋದಯ ಆಗುತ್ತೆ, ಅನುಭವ ಆಗುತ್ತೆ, ತುಂಬಾ ಅನುಭವ ಆಗುತ್ತೆ. ಇನ್ನೊಂದು 2 ವರ್ಷ 3 ವರ್ಷ ಬಿಟ್ಟು ನಮ್ಗೆ ನೀವು ಇದ್ರ ಬಗ್ಗೆ ಹೇಳ್ರಿ. Some of the benefits of ISP. Some of the benefits, not all the benefits. ಯಾಕೆಂದ್ರೆ ಸಾವಿರಾರು ಬೆನಿಫಿಟ್ಸ್ ಇದೆ ISP ಇಂದ. ಅದರಲ್ಲಿ ಸೆಲೆಕ್ಟ್ ಮಾಡಿ ಒಂದು ಸ್ಕ್ರೀನ್ಗೆ ಎಷ್ಟು ಆಗುತ್ತೋ ಅಷ್ಟನ್ನ ನಾವು ಹಾಕಿದೀವಿ, ಒಂದು 8-10. ಅದನ್ನ ನೋಡೋಣ ಏನ್ ಬೆನಿಫಿಟ್ಸ್ ನಮ್ಗೆ ಅಂತ. ಚೈಲ್ಡ್ ಬಿಕಮ್ಸ್ ಇಂಟೆಲಿಜೆಂಟ್, ಚೈಲ್ಡ್ಸ್ ಮೆಮರಿ ಇನ್ಕ್ರೀಸಸ್. ಮಗುವಿನ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ, ಮೇಧಾಶಕ್ತಿ ಜಾಸ್ತಿ ಆಗುತ್ತೆ, ಮಗುವಿನ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ದೇ ವಿಲ್ ಸ್ಟಾಪ್ ವಾಚಿಂಗ್ ಟಿವಿ. ಸೊ ಮಕ್ಕಳು ಟಿವಿಯನ್ನ ನೋಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ದೇ ವಿಲ್ ಲವ್ ಟು ಲರ್ನ್. ಅವರು ತುಂಬಾ ಕಲಿಕೆಯ ಬಗ್ಗೆ ತುಂಬಾ ಪ್ರೀತಿ ಇರುತ್ತೆ, ಪ್ರೀತಿಯಿಂದ ಎಲ್ಲವನ್ನೂ ಕಲಿತಾರೆ. ನೋ ಟ್ಯೂಷನ್ಸ್ ರಿಕ್ವೈರ್ಡ್. ಅವರಿಗೆ ಮನೆ ಪಾಠಗಳೇ ಬೇಕಾಗಿಲ್ಲ, ಟ್ಯೂಷನ್ಸೇ ಬೇಕಾಗಿಲ್ಲ. ನೋ ಎಕ್ಸ್ಪೆನ್ಸಿವ್ ಟಾಯ್ಸ್ ರಿಕ್ವೈರ್ಡ್. ತುಂಬಾ ಕಾಸ್ಟ್ಲಿ ಆಗಿರುವಂತಹ ಬೊಂಬೆಗಳೇ ಬೇಕಾಗಿಲ್ಲ ಮಗುಗೆ. ನೋ ಫೋರ್ಸ್ ಡಿಸಿಪ್ಲಿನ್. ನಾವು ತುಂಬಾ ಫೋರ್ಸ್ ಮಾಡಿ ಶಿಸ್ತನ್ನ ಮಗುಗೆ ಕಲಿಸ್ಬೇಕಾಗಿಲ್ಲ. ಎವರ್ ಲಾಸ್ಟಿಂಗ್ ಬಾಂಡೇಜ್. ಕಳ್ಕೊಳ್ಳಕ್ಕೆ ಆಗದೆ ಇರುವಂತಹ ಒಂದು ಅನುಬಂಧ ತಂದೆ ತಾಯಿರ ಜೊತೆಗೆ, ಪೇರೆಂಟ್ಸ್ ಜೊತೆಗೆ. ಫೈನಲಿ ಅವಿದ್ಯಾ ವಿಲ್ ಗಿವ್ ರೈಸ್ ಟು ವಿದ್ಯಾ. ಕೊನೆಯದೇನಪ್ಪಾ ಅಂದ್ರೆ ಅವಿದ್ಯೆಯು ವಿದ್ಯೆಗೆ ದಾರಿ ಮಾಡಿಕೊಡುತ್ತೆ. ಸೊ ಇದು ಒಂದೊಂದನ್ನೇ ನೋಡೋಣ. ಇದು ಕೆಲವೆಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ನಾನೇನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಮಗುವಿನ ಬುದ್ಧಿವಂತಿಕೆ, ಮೇಧಾಶಕ್ತಿ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ದೇ ವಿಲ್ ಸ್ಟಾಪ್ ವಾಚಿಂಗ್ ಟಿವಿ. ಟಿವಿ ನೋಡೋದು ಮತ್ತೆ ಮೊಬೈಲ್ ನೋಡೋದೇ ಒಂದು ದೊಡ್ಡ ಇವಾಗ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮಕ್ಕಳದು. ಆ ಚಟನ ಹೆಂಗೆ ತಪ್ಪಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ISP ಮಾಡಿರೋಂಥ ಮಕ್ಕಳು ಆ ತರ ಚಟಕ್ಕೆ ಸಿಕ್ಕಾಕೊಳ್ಳೋದೇ ಇಲ್ಲ. ಹಂಗಾರೆ ನೋಡೋದೇ ಇಲ್ವಾ ಗುರುಜಿ? ನೋಡ್ತಾರೆ, ಆದ್ರೆ ಚಟ ಆಗಲ್ಲ. ದಿನದಲ್ಲಿ ಒಂದು 5 ನಿಮಿಷನೋ 10 ನಿಮಿಷನೋ ನಮ್ಮ ಮೊಮ್ಮಗ ಬರ್ತಾನೆ, ಕೇಳ್ತಾನೆ ನನ್ಗೆ ಚಾಂದೋಗ್ಯ ಅಂತ, ಅಪ್ಪಾಜಿ ಮೊಬೈಲ್ ಬೇಕು. ಏನಕ್ಕಪ್ಪ? ರೈಮ್ಸ್ ನೋಡ್ತೀನಿ. 10 ಮಿನಿಟ್ಸ್ ನೋಡ್ತೀನಿ ಅಪ್ಪಾಜಿ, ಆಮೇಲೆ ಕೊಟ್ಬಿಡ್ತೀನಿ ಅಂತ. ಸರಿ ಅಪ್ಪ ತಗೋ ಅಂತ ಅವನು ಹೋಗಿ 2 ರೈಮೋ 3 ರೈಮೋ ಅಥವಾ ಆ ಸ್ಟೋರಿನೋ ಏನೋ ಒಂದು ನೋಡ್ತಾನೆ. ಆಯ್ತು ಚಾಂದೋಗ್ಯ 10 ಮಿನಿಟ್ಸ್ ಅಂದ್ರೆ ಆಯ್ತು ಅಪ್ಪಾಜಿ ತಗೊಳ್ಳಿ ಅಂತ ಸ್ವಿಚ್ ಆಫ್ ಮಾಡಿ ಕೊಟ್ಬಿಟ್ಟು ಹೊರಟೋಗ್ತಾನೆ. ಈ ತರ ಚಟವಾಗಿ ಆಗೋದಿಲ್ಲ, ಬಹಳ ಲಿಮಿಟೆಡ್ ಆಗಿ. ಯಾಕೆಂದ್ರೆ
ಗುರೂಜಿ ಒಂದ್ ಕಡೆ ಹೇಳ್ತಾರೆ, ಡೋಂಟ್ ಕರ್ಟೈಲ್ 100% ಎವ್ರಿಥಿಂಗ್ ಅಂತ. ಎಲ್ಲವನ್ನು ನಾವು 100% ಕರ್ಟೈಲ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಸೋಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅಂತ. ದೇ ವಿಲ್ ಲವ್ ಟು ಲರ್ನ್. ಅವರೇ ಬಂದು ನನ್ಗೆ ಅದ್ ಕಲ್ಸ್ಕೊಡು, ಇದ್ ಕಲ್ಸ್ಕೊಡು, ಇದನ್ನ ಹೆಂಗ್ ಮಾಡೋದು, ಅದನ್ನ ಹೆಂಗ್ ಮಾಡೋದು ಅಂತ ಎಲ್ಲ ಕಲಿಯುವಿಕೆನಲ್ಲಿ ತುಂಬಾ ಆಸಕ್ತಿ, ಎಲ್ಲ ಕಲಿತಾ ಇರ್ತಾರೆ. ನಾವೇನು ಅದನ್ನ ಆ ಸಬ್ಜೆಕ್ಟ್ ಕಲಿ, ಈ ಸಬ್ಜೆಕ್ಟ್ ಕಲಿ, ಅದು ಇದು ಮಾಡು, ಏನು ಹೇಳ್ಬೇಕಾಗಿಲ್ಲ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರುವಂತ ಯಾವಾಗ ಅವರಿಗೆ ತುಂಬಾ ಕಲಿಕೆನಲ್ಲಿ ತುಂಬಾ ಆಸಕ್ತಿ ಇರುತ್ತೋ, ಪ್ರೀತಿ ಇರುತ್ತೋ, ಟ್ಯೂಷನ್ಸ್ ಬೇಕಾಗೋದೇ ಇಲ್ಲ. ಮಕ್ಕಳನ್ನ ಟ್ಯೂಷನ್ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಅದಕ್ಕೆ ದುಡ್ಡು ಖರ್ಚು ಮಾಡೋದು, ಟೈಮಿಂಗ್ಸು, ಎನರ್ಜಿ ಎಲ್ಲ ಸೇವ್ ಆಗ್ಬಿಡುತ್ತೆ. ಸೊ ಅವ್ರದ್ದು ಹೋಮ್ವರ್ಕ್ಸ್ ಆಗ್ಲಿ, ಅವರ ಓದ್ರ ಬಗ್ಗೆ ಅವರು ಕಾಳಜಿ ತಗೊಂಡು ಅವರೇ ಮುಂದುವರೆದ್ಬಿಟ್ರೆ ನಮ್ ಕೆಲಸ ಅರ್ಧ ಮುಕ್ಕಾಲು ಕಡಿಮೆ ಆಗ್ಬಿಡುತ್ತೆ. ಈಗಿನ ಪೇರೆಂಟ್ಸ್ಗೆ ಅದೇ ದೊಡ್ಡ ಬರ್ಡನ್. ಅವ್ರಿಗೆ ಓದು ಬರಹ ಕಲ್ಸೋದೇ ದೊಡ್ಡ ಬರ್ಡನ್. ಅವ್ರಿಗೆ ಎಕ್ಸಾಮ್ ಬಂದ್ಬಿಟ್ರೆ ಇವ್ರಿಗೆ ಜ್ವರ ಬಂದ್ಬಿಡುತ್ತೆ ಪೇರೆಂಟ್ಸ್. ಆ ತರ ಆಗ್ಬಿಡುತ್ತೆ. ನಿಜವಾಗ್ಲು ಆ ತರ ಆಗಿರೋದು. ಅವ್ರಿಗೆ ಟೆನ್ಷನ್ ಇರುತ್ತೋ ಇಲ್ಲೋ, ತಂದೆ ತಾಯಿಗಳಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಎಕ್ಸಾಮ್ ಬತ್ತು ಮಕ್ಕಳಿಗೆ, ಟೆಸ್ಟ್ ಇದೆಯಂತೆ ನಾಳೆ ನಾಳೆ, ಆ ಮಗುನ ಹೊಡಿಯೋದು, ಬಡಿಯೋದು, ಕೂಡ್ಸೋದು, ಮಾಡೋದು, ಫೋರ್ಸ್ ಮಾಡಿ ಬರ್ಸೋದು ಎಲ್ಲ ಮಾಡೋದು. ಇವ್ರಿಗೂ ಹಿಂಸೆ, ಮಗುಗೂ ಹಿಂಸೆ, ಮನೆಯಲ್ಲಿ ಒಂಥರ ಹಿಂಸೆಯ ವಾತಾವರಣ ತುಂಬಿರುತ್ತೆ. ಅದ್ರ ಬದಲಿಗೆ ಮಕ್ಕಳನ್ನೇ ತಮ್ಮ ಓದಿನ ಬಗ್ಗೆ ತಾವು ಕಾಳಜಿ ತಗೊಂಡು ಎಲ್ಲ ಮಾಡತ್ರೆ ಮನೆಯಲ್ಲಿ ಅರ್ಧ ಮುಕ್ಕಾಲು ಶಾಂತಿ ಇರುತ್ತೆ. ನೋ ಎಕ್ಸ್ಪೆನ್ಸಿವ್ ಟಾಯ್ಸ್ ರಿಕ್ವೈರ್ಡ್. ಪೇರೆಂಟ್ಸ್ ಯಾವ ಎಕ್ಸ್ಪೆನ್ಸಿವ್ ಟಾಯ್ಸ್ ತರಬೇಕಾಗಿಲ್ಲ. ಸಾವಿರಾರು ಗಟ್ಟಲೆ ತಂದು ಕೊಟ್ಟು ತರ್ತಾರೆ, ಬೇಕಾಗಿಲ್ಲ. ಯಾಕೆಂದ್ರೆ ನಾವು ಮಗುವಿನ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಂಡು ಮಗುಗೆ ಆಟ ಆಡ್ಲಿಕ್ಕೆ ಒಂದು ಸಾಮಗ್ರಿ ಬೇಕೇ ವಿನಃ ಕಾಸ್ಟ್ಲಿ ಟಾಯ್ಸೇ ಬೇಕು ಅಂತ ಏನಿಲ್ಲ. ಕಪ್ಪೆ ಚಿಪ್ಪುಗಳನ್ನ ಕೊಟ್ಬಿಟ್ರು, ಹುಣಸೆ ಬೀಜಗಳನ್ನ ಕೊಟ್ಬಿಟ್ರು, ಒಣಗಿರೋ ತರಗೆಲೆಗಳನ್ನ ಕೊಟ್ಬಿಟ್ರು ಆಟ ಆಡ್ಕೊಂಡಿರ್ತಾರೆ. ನಮ್ ಮಿಸಸ್ ಮಾಡ್ತಾ ಇದ್ರು. ಅವನು ಏನಾದ್ರೂ ಸ್ವಲ್ಪ ಇದ್ ಮಾಡಿದ್ರೆ ಅವಾಗ ಅವನಿಗೆ ಲೋಟಗಳು, ಸ್ಪೂನು, ಕಪ್ಪುಗಳು ಕೊಟ್ಬಿಡೋರು. ಆಟ ಆಡ್ಕೊಳಪ್ಪ ಅಂತ. ಇದನ್ನೆಲ್ಲ ಜೋಡಿಸು, ಒಂದ್ರ ಮೇಲೆ ಒಂದು, ಒಂದ್ರ ಪಕ್ಕ ಒಂದು, ಗೋಪುರದ ತರ ಎಲ್ಲ ಜೋಡಿಸು ಅಂತ. ಅವನು ಅದನ್ನೇ ಟಾಯ್ಸ್ ಮಾಡ್ಕೊಂಡು ಆಟ ಆಡ್ತಿದ್ದ. ನಮ್ಮ ಮಗ ಏರ್ಟೆಲ್ ಡಿಸ್ಟ್ರಿಬ್ಯೂಟರ್, ನಿಮಗೆ ಈ ಡಿಸ್ಪ್ಲೇ ಬ್ಯಾನರ್ಸ್ ತರದ್ದು ಬರುತ್ತೆ, ಪ್ಲಾಸ್ಟಿಕ್ದು, ಹಿಂಗೆ ಉದ್ದಕ್ಕೆ ಥರ್ಮೋಕಾಲ್ ಇದ್ದಂಗಿರುತ್ತೆ, ಅದು ಸ್ವಲ್ಪ ಇಷ್ಟು ದಪ್ಪ. ಸೊ ಅದರಲ್ಲೇ ಅವನು ಎಲ್ಲ ಟ್ರೈನ್ ಮಾಡ್ತಾನೆ, ದಾರಿ ಮಾಡ್ತಾನೆ, ಬಿಲ್ಡಿಂಗ್ಗಳು ಮಾಡ್ತಾನೆ, ಅದಕ್ಕೆ ಏನೋ ಹಟ್ಸ್ ಮಾಡ್ದಂಗೆ ಮಾಡಿ ಅದ್ರೊಳಗಡೆ ಸೇರ್ಕೊಳ್ತಾನೆ. ಈ ತರಹ ಅವರಿಗೆ ನಾವು ಟಾಯ್ಸೇನೆ ಕೊಡಿಸ್ಬೇಕಾಗಿಲ್ಲ. ಯಾವುದೋ ಒಂದು ಮರದ ಬೀಜಗಳನ್ನು ಕೊಟ್ಟರು ಆಟ ಆಡ್ಕೊಂಡು, ಜಲ್ಲಿ ಕಲ್ಲು ಕೊಟ್ಟರು ಆಟ ಆಡ್ಕೊಂಡಿರ್ತಾರೆ ಮಕ್ಕಳು. ಅವರಿಗೆ ನಿಮ್ ಕಾಸ್ಟ್ಲಿ ಟಾಯ್ಸ್ ಬೇಕಾಗಿಲ್ಲ ಆಕ್ಚುಲ್ ಆಗಿ. ಯಾಕೆಂದ್ರೆ ನೀವು ಕಾಸ್ಟ್ಲಿ ಟಾಯ್ಸ್ ಕೊಡಿಸ್ಬಿಟ್ಟು ಆ ಮಗು ಅದ್ರಲ್ಲಿ ಏನಾದ್ರು ಸ್ವಲ್ಪ ಮುರಿದೋದ್ರೇನೋ, ಅಥವಾ ಅದಕ್ಕೆ ಸ್ಕ್ರಾಚಸ್ ಬಂದ್ರೇನೋ, ಅಥವಾ ಅದ್ರ ಬಟ್ಟೆ ಗಿಟ್ಟೆ ಹರಿದೋದ್ರೇನೋ, ಪೇಂಟ್ ಗಿಂಟ್ ಹೋದ್ರೇನೋ, ನೀವು ಮಗುನ ಬೈತಾ ಇರ್ತೀರ. ಅದನ್ನ ಹ್ಯಾಂಡಲ್ ಮಾಡಕ್ ಬಿಡಲ್ಲ ನಾವು ಜಾಸ್ತಿ. ಆದ್ರೆ ಈ ತರದ್ದು ಏನು ಹುಣಸೆ ಬೀಜ ಆಗ್ಲಿ, ಅಥವಾ ಜಲ್ಲಿ ಕಲ್ಲಾಗ್ಲಿ, ಕಪ್ಪೆ ಚಿಪ್ ಆಗ್ಲಿ, ಈ ತರದ್ದೆಲ್ಲ ನಾವು ಕೊಟ್ರೆ ಆಟ ಆಡಕ್ಕೆ, ಅದು ಮಗು ಕಳೆದಾಕಿದ್ರು ನಾವೇನನ್ನಲ್ಲ, ಅದನ್ನ ಮುರಿದಾಕಿದ್ರು ಏನು ಅನ್ನಲ್ಲ, ಪುಡಿ ಪುಡಿ ಮಾಡಿದ್ರು ಏನನ್ನಲ್ಲ. ಹಂಗಾಗಿ ಮಗುಗೆ ಆ ಸ್ವಾತಂತ್ರ್ಯ ಬೇಕು. ಆಟ ಆಡುವಾಗ ಆಟದ ವಸ್ತುಗಳನ್ನ ತನಗೆ ಏನ್ ಬೇಕು ಮನಸ್ಸೋ ಇಚ್ಛೆ ಅದನ್ನ ಬಳಸುವಂತ ಸ್ವಾತಂತ್ರ್ಯ ಬೇಕು. ಆದ್ರಿಂದ ನೀವು ಇಂಥದನ್ನೆಲ್ಲ ಕೊಟ್ಟಾಗ ಮಗು ತುಂಬಾ ಚೆನ್ನಾಗಿ ಆಟ ಆಡುತ್ತೆ ಆ ಬೊಂಬೆಗಳಿಗಿಂತ. ಸೊ ಬೊಂಬೆಗಳು ಕೊಡಿಸ್ಬೇಕಾಗಿಲ್ಲ ನಾವು, ಸುಮ್ಮನೆ ವೇಸ್ಟ್. ಇನ್ನು ಅದಕ್ಕಿಂತ ಪಜಲ್ಸ್ ತಂದು ಕೊಡ್ಬೇಕು ನಾವು. ತಿಂಗಳಿಗೊಂದು ಆ ತರ ಪಜಲ್ಸು, ಬಿಲ್ಡಿಂಗ್ ಸೆಟ್ಸು, ಈ ತರ ಏನೇನೋ ಬರುತ್ತಲ್ವಾ, ಆ ತರದನ್ನ ತಂದು ಕೊಡ್ಬೇಕು. ಟಾಯ್ಸು, ಡಾಲ್ಸ್ ಎಲ್ಲ ತಂದು ಕೊಡ್ಬಾರ್ದು. ಒಂದೇ ಒಂದು ಬೊಂಬೆ ಮನೇಲಿ ಇರ್ಬೇಕಷ್ಟೆ. ಓಕೆ. ನೆಕ್ಸ್ಟ್, ನೋ ಫೋರ್ಸ್ ಡಿಸಿಪ್ಲಿನ್ ಅಂತ. ಸೊ ನ್ಯಾಚುರಲ್ ಡಿಸಿಪ್ಲಿನ್ ಬಂದ್ಬಿಡುತ್ತೆ ISP ಮಕ್ಳಿಗೆಲ್ಲ ಕೂಡ. ನಾವೇನು ಫೋರ್ಸ್ ಮಾಡ್ಬೇಕಲ್ಲ, ನೀನು ಹಿಂಗೆ ಶೂಸ್ ಇಡಬೇಕು, ಕ್ಯಾರಿಯರ್ ಹಿಂಗೆ ಇಡಬೇಕು, ಊಟ ಆದ್ಮೇಲೆ ತೊಳಿಬೇಕು. ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ನಮ್ಮ ಚಾಂದೋಗ್ಯ ಇನ್ನು ಜಸ್ಟ್ 5 ವರ್ಷ ಕಂಪ್ಲೀಟ್ ಆಗಿದೆ. ತಿಂಡಿ ಎಲ್ಲ ತಿಂದ್ಬಿಟ್ಟು ಆ ತಟ್ಟೆನ ತೋರಿಸ್ತಾನೆ, ಅಪ್ಪಾಜಿ ನೋಡಿ, ಹಿಂಗ್ ಟರ್ನ್ ಮಾಡಿ ತೋರಿಸ್ತಾನೆ, ನೋಡಿ ಅಪ್ಪಾಜಿ ಹೆಂಗ್ ತಿಂದಿದ್ದೀನಿ ಅಂತ ತೋರಿಸ್ಬಿಟ್ಟು ಅದನ್ನ ಎತ್ಕೊಂಡೋಗಿ ಸಿಂಕಲ್ಲಿ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಅದನ್ನ ಅಲ್ಲಿ ಬ್ಯಾಸ್ಕೆಟ್ ಇದೆ, ಆ ಬ್ಯಾಸ್ಕೆಟ್ಗೆ ಇಟ್ಬಿಟ್ಟು ಸ್ಕ್ರಬ್ಬರ್ ತಗೊಂಬಂದು ಒರೆಸ್ತಾನೆ ಟೇಬಲ್ ಮ್ಯಾಟ್ನೆಲ್ಲ.
ಫಸ್ಟ್ ಡಿಸಿಪ್ಲಿನ್ ಅವರು ನ್ಯಾಚುರಲ್ ಡಿಸಿಪ್ಲಿನ್ ಬರುತ್ತೆ. ಎವರ್ ಲಾಸ್ಟಿಂಗ್ ಬಾಂಡೇಜ್, ಮಕ್ಕಳ ಜೊತೆಗೆ ಬಾಂಧವ್ಯ ತುಂಬಾ ಗಾಢವಾದಂತ ಬಾಂಧವ್ಯ ಅನುಬಂಧ ಉಂಟಾಗುತ್ತೆ. ನನಗೆ 2 ರೀತಿಯಾದಂತ ಮಕ್ಕಳು ಇದ್ದಾರೆ. ISP ಇಂಪ್ಲಿಮೆಂಟ್ ಮಾಡಿರೋ ಮಗಳು ಇದ್ದಾಳೆ, ISP ಇಂಪ್ಲಿಮೆಂಟ್ ಮಾಡದೇ ಇರೋಂಥ ಗಂಡು ಮಕ್ಕಳು ಇಬ್ರು ಇದ್ದಾರೆ, ಟ್ವಿನ್ಸ್. ನನಗೆ ವ್ಯತ್ಯಾಸ ಗೊತ್ತು. ನನ್ನ ಮಕ್ಕಳು ಟ್ವಿನ್ಸ್ ಮಕ್ಕಳ ಜೊತೆಗೆ ನನಗಿರುವಂತ ಬಾಂಧವ್ಯ ಅನುಬಂಧ ಏನು, ಮತ್ತೆ ISP ಇಂಪ್ಲಿಮೆಂಟ್ ಮಾಡಿರುವಂತಹ ನನ್ನ ಟೆಂಪರರಿ ಅಡಾಪ್ಟೆಡ್ ಡಾಟರ್ ಏನಿದ್ದಾಳೆ ಅವಳ ಜೊತೆಗೆ ನನ್ನ ಪ್ರೀತಿ ಬಾಂಧವ್ಯ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಎಲ್ಲಾ ಪೇರೆಂಟ್ಸು ಜೊತೆಗೂ ಪ್ರೀತಿ ಪ್ರೇಮ ಇರುತ್ತೆ. ಸೊ ನನ್ನ ಸಾಕು ಮಗಳ ಮೇಲೆ ನನಗಿರೋ ಬಾಂಧವ್ಯಕ್ಕೂ ನನ್ನ ರಿಯಲ್ ಟ್ವಿನ್ ಸನ್ಸ್ ಮೇಲೆ ಇರೋ ನನ್ನ ಬಾಂಧವ್ಯಕ್ಕೂ ತುಂಬಾ ವ್ಯತ್ಯಾಸ ಇದೆ, 100 folds. ಅದರಿಂದ ಎಲ್ಲ ಪೇರೆಂಟ್ಸ್ಗೂ ತಮ್ಮ ಮಕ್ಕಳ ಜೊತೆಗೆ ಒಂದು ಪ್ರೀತಿ ಪ್ರೇಮ ಅನುಬಂಧ ಇರುತ್ತೆ. ಆದರೆ ISP ಪೇರೆಂಟ್ಸ್ಗೆ ಅವ್ರ ತಂದೆ ತಾಯಿಯ ಜೊತೆ ಆ ಮಗುವಿಗೆ ಮತ್ತೆ ತಂದೆ ತಾಯಿಗಳಿಗೆ ಇರುವಂಥ ಅನುಬಂಧ ಅದು 100 ಪಟ್ಟು ಹೆಚ್ಚಿರುತ್ತೆ. ಕೊನೆಯದಾಗಿ ಫೈನಲಿ ಅವಿದ್ಯಾ ವಿಲ್ ಗಿವ್ ರೈಸ್ ಟು ವಿದ್ಯಾ. ಇದು ಅವಿದ್ಯೆ ಅಂದ್ರೇನು, ವಿದ್ಯೆ ಅಂದ್ರೇನು, ವಿದ್ಯೆಯನ್ನ ವಿದ್ಯೆ ಬರ್ಲಿಕ್ಕೆ ಮಗುಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ, ಇದನ್ನೆಲ್ಲ ಗುರೂಜಿ ನಮ್ಗೆ ತಮ್ಮದೇ ವಾಯ್ಸ್ನಲ್ಲಿ ಇವತ್ತು ತಿಳಿಸೋರಿದ್ದಾರೆ, ಋಷಿ ಪ್ರಭಾಕರ್ ಗುರೂಜಿಯವರು. ಸೊ ಅದನ್ನ ಆಮೇಲೆ ನೋಡೋಣ. ಇದು ಸಮ್ ಆಫ್ ದಿ ಬೆನಿಫಿಟ್ಸ್ ಆಫ್ ISP. ಸೆಷನ್ 1 ಪಾರ್ಟ್ 2 ಹೋಗೋಣ. ಪಾರ್ಟ್ 1 ಆಯಿತು, ಇಷ್ಟೊತ್ತು ಮಾಡಿದ್ದು. ಪಾರ್ಟ್ 2 ರಿಜಿಸ್ಟ್ರೇಷನ್ ಪಾರ್ಟ್ ಅಂತ. ಎಲ್ಲರೂ ಇವತ್ತಿನ ಅಟೆಂಡ್ ಮಾಡಿರೋರೆಲ್ಲರೂ ಕೂಡ ರಿಜಿಸ್ಟರ್ ಮಾಡಿ ಫೀ ಪೇ ಮಾಡಿದೀವಲ್ವಾ? ಯಾರು ಪೆಂಡಿಂಗ್ ಇದೆಯಾ ಫೀ ಪೇ ಮಾಡೋದು ಮತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡೋದು? ಎಲ್ಲಾರ್ದು ಆಗಿದೆ ಅಲ್ವಾ? ಒಂದಾಗಿದೆ. ನಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಈಗ ಸೆಲ್ಫ್ ಇಂಟ್ರೊಡಕ್ಷನ್ ಅಂತೇಳಿ ನಾವೆಲ್ಲ ಕೂಡ ನಮ್ಮನ್ನ ನಾವು ಪರಿಚಯ ಮಾಡ್ಕೊಳ್ತೀವಿ. ವಿಡಿಯೋ ಅನ್ಮ್ಯೂಟ್ ಮಾಡಿ ನಾವು ಪರಿಚಯ ಮಾಡ್ಕೊಳ್ತೀವಿ ಒಬ್ಬೊಬ್ಬರಾಗಿ. ಏನೇನು ನೀವು ಪರಿಚಯ ಮಾಡ್ಕೋಬೇಕು, ನಿಮ್ಮ ಹೆಸರು, ನಿಮ್ಮ ವೃತ್ತಿ, ನೀವು ಎಲ್ಲಿಂದ ಜಾಯಿನ್ ಆಗಿದ್ದೀರಿ, ಯಾವ ಊರಲ್ಲಿ ನೀವು ಇದು ಮಾಡೋದು, ನಿಮ್ಮ ವೃತ್ತಿ ಏನು, ಮತ್ತು ಮಗುಗೆ ಎಷ್ಟು ವರ್ಷ ಅಥವಾ ಪ್ರೆಗ್ನೆನ್ಸಿನ ಅಥವಾ ಪ್ಲಾನಿಂಗ್ ನಲ್ಲಿ ಇದ್ದೀರಾ ಅದು, ಮತ್ತೆ ISP ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅನ್ನೋದು ಒಂದು ಸೆಂಟೆನ್ಸ್ನಲ್ಲಿ. ಇದಿಷ್ಟು ನಾವು ಪರಿಚಯ ಮಾಡ್ಕೋಬೇಕು. ಯಾರು ಸ್ಟಾರ್ಟ್ ಮಾಡ್ತೀರಿ? ಆಗ್ಲೇ ನಾನು ಹೇಳಿದೆ ನಿಮಗೆ ವಿದ್ಯೆ ಅವಿದ್ಯೆ ಬಗ್ಗೆ ಗುರೂಜಿ ನಮಗೆ ತಿಳಿಸ್ಕೊಡ್ತಾರೆ ಅಂತ. ಈ ISP ಕೋರ್ಸ್ ಏನಿದೆ ಇದು ಗುರೂಜಿ ಕಂಪೋಸ್ ಮಾಡಿರುವಂಥದ್ದು. ಅವರ ಆಶೀರ್ವಾದದಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫಸ್ಟ್ ಸೆಷನ್ ಅಂತ ಹೇಳಿ. ಈಗ ಅವರ ಆಶೀರ್ವಚನದ ತರಹ ನಾವು ತಿಳ್ಕೊಂಡು ಎರಡೂ ಆಗುತ್ತೆ. ಅವ್ರ ವಾಯ್ಸನ್ನ ಕೇಳಿಸ್ಕೊಂಡಾಗೂ ಆಗುತ್ತೆ, ಅವರ ಆಶೀರ್ವಾದನೂ ಸಿಗುತ್ತೆ, ಮತ್ತೆ ವಿದ್ಯೆ ಅವಿದ್ಯೆ ಬಗ್ಗೆ ನಮಗೆ ಒಂದು ನಾಲೆಡ್ಜು ಸಿಗುತ್ತೆ ಅನ್ನೋಂಥ ದೃಷ್ಟಿಯಿಂದ ಗುರೂಜಿದ ಒಂದು ಈ ವಿಡಿಯೋನ ನಾವು ಕೇಳಿಸ್ಕೊಳ್ಳೋಣ. ಪ್ಲೇ ಮಾಡಿ. We are going to learn a few things about education today. There are 2 aspects to education. First is Vidya and then Avidya. Avidya is everything that we learn of the external world through a repetitive process. So ಗುರುಜಿ, ವಿದ್ಯಾಭ್ಯಾಸದಲ್ಲಿ 2 ರೀತಿಯಾದಂಥ ವಿದ್ಯೆಗಳಿದೆ ವಿದ್ಯೆನಲ್ಲಿ. ಅದು ವಿದ್ಯೆ ಮತ್ತು ಅವಿದ್ಯೆ ಅಂತ ಹೇಳಿ ನಮಗೆ ಸಿಗುವಂತಹ ಜ್ಞಾನ ಏನಿದೆ ಅದು 2 ರೀತಿಯಲ್ಲಿ ಬರುತ್ತೆ. ವಿದ್ಯೆಯ ಮೂಲಕನೂ ಬರುತ್ತೆ, ಅವಿದ್ಯೆಯ ಮೂಲಕನೂ ಬರುತ್ತೆ. ಏನಾದರೂ ವ್ಯತ್ಯಾಸ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅವಿದ್ಯೆ ಬಗ್ಗೆ ಹೇಳ್ತಿದ್ದಾರೆ ಗುರುಜಿ. ಈಗ ಅವಿದ್ಯೆ ಅಂತ ಹೇಳಿದ್ರೆ ಹೊರಗಡೆ ಪ್ರಪಂಚದಿಂದ ನಾವು ಕಲಿಯುವಂತ ಎಲ್ಲ ವಿದ್ಯೆಗಳು ಅವಿದ್ಯೆಗಳು ಅಂತ ಹೇಳಿ. ಅಂದ್ರೆ ಒಂದು ತರಬೇತಿಯ ಮೂಲಕ ಇನ್ನೊಬ್ಬರು ನಮಗೆ ಹೇಳಿಕೊಟ್ಟು ನಾವು ಅದರಲ್ಲಿ ನಿಪುಣತೆಯನ್ನ ಪಡೆಯೋದೇನಿದೆ ಬೇರೆಯವರಿಂದ ಕಲಿತು, ಅದಕ್ಕೆ ಅವಿದ್ಯೆ ಅಂತ. Anything that you learn by practice, it comes from avidya. So all knowledge that we learn, any trade that we learn is all through repetition. That is a avidya education. ಬೇರೆಯವರು ಹೇಳ್ಕೊಟ್ಟಿದ್ರೆ ನಾವು ಮತ್ತೆ ಮತ್ತೆ ಅದನ್ನ
ಪುನರಾವರ್ತನೆ ಮಾಡೋದ್ರ ಮೂಲಕ ನಾವು ಕಲಿಯುವಂತಹ ಜ್ಞಾನ ಏನಿದೆ ಮತ್ತೆ ಯಾವುದೇ ವಿದ್ಯೆಗಳೇನಿದೆ ಅದೆಲ್ಲ ಕೂಡ ಅವಿದ್ಯೆ ಅಂತ. And the Vidya education is something that happens out of going inwards. ಸೊ ವಿದ್ಯೆ ಅನ್ನೋದು ಹೆಂಗಾಗತ್ತೆ ಅಂದ್ರೆ ನಾವು ನಮ್ಮ ಒಳಗಡೆ ಹೋಗೋದ್ರಿಂದ ವಿದ್ಯೆ ಸಿಗುತ್ತೆ ನಮಗೆ. ಸೊ ನಮ್ಮೊಳಗಡೆ ನಾವು ಮೌನದಲ್ಲಿ ಹೋಗಿ ಧ್ಯಾನ, ಜಪ, ಸಮಾಧಿ ಇಂತಹದ್ರ ಮೂಲಕ ನಾವು ನಮ್ಮ ಒಳಗಡೆ ಹೋಗೋದ್ರಿಂದ ಒಳಗಡೆಯಿಂದನೇ ನಮಗೆ ಬೇಕಾದಷ್ಟು ಜ್ಞಾನಗಳು ಬರುತ್ತೆ. ಅದಕ್ಕೆ ಸೆಲ್ಫ್ ನಾಲೆಡ್ಜಸ್ ಅಂತ, ಅದು ನಮ್ಮಿಂದನೇ ನಮಗೆ ಸಿಗುತ್ತೆ. ಆ ಜ್ಞಾನಗಳಿಗೆ ಏನಂತಾರೆ, ವಿದ್ಯೆ ಅಂತ ಹೇಳ್ತಾರೆ. We will look at both today that is being done and whether that also is being done properly. Avidya education has to be supported Vidya. Vidya is the process by which you go inside to yourself, into your own mind and make it more and more competent, more and more powerful. Now, there are certain things. ಸೊ ನಾವು ನಮ್ಮೊಳಗಡೆ ನಾವು ಹೋಗಿ ನಮ್ಮ ಮನಸ್ಸನ್ನು ಸದೃಢಗೊಳಿಸಿ ಮನಸ್ಸನ್ನು ಶಕ್ತಿಯುತವಾಗಿ ಮಾಡಿ ಪ್ರಶಾಂತತೆಯನ್ನು ತಂದುಕೊಂಡು ನಾವು ಮಾಡೋದ್ರಿಂದ ನಮ್ಮ ಒಳಗಡೆಯಿಂದನೇ ಬೇಕಾದಷ್ಟು ಜ್ಞಾನಗಳು ಬರ್ತವೆ ಹೊರಗಡೆಗೆ. ಅದೇ ವಿದ್ಯೆ. Which you can get by not studying, by just going deeper and deeper and deeper inside. Automatically knowledge will come to you. You don't. ಈ ವಿದ್ಯೆ ಅನ್ನೋದು ಬೇರೆಯವರಿಂದ ಕಲಿಯುವಂಥದ್ದಲ್ಲ. ನಮ್ಮೊಳಗಡೆ ನಾವು ಹೋಗೋದ್ರಿಂದ, ನಮ್ಮೊಳಗಡೆ ನಾವು ಸ್ಥಿತರಾಗೋದ್ರಿಂದ ನಮಗೆ ಆಟೋಮೆಟಿಕ್ ಆಗಿ ವಿದ್ಯೆಗಳು ಹೊರಗಡೆಗೆ ಬರ್ತವೆ. ಅದನ್ನ ವಿದ್ಯೆ ಅಂತ. Have to earn this knowledge or train to your knowledge. This process also is a way of gaining knowledge, but you don't have to wait, to get all knowledge. You use both avidya and vidya. Okay. So the Upanishad says, through avidya you win over death. ವಿದ್ಯೆಗಳನ್ನು ನಾವು ಮಗು ಕೊಡಬೇಕು, ಅವಿದ್ಯೆಗಳನ್ನು ಕೊಡಬೇಕು. ಮಗು ಒಳಗಡೆ ಹೋಗಿ ತನ್ನಲ್ಲಿ ತಾನು ಸ್ಥಿತವಾಗಿ ಸಿಗುವಂತ ಜ್ಞಾನಗಳನ್ನು ಪಡ್ಕೋಬೇಕು, ಹೊರಗಡೆ ಇಂದ ಎಲ್ಲ ನಾಲೆಡ್ಜ್ಗಳನ್ನು ಕಲಿಬೇಕು. ಈ ಎರಡನ್ನು ನಾವು ಈಗ ಸದ್ಯಕ್ಕೆ ಮಗುಗೆ ಕಲಿಸ್ಬೇಕು. Through vidya you attain immortality. You go deeper and deeper into yourself, into your own immortal self, and you start attaining the power of the spirit from within. Okay. From outside also you learn, you become a carpenter and you do some work, it gives you the money to survive. That means that this is how you overcome death. But to attain immortality, what you have to do is you have to go deeper and deeper into your own silence. One is mastering the noise, another one is mastering the silence. So as you go deeper and deeper into silence, you start becoming happier and happier for no reason. No noise, no external things are required for you to become happy. The more self-sufficient you are, the more happy you are for nothing. So who is a greater person? A person who will be happy after the chocolate is given or even before the chocolate is given. All these chocolates will become immaterial as you grow greater and greater in spirit. That is why it is called spirituality. As the spirit power increases in you, the overshadowing material power loses its effect. So you become more and more self-sufficient. So these are two processes of gaining knowledge. And now, this is just a little demonstration of what is possible with just 10 minutes of meditation. If you go deeper and deeper, next level of happiness will start happening. You start seeing people as wonderful gods. Then your happiness will start increasing more. If you see devils around you, then your happiness will go down. If you see gods around you, happiness increases. So your level of happiness goes on increasing as your drishti changes. This we will train our children how to enter into both vidya and master avidya. So this is the training program which we are offering now to the whole. ಸೊ ನೆಕ್ಸ್ಟು ಆಟ, ಗೇಮ್ಸ್ ತುಂಬ ಸಕ್ಸಸ್ಫುಲ್ ಆಗಿ ಆಗಬೇಕಾಗಿದ್ರೆ, ತುಂಬ ಜಾಯ್ಫುಲ್ನೆಸ್ ಕೊಡಬೇಕಾದ್ರೆ ಆ ಆಟಕ್ಕೆ ಕೆಲವು ನಿಯಮಗಳಿರ್ತವೆ. ಆ ನಿಯಮಗಳನ್ನು ಇಟ್ಕೊಂಡು ಆಟ ಆಡಿದ್ರೆ ಆವಾಗ ಅದು ನಮಗೆ ಏನು ಸಂತೋಷ ಕೊಡಬೇಕೋ, ಜಾಯ್ಫುಲ್ನೆಸ್ ಕೊಡಬೇಕೋ ಅದು ಕೊಡುತ್ತೆ. ಆಟದ ನಿಯಮಗಳನ್ನು ಇಟ್ಕೊಳ್ದಿರ ನಾವು ಆಟ ಆಡಿದ್ರೆ ಅದು ಆಟ ಹೋಗ್ಬಿಟ್ಟು ಗಲಾಟೆ ಆಗುತ್ತೆ.
ಅವನು ಇನ್ನೊಂದು ಇದು ಹಂಗಲ್ಲ ಮಾಡೋದು ಅಂತಾನೆ, ಇವ್ನು ಇನ್ನೊಬ್ಬ ಹಿಂಗಲ್ಲ ಮಾಡೋದು ಅಂತಾನೆ, ದೊಡ್ಡ ಗಲಾಟೆ ಆಗಿ ಆಟದ ಆನಂದನೇ ಕಳೆದೋಗುತ್ತೆ. ಅದರಿಂದ ನಿಯಮಗಳನ್ನೋದು ಯಾವುದೇ ಆಟಕ್ಕೆ ತುಂಬಾ 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 ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್. ಆಟದ ಸಾಮಗ್ರಿಗಳೇ ಇಲ್ಲದೆ ಆಟವನ್ನು ಆಡ್ಬೋದು, ಆದ್ರೆ ನಿಯಮಗಳಿಲ್ದಿರ ಆಟ ಆಡಕ್ಕಾಗಲ್ಲ. ಈ ಕ್ರಿಕೆಟ್ ಆಟ ಆಡಬೇಕಾದ್ರೆ 6 ವಿಕೆಟ್ ಇರಬೇಕು, ಬ್ಯಾಟ್ ಇರಬೇಕು, ಬಾಲ್ ಇರಬೇಕು, 22 ಜನ ಇರಬೇಕು, ಎಲ್ಲ ಇರುತ್ತೆ. ಆದ್ರೆ ಯಾವಾಗ್ಲೂ ಆಡುವಾಗ ಆ ಥರ ಏನು ಆಡಲ್ಲ. ಚಿಕ್ಕ ಚಿಕ್ಕ ಹುಡುಗರು ಇರ್ತಾರೆ, ಇಬ್ರಿದ್ರೂ ಆಟ ಆಡ್ತಾರೆ. ಒಬ್ಬನ್ ಬಾಲ್ ಮಾಡಕ್ಕೆ ಒಬ್ಬನ್ ಬ್ಯಾಟ್ ಮಾಡಕ್ಕಿದ್ರೆ ಸಾಕು. ಅದು ವಿಕೆಟ್ಸೇ ಇರೋದಿಲ್ಲ, ಗೋಡೆ ಮೇಲೆ 3 ಗೆರೆ ಎಳೆದ್ಬಿಟ್ಟು ಅವರು ಆಟ ಆಡ್ತಿರ್ತಾರೆ. ಅಂದ್ರೆ ಆದ್ರೂ ಅದು ಕ್ರಿಕೆಟ್ ಆಟ ಆಗುತ್ತೆ, ಆದ್ರೆ ನಿಯಮ ಇಲ್ದಿರ ಆಡೋದಕ್ಕೆ. ಸೊ ನಿಯಮಗಳನ್ನೋದೇ ಆಟವನ್ನ ರೂಪಿಸುತ್ತೆ. ಹಾಗೇನೆ ಈ ISP ಕೋರ್ಸ್ ಅನ್ನೋದು ಒಂದು ಆಟ ಆಗಿ ನಮ್ಗೆ ತುಂಬಾ ಆನಂದ ಕೊಡ್ಬೇಕಾಗಿದ್ರೆ, ಜಾಯ್ಫುಲ್ನೆಸ್ ತಂದು ಕೊಡ್ಬೇಕಾಗಿದ್ರೆ, ಈ ಆಟಕ್ಕೂ ISP ಆಟಕ್ಕೂ ಕೂಡ ಕೆಲವು ನಿಯಮಗಳನ್ನ ಗುರೂಜಿ ಮಾಡಿಟ್ಟಿದ್ದಾರೆ. ಆ ನಿಯಮಗಳನ್ನ ತಿಳ್ಕೊಂಡು ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಕೂಡ, ಯಾರ್ಯಾರು ಈ ISP ಆಟವನ್ನ ಆಡೋದಕ್ಕೆ ಬಂದಿದ್ದೀರಾ ಅವರೆಲ್ಲರೂ ಕೂಡ ಆ ನಿಯಮಗಳನ್ನ ಪಾಲನೆ ಮಾಡೋದ್ರಿಂದ ನಮಗೆ ತುಂಬಾ ಹೆಚ್ಚಿನ ಆನಂದ, ಜಾಯ್ಫುಲ್ನೆಸ್ಸು ಸಿಗುತ್ತೆ, ಆಟದ ಜಾಯ್ಫುಲ್ನೆಸ್ಸು ಸಿಗುತ್ತೆ. ಸೊ ಸಣ್ಣ ಸಣ್ಣ ರೂಲ್ಸು SSY ಮಾಡ್ಕೊಂಡಿದ್ದಾರೆ ಕೆಲವರು. ಆ SSY ಮಾಡ್ಕೊಂಡಿರೋರಿಗೆ ಗೊತ್ತಿದೆ ನಿಯಮಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು. SSY ಕ್ಲಾಸ್ನಲ್ಲಿ 3 ಗಂಟೆಗಳ ಕಾಲ ಒಂದು ಇಡೀ ಸೆಷನ್ನು ನಿಯಮಗಳನ್ನ ಎಕ್ಸ್ಪ್ಲೈನ್ ಮಾಡೋದೇ ಮಾಡ್ತಾರೆ. ಆದ್ರೆ ಇದು ISP ನಲ್ಲಿ ಅಷ್ಟು ಕಠಿಣವಾದಂತ ನಿಯಮಗಳನ್ನ ಗುರೂಜಿ ಇಟ್ಟಿಲ್ಲ. ಯಾಕೆಂದ್ರೆ ಪ್ರೆಗ್ನೆಂಟ್ಸ್ ಇರ್ತಾರೆ, ಮಕ್ಕಳಿರೋರು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳಿರೋರು ಇರ್ತಾರೆ. ಅದರಿಂದ ಸಣ್ಣ ಸಣ್ಣ ನಿಯಮಗಳನ್ನ ಇಟ್ಟಿದ್ದಾರೆ. ಆದ್ರೂ ಕೂಡ ಆ ಸಣ್ಣ ನಿಯಮಗಳನ್ನ ನಾವು ಪಾಲನೆ ಮಾಡಿದ್ರೇನೆ ನಮ್ಗೆ ಆಟ ತುಂಬಾ ಆನಂದ ಕೊಡುತ್ತೆ. ಇಲ್ಲದೆ ಇದ್ರೆ ಆ ಆಟ ನಮ್ಗೆ ಆನಂದವನ್ನ ಕೊಡೋದಿಲ್ಲ. ಆದ್ರಿಂದ ನಿಯಮಗಳನ್ನ ಪಾಲನೆ ಮಾಡ್ಬೇಕಾದ್ರೆ ಮೊದಲು ತಿಳ್ಕೋಬೇಕು. ನಾವು ತಿಳ್ಕೊಂಡು ಆಮೇಲೆ ಅದನ್ನ ಪಾಲನೆ ಮಾಡ್ಬೇಕು. ಇವಾಗ 5-6 ನಿಯಮಗಳೇನಿದೆ ಅದನ್ನ ಗುರೂಜಿ ತಿಳಿಸ್ಕೊಡ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಪಾಲನೆ ಮಾಡ್ತೀವಿ ಎಲ್ರು ಕೂಡ. ಇದು ಗುರುಕುಲ್ ಸಿಸ್ಟಮ್ ಆಫ್ ಎಜುಕೇಶನ್ ನಲ್ಲಿ ISP ಕ್ಲಾಸ್ ನಡೆಯುತ್ತೆ, ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ಅಲ್ಲ. ವ್ಯತ್ಯಾಸ ಏನಪ್ಪಾ ಅಂತ ಹೇಳ್ತೀನಿ ಗುರುಕುಲ್ ಸಿಸ್ಟಮ್ಗೂ ಮೆಕಾಲೆ ಸಿಸ್ಟಮ್ಗೂ. ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ನಲ್ಲಿ ಏನಪ್ಪಾ ಅಂದ್ರೆ, ಟೀಚರು ಹೇಳೋದು ಹೇಳ್ತಾರೆ, ಕೇಳೋದು ಬಿಡೋದು ಮಕ್ಕಳಿಗೆ ಸಂಬಂಧಪಟ್ಟಿದ್ದು. ಕೇಳಿದ್ರೆ ನಿನಗೆ ಬೆನಿಫಿಟ್ ಉಂಟು, ಇಲ್ದಿದ್ರೆ ನಿನಗೆ ಬೆನಿಫಿಟ್ ಇಲ್ಲ ಬಿಡು, ನಾನು ಊದೋ ಶಂಕ ಊದ್ ಬಿಡ್ತೀನಿ, ನಿನ್ಗ ಅದನ್ನ ಕಲ್ತ್ಕೊಂಡ್ರೆ ಕಲ್ತ್ಕೋ, ಬಿಟ್ರೆ ಬಿಡು ಅಂತ ಹೇಳುವಂಥದ್ದು ಮನಸ್ಥಿತಿ ಇರುವಂತ ಟೀಚರ್ಸ್ ಇರ್ತಾರಲ್ಲ, ಅದು ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್. ಗುರುಕುಲ್ ಸಿಸ್ಟಮ್ ಆಫ್ ಎಜುಕೇಶನ್ ಏನಪ್ಪಾ ಅಂದ್ರೆ, ಗುರು ಅನ್ನೋನು ತಾನು ಕೊಟ್ಟಿರೋ ನಾಲೆಡ್ಜ್ 100% ಇಂಪ್ಲಿಮೆಂಟ್ ಮಾಡಬೇಕು. ಅದರಿಂದ ಅವರಿಗೆ ಪೂರ್ಣವಾಗಿ ಬೆನಿಫಿಟ್ ಆಗಬೇಕು. ಬೆನಿಫಿಟ್ ಆಗೋವರೆಗೂ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ನಾನು ಕೊಟ್ಟಿರೋ ಜ್ಞಾನವನ್ನ ನೀನು ಪೂರ್ಣವಾಗಿ ಉಪಯೋಗಿಸ್ಕೊಳ್ತೀಯಾ, ನಿನ್ನಲ್ಲಿ ಬದಲಾವಣೆಯನ್ನ ತಂದ್ಕೊಳ್ತೀಯಾ, ಅದು ತಂದ್ಕೊಳ್ಳೋ ಹಾಗೆ ನಾನು ನೋಡ್ಕೊಂತೀನಿ ಅಂತ ಸಂಪೂರ್ಣ ಜವಾಬ್ದಾರಿಯನ್ನ ಯಾರು ತಗೊಳ್ತಾನೋ ಅವನು ಗುರು. ಆ ಗುರುಕುಲ್ ಸಿಸ್ಟಮ್ ಆಫ್ ಎಜುಕೇಶನ್ ಅಲ್ಲಿ ಇದು ನಡೆಯುತ್ತೆ. ಅಂದ್ರೆ ಏನು, ಗುರುಗಳು ಏನ್ ಹೇಳ್ತಾರೋ ಅದಕ್ಕೆ ಬದ್ಧರಾಗಿರ್ಬೇಕು. ನೀವು ಮಾಡ್ಲೇಬೇಕು. ಗುರುಗಳು ಏನು ಮಾಡ್ಕೊಂಬರಕ್ ಹೇಳಿರ್ತಾರೋ ನಿಮ್ಗೆ ಅಸೈನ್ಮೆಂಟ್ಸ್ ಅಂತ ಹೇಳ್ತೇವೆ, ಹೋಮ್ ಪ್ಲೇ ಅಂತಾನು ಕರಿತೀವಿ ನಾವು. ಆ ಹೋಮ್ ಪ್ಲೇ ಹೋಮ್ ವರ್ಕ್ ಅಂತ ಕರೀತಾರೆ ಬೇರೆ ಕಡೆ, ನಾವು ಹೋಮ್ ವರ್ಕ್ ಅಂತ ಕರೆಯಲ್ಲ, ಅದನ್ನ ಹೋಮ್ ಪ್ಲೇ ಅಂತ ಕರಿತೀವಿ. ಅಸೈನ್ಮೆಂಟ್ಸ್ ಕೊಡ್ತೇವೆ, ಅದನ್ನ ನೀವು ಮಾಡ್ಕೊಂಡೇ ಬರ್ಬೇಕು. ನಾವೇನ್ ಹೇಳ್ತೀವೋ ಅದನ್ನ ಪಾಲನೆ ಮಾಡ್ಲೇಬೇಕು. ಏನೇನ್ ನಿಯಮಗಳನ್ನ ಇವತ್ತು ನೋಡೋಣ, ಸಣ್ಣ ಸಣ್ಣ ನಿಯಮಗಳು, ಅದನ್ನ ಎಲ್ರೂ ಕೂಡ ಪಾಲನೆ ಮಾಡ್ಬೇಕು. ಪಾಲನೆ ಮಾಡಕ್ ಇಷ್ಟ ಇರುವಂತವ್ರೆ ಕೋರ್ಸ್ ನಲ್ಲಿ ಉಳಿಬೇಕು. ಮಿಕ್ಕಿದವರಿಗೆ ನಾನು ಬೇಕಾಗಿದ್ರೆ ಪೇ ಮಾಡ್ಬಿಡ್ತೀನಿ, ವಾಪಸ್ಸು ನೀವು ಡ್ರಾ ಮಾಡ್ಕೋಬಹುದು. ರೂಲ್ಸ್ ಎಲ್ಲ ಸಣ್ಣ ಸಣ್ಣ ರೂಲ್ಸು ಫಸ್ಟ್ ಕೇಳಿಸ್ಕೊಳ್ಳೋಣ. ಇದು ಆಫ್ಲೈನ್ ಕ್ಲಾಸ್ಗೆ ಹೊಂದಾಣಿಕೆ ಆಗುವಂತಹ ರೂಲು. ಅಂದ್ರೆ ಬ್ಯಾಡ್ಜ್ಗಳು ಹಾಕೊಂಡು ಅಲ್ಲಿ ಎಲ್ಲರೂ ಜೊತೆಯಲ್ಲಿ ಕುತ್ಕೊಳ್ತಾರೆ. ಅವರ ಹೆಸರು ಫೆಮಿಲಿಯರ್ ಆಗೋವರೆಗೂ ಕೂಡ ಈ ಬ್ಯಾಡ್ಜ್ಗಳು ಖಂಡಿತವಾಗ್ಲೂ ಎಲ್ಲರೂ ಕಂಪಲ್ಸರಿಯಾಗಿ ಹಾಕ್ಕೊಳ್ತಾರೆ. ಇದು ಆನ್ಲೈನ್ ಕ್ಲಾಸ್ ಆದ್ರಿಂದ ಇದು ನಮಗೆ ಅಪ್ಲೈ ಆಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ನೀವು ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೇಕು. ನಾನು ಸೆಷನ್ ಅನ್ನ 6 o'clock ಇದ್ರೆ 5:45 ಅಂತ ಹಾಕಿರ್ತೀನಿ. ಝೂಮ್ ಮೀಟಿಂಗ್ ಕೂಡ 5:45ಗೆ. ಯಾಕೆಂದ್ರೆ ISP ರೂಲ್ಸ್ ಪ್ರಕಾರ
6 ಗಂಟೆಗೆ ಸೆಷನ್ ಇದೆ ಅಂದ್ರೆ 5:45ಗೆ ಎಲ್ಲರೂ ಕೂಡ ಪ್ರೆಸೆಂಟ್ ಇರಬೇಕು ಝೂಮ್ ಮೀಟಿಂಗ್ ನಲ್ಲಿ. ಅಷ್ಟೊತ್ತಿಗೆ ಸರಿಯಾಗಿ ನಾವು ಒಂದು 15 ನಿಮಿಷ ಭಜನ್ಸ್ಗೆ ನಾವು ಅರೇಂಜ್ ಮಾಡಿರ್ತೀವಿ. ಭಜನ್ಸ್ ಬರ್ತಾ ಇರುತ್ತೆ, ಎಲ್ಲರೂ ಕೂಡ ಕೂತ್ಕೊಂಡು ಕಣ್ಣು ಮುಚ್ಕೊಂಡು 15 ನಿಮಿಷ ಫುಲ್ಲಿ ಇನ್ವಾಲ್ವ್ ಆಗಿ ಭಜನ್ಸ್ನ ಕೇಳಿಸ್ಕೊಂಡು ಮನಸ್ಸನ್ನ ಕ್ಲಾಸ್ಗೆ ತಂದ್ಕೋಬೇಕು. ಯಾಕೆಂದ್ರೆ ನೀವು ಸುಮ್ಮನೆ ಝೂಮ್ ಓಪನ್ ಮಾಡಿಬಿಟ್ಟು ಲ್ಯಾಪ್ಟಾಪ್ ಮುಂದೆನೋ ಅಥವಾ ಮೊಬೈಲ್ ಮುಂದೆನೋ ಕೂತ್ಕೊಂಡ್ಬಿಟ್ರೆ ನಿಮ್ಮ ಮನಸ್ಸು ರೆಡಿ ಆಗಿರಲ್ಲ. ಅದು ಬೇರೆ ಮನೆಯಲ್ಲೇ ಇರ್ತೀರ. ಆಫ್ಲೈನ್ ಕ್ಲಾಸ್ ಆದ್ರೆ ಅಟ್ಲೀಸ್ಟ್ ಮನೆ ಬಿಟ್ಟು ಬಂದು ಆ ಜಾಗಕ್ಕೆ ಬಂದಿರ್ತೀರ, ಸ್ವಲ್ಪ ಆದ್ರೂ ಬದಲಾವಣೆ ಆಗಿರುತ್ತೆ. ಇಲ್ಲಿ ಹಾಗಿಲ್ಲ, ಅಡುಗೆ ಮನೆಯಿಂದ ಡೈರೆಕ್ಟ್ ಆಗಿ ಅಥವಾ ಹೊಲದಿಂದ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಪ್ರೊಫೆಷನ್ ಇಂದ ನಾವು ಝೂಮ್ ಮುಂದೆ ಕುತ್ಕೊಂಡ್ಬಿಡ್ತೀವಿ. ನಮ್ಮ ಮನಸ್ಸು ರೆಡಿಯಾಗೇ ಇರೋದಿಲ್ಲ ನಾಲೆಡ್ಜ್ ತಗೊಳಕ್ಕೆ. ಅದರಿಂದ 15 ಮಿನಿಟ್ಸ್ ಹಿಡಿಸುತ್ತೆ ಮನಸ್ಸನ್ನ ನಾವು ಕ್ಲಾಸ್ ಕಡೆಗೆ ಟರ್ನ್ ಮಾಡ್ಬೇಕಾದ್ರೆ. ನೀವು 15 ನಿಮಿಷ ಭಜನ್ಸ್ನ ಕೇಳಿಸ್ಕೊಂತ ಕೂತ್ಕೋಬೇಕು. ಇದು ಪಂಕ್ಚುಯಾಲಿಟಿ ಅಂತ. 15 ನಿಮಿಷ ಮುಂಚೆನೆ ಕ್ಲಾಸ್ ಅಲ್ಲಿ ಇರಲೇಬೇಕು. 5:45 ಒಳಗಡೆ ಎಲ್ರೂ ಝೂಮ್ ನಲ್ಲಿ. ಸೊ 15 ನಿಮಿಷ ಮೆಂಟಲಿ ಪ್ರಿಪರೇಷನ್ ಟೈಮ್. 6 o'clock ಶಾರ್ಪ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 6 o'clock 1 minute ಇದೆ ಅನ್ನೋವಾಗ ಬಂದು ಝೂಮ್ ಮೀಟಿಂಗ್ ಜಾಯಿನ್ ಆಗೋದು ಅದೆಲ್ಲ ಮಾಡಬಾರ್ದು. ಮೊಬೈಲನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು? ಝೂಮ್ ಮೀಟಿಂಗ್ ಮಾತ್ರ ಉಪಯೋಗಿಸ್ಬೇಕು. ಕಾಲ್ಸ್ ಗಿಲ್ಸ್ ಎಲ್ಲ ಅಟೆಂಡ್ ಮಾಡೋದಕ್ಕೆ ಉಪಯೋಗಿಸ್ಬಾರ್ದು. ಸೆಷನ್ ಟೈಮ್ನಲ್ಲಿ ನೋ ಕಾಲ್ಸ್, ನಥಿಂಗ್. ಸೆಷನ್ ಮುಗಿದ್ಮೇಲೆ ಏನಾದರೂ ಇದ್ರೆ ಅದೆಲ್ಲ ಕೂಡ ಮಿಸ್ ಕಾಲ್ನಲ್ಲಿ ಇರುತ್ತೆ, ನೀವು ಆಮೇಲೆ ಅದನ್ನೆಲ್ಲ ಕೂಡ ಅಟೆಂಡ್ ಮಾಡಿ. ಡ್ಯೂರಿಂಗ್ ದ ಕ್ಲಾಸ್ ಅವರ್ಸ್ ನೋ ಮೊಬೈಲ್ ಯೂಸಿಂಗ್. ನಮ್ಮ ರೂಲ್ಸ್ ಪ್ರಕಾರ ಗಂಡ ಹೆಂಡತಿ ಇಬ್ಬರೂ ಕೂಡ ಕ್ಲಾಸ್ ಮಾಡ್ಕೋಬೇಕು. ಇಬ್ರಿಗೂ ಸೇರಿನೇ ಈಗ ಫೀಸು. ಒಬ್ಬರೇ ಅಟೆಂಡ್ ಮಾಡಿದ್ರು ಅಷ್ಟೇನೆ, ಇಬ್ರು ಸೇರಿದ್ರು ಇಬ್ರಿಗೂ ಕವರ್ ಆಗುತ್ತೆ. ಇಬ್ರು ಅಟೆಂಡ್ ಮಾಡಬೇಕು. ಇಬ್ರು ಅಟೆಂಡ್ ಮಾಡಿದ್ರೆ ಮಾತ್ರ ಮಗುಗೆ 100% ಇಂಪ್ಲಿಮೆಂಟ್ ಮಾಡೋದಕ್ಕಾಗತ್ತೆ. ಒಬ್ರಿಗೆ ಕೋಆಪರೇಷನ್ ಒಬ್ರಿಗೆ ಬೇಕು. ಅದರಿಂದ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಅವರಿಗೆ ನೀವು ಇದರ ಬಗ್ಗೆ ನಾಲೆಡ್ಜ್ ಎಲ್ಲ ತುಂಬಿ ಅವರು ಅಟೆಂಡ್ ಮಾಡೋ ಥರ ನೀವು ನೋಡ್ಕೊಳ್ಳಿ. ಬೇರೆ ಬೇರೆ ಜಾಗದಲ್ಲಿದ್ದರೂ ಅಟೆಂಡ್ ಮಾಡಿ. ಆಮೇಲೆ ಇನ್ನೊಂದು ಸ್ಪೆಷಲ್ ಒಂದು ಫೆಸಿಲಿಟಿಯನ್ನು ಕೊಡ್ತಿದ್ದೀವಿ ಝೂಮ್ನಲ್ಲಿ ಮಾಡ್ಕೊಳ್ಳೋರಿಗೆ. ಏನಂದರೆ ನಿಮ್ಮ ಇನ್ಲಾಸ್ನು ಕೂಡ ನೀವು ಬೇಕಾದ್ರೆ ಜಾಯಿನ್ ಮಾಡ್ಬೋದು. ಸೊ ಅವರು ಇನ್ಲಾಸ್ ತಂದೆ ತಾಯಿ ಅಥವಾ ನಿಮ್ಮ ಅತ್ತೆ ಮಾವ ಅವರು ಈ ಕ್ಲಾಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಸಪೋರ್ಟ್ ಆಗುತ್ತೆ. ಈಗ ಎಲ್ಲ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸು, ಇಬ್ಬರು ಕೆಲಸಕ್ಕೆ ಹೋಗೋರು, ಈ ಥರ ಎಲ್ಲ ಇರೋದ್ರಿಂದ ಮಗುವಿನ ಮೇಲೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇರೆಯವರೇ ಇಂಪ್ಲಿಮೆಂಟ್ ಮಾಡ್ತಾರೆ. ಅವ್ರಿಗೂ ಈ ಟ್ರೈನಿಂಗ್ ಸಿಕ್ಕಿದ್ರೆ ಒಳ್ಳೆಯದು. ಅದಕ್ಕೂ ಕೂಡ ಏನು ನಾವು ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾಗಿಲ್ಲ. ಆದರೆ ಅದನ್ನು ನಮಗೆ ತಿಳಿಸ್ಬೇಕು ಮುಂಚಿತವಾಗಿ, ನಮ್ಮ ಕಡೆಯಿಂದ ಇಂಥವ್ರು ಅಟೆಂಡ್ ಮಾಡ್ತಾರೆ ಅಂತ. ಅದರಿಂದ ತುಂಬ ಬೆನಿಫಿಟ್ ನಿಮ್ಗಾಗುತ್ತೆ. ನೀವು ಕನ್ವಿನ್ಸ್ ಮಾಡಿ ಪೇರೆಂಟ್ಸ್ನ ಅಥವಾ ಇನ್ಲಾಸ್ನ ಸೇರಿಸ್ರಿ. ಅವರು ಝೂಮ್ ಮೀಟಿಂಗ್ ಅಟೆಂಡ್ ಮಾಡೋ ಥರ ನೋಡ್ಕೊಳ್ಳಿ. 100% ಅಟೆಂಡೆನ್ಸ್ ಗ್ಯಾರಂಟಿ ಅಂದರೆ ಎಲ್ಲ ಸೆಷನ್ಸು. ಈಗ ಇವತ್ತು 3ನೇ ಸೆಷನ್. ಇದು ಸೆಷನ್ ವೈಸ್ ಒಂದೇ ಆದರೂ, ಫಸ್ಟ್ ಸೆಷನ್ ಆದರೂ ಕೂಡ ಇಂಟ್ರೊಡಕ್ಷನ್ 2 ಪಾರ್ಟ್ ಇತ್ತು. ಇವತ್ತು 3ನೇ ದಿನ. ಆ ಥರ 14 ದಿನಗಳು ಇರುತ್ತೆ. ಇನ್ನು 11 ದಿನ ಬಾಕಿ ಇದೆ. ವಾರಕ್ಕೊಂದು ದಿವಸದ 3 ಅವರ್ ಕ್ಲಾಸು ಎಲ್ಲ ಅಟೆಂಡ್ ಮಾಡಲೇಬೇಕು. ಅದಕ್ಕೆ ಗುರೂಜಿ ಒಂದು ಉದಾಹರಣೆ ಕೊಡ್ತಾರೆ. ಅಟೆಂಡ್ ಮಾಡದಿದ್ರೆ ನಿಮ್ಗೆ ನಾಲೆಡ್ಜ್ ಅಪೂರ್ಣ ಹೆಂಗಾಗುತ್ತೆ ಅಂತ. ಇಲ್ಲಿ ಪೀಸ್ ಜೋಡಿಸಿರುವಂಥ ಒಂದು ತಾಜ್ ಮಹಲ್ ಇದ್ದಾರೆ ಪಿಕ್ಚರು. ಅದರಲ್ಲಿ ಮಧ್ಯದಲ್ಲಿ ನಾವು ಒಂದು ಪೀಸ್ನ ತೆಗೆದುಬಿಟ್ರೆ ಆ ಇಡೀ ಇಮೇಜ್ ಏನಿದೆ ಅದು ಏನು ಅರ್ಥನೂ ಆಗಲ್ಲ, ಅಥವಾ ಅರ್ಥ ಆದರೂ ಕೂಡ ಅದು ಚೆನ್ನಾಗಿ ಕಾಣೋದಿಲ್ಲ, ಯೂಸ್ಲೆಸ್ ಆಗುತ್ತೆ, ಅದನ್ನು ಯೂಸ್ ಮಾಡೋಕ್ಕೆ ಆಗಲ್ಲ. ಅದೇ ಥರ ನಾವು ಎಲ್ಲ ದಿನಗಳ ಕ್ಲಾಸ್ನಲ್ಲಿ ಒಂದು ದಿವಸ ಅಟೆಂಡ್ ಮಾಡಿದ್ರು ನಾವು ಎಷ್ಟೋ ಕಳ್ಕೊಂಡು ಬಿಡ್ತೀವಿ. ಅದರಿಂದ ಎಲ್ಲ ಸೆಷನ್ಸು ಎಲ್ಲರೂ ಅಟೆಂಡ್ ಮಾಡಲೇಬೇಕು. ಇದು ಒಂದು ನಿಯಮ. ಇದು ಕೂಡ ಆಫ್ಲೈನ್ ಕ್ಲಾಸ್ಗೆ ಅಟೆಂಡ್ ಅಂದರೆ ಖುದ್ದಾಗಿ ಬಂದು ಕ್ಲಾಸ್ ಮಾಡ್ಕೊತಿರಲ್ಲ, ಆ ಕ್ಲಾಸ್ಗೆ ಸಂಬಂಧಪಟ್ಟಿರುವಂಥದ್ದು. ಇದು ಕೂಡ ಬೇಕಾಗಿಲ್ಲ. ಇಫ್ ಯು ಮಿಸ್ ದ ಸೆಷನ್ ಮೇಕ್ ಶ್ಯೂರ್ ಯು ಅಟೆಂಡ್ ದಟ್ ಸೆಷನ್ ಇನ್ ದ ನೆಕ್ಸ್ಟ್ ಬ್ಯಾಚ್ ಅಂತ. ಆಫ್ಲೈನ್ ಕ್ಲಾಸ್ನಲ್ಲಿ ಈ ಥರ ಮಾಡ್ತಿದ್ವಿ. ಆದರೆ ಇದು ಆನ್ಲೈನ್ ಕ್ಲಾಸ್ ಆದ್ರಿಂದ ಯಾರು ಕೂಡ ಆಬ್ಸೆಂಟ್ ಆಗಲೇಬಾರ್ದು. ತೀರಾ ಅನಿವಾರ್ಯ ಆಗಿ ಅಂದರೆ ಇನ್ಎವಿಟಬಿಲಿಟಿ ಅಂತ. ಆವಾಗ ನೀವು ಆಬ್ಸೆಂಟ್ ಆಗಬೇಕಾದ್ರೂ ಕೂಡ, ಅಷ್ಟು ಇನ್ಎವಿಟಬಿಲಿಟಿ ಆಗಿ ನೀವು ಆಬ್ಸೆಂಟ್ ಆಗಬೇಕಾದ್ರೂ ಕೂಡ ಗುರುಗಳ ಪರ್ಮಿಷನ್ ತಗೊಂಡೇ ನೀವು
ಆಬ್ಸೆಂಟ್ ಆಗಬೇಕು. ಗುರುಗಳ ಪರ್ಮಿಷನ್ ಅಂದ್ರೆ ನಾನು ನಾಳೆ ಬರಲ್ಲ ಗುರುಜಿ ಸೆಷನ್ಗೆ, ನೀವು ನನ್ಗೆ ಲಿಂಕ್ ಕೊಟ್ಬಿಡಿ ಅಂತ ಈ ತರ ಎಲ್ಲ ಕೇಳಬಾರ್ದು. ಸೊ ಏನ್ ರೀಸನ್ನು, ಯಾಕೆ ನೀವು ಅಟೆಂಡ್ ಮಾಡ್ತಿಲ್ಲ ಅಂತ ಹೇಳಬೇಕು, ರೀಸನ್ ಹೇಳಬೇಕು. ನಾನು ಅದಕ್ಕೆ ಯೋಚನೆ ಮಾಡ್ತೀನಿ, ಇವರಿಗೆ ನಿಜವಾಗ್ಲೂ ಅನಿವಾರ್ಯತೆ ಇದೆಯಾ ಇವ್ರಿಗೆ, ಅಥವಾ ಸುಮ್ಮನೆ ಅವಾಯ್ಡ್ ಮಾಡಕ್ ಆಗುವಂತಹದ್ದಾದ್ರೂ ಇವರು ಇದು ಮಾಡ್ತಿದ್ದಾರೆ, ಅದೆಲ್ಲ ಯೋಚನೆ ಮಾಡಿ ನಾನು ಹೇಳ್ತೀನಿ ನಿಮ್ಗೆ. ಸೊ ಆ ಥರ ನಿಜವಾಗ್ಲೂ ಅನಿವಾರ್ಯ ಆಗ್ಬಿಟ್ಟು ನೀವು ಹೋಗ್ಲೇಬೇಕಾಗಿರುವಂತಹ ಕ್ಲಿಷ್ಟ ಪರಿಸ್ಥಿತಿ ಇದ್ರೆ ಆವಾಗ ಪರ್ಮಿಷನ್ ಕೊಡ್ತೀನಿ ನಾನು. ಆವಾಗ ನೀವು ಮಿಸ್ ಆಗಿರೋ ಸೆಷನ್ನ ಇನ್ನೊಂದು 2 ದಿವಸಕ್ಕೆ ನಾನು ಯೂಟ್ಯೂಬ್ ಲಿಂಕ್ ಕೊಡ್ತೀನಿ ನಿಮಗೆ. ಅದರಲ್ಲಿ ನೋಡಿ ರೆಕಾರ್ಡಿಂಗ್ನ ನೀವು ಎಲ್ಲ ನೋಟ್ಸ್ ಮಾಡಿಕೊಂಡು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಸೆಷನ್ಗೆ ನೀವು ತಯಾರಾಗಿ ಬರುವಂಥದ್ದು. ಆಮೇಲೆ ಈ ರೂಲ್ಸು, ಹೋಮ್ ಪ್ಲೇ ಫಾರ್ ಪೇರೆಂಟ್ಸ್. ಹೋಮ್ ಪ್ಲೇ ಅಂದರೆ ಏನು ಅಂತ ಹೇಳಿದ್ದೀನಿ ಆವಾಗಲೇ, ಅಂದರೆ ಮನೆಯಲ್ಲಿ ಮಾಡುವಂಥ ಅಸೈನ್ಮೆಂಟ್ ಏನಿದೆ ಅದಕ್ಕೆ ಹೋಮ್ ಪ್ಲೇ ಅಂತ ಹೇಳಿ. ಶುಡ್ ಬಿ ಸಬ್ಮಿಟೆಡ್ ಬಿಫೋರ್ ದ ಸೆಷನ್ ಸ್ಟಾರ್ಟ್ಸ್. ಹೋಮ್ ಪ್ಲೇ ಈಸ್ ಸ್ಟ್ಯಾಂಡರ್ಡ್ ಫಾರ್ ಆಲ್ ದ ಸೆಷನ್ಸ್. ಪ್ರತಿಯೊಂದು ಸೆಷನ್ಗೂ ಕೂಡ ಕ್ವಶನ್ಸ್ ಇರುತ್ತೆ. ಇವತ್ತು ಫಸ್ಟ್ ಸೆಷನ್ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ಗೆ ನೀವೆಲ್ಲ ಆನ್ಸರ್ ಮಾಡಬೇಕು. ನಾನು ಕೊರಿಯರ್ ಕಳಿಸ್ತೇನೆ ನಿಮಗೆ. ಕೊರಿಯರ್ನಲ್ಲಿ ಹೋಮ್ ಪ್ಲೇ ಬುಕ್ಕು ಬರುತ್ತೆ, ಅದರಲ್ಲಿ 8 ಸೆಷನ್ದು ಕ್ವಶನ್ಸ್ ಪ್ರಿಂಟ್ ಆಗಿರುತ್ತೆ. ಯಾವ್ಯಾವ ಸೆಷನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಆ ಸೆಷನ್ನಿನ ಕ್ವಶನ್ಸ್ಗೆ ಆನ್ಸರ್ ಬರೆದು ನೀವು ಸ್ಕ್ಯಾನ್ ಮಾಡಿ ನನಗೆ ಕಳಿಸ್ಕೊಡ್ಬೇಕು. ನಾನು ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ರೆ ಮಾಡಿ ನಿಮಗೆ ಹೇಳ್ತೀನಿ, ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಇದೆಲ್ಲ ಒಂದು 10 ನಿಮಿಷ ಹಿಡಿಸುತ್ತೆ, ಇದನ್ನು ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕು. ಇದು ಗ್ರೂಪ್ ಡಿಸ್ಕಷನ್ ಎಲ್ಲ ಇದು ಆಫ್ಲೈನ್ಗೆ ಸಂಬಂಧಪಟ್ಟಿರುವಂಥದ್ದು. ಆದಷ್ಟು ನಿಮ್ಮ ಮಕ್ಕಳನ್ನ ಬೇರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಮಾಡಿ ಗಂಡ ಹೆಂಡತಿ ಈ ಕ್ಲಾಸನ್ನು ಅಟೆಂಡ್ ಮಾಡ್ರಿ. ತೀರಾ ಅನಿವಾರ್ಯ ಮನೇಲಿ ಇಬ್ಬರೇ ಇದ್ದೀವಿ ಅಂದರೆ ಒಬ್ರು ಮಗುನ ನೋಡಿಕೊಂಡು ಒಬ್ರು ಮಗು ಸೈಲೆಂಟ್ ಆಗಿರುವಾಗ ಇಬ್ರು ಅಟೆಂಡ್ ಮಾಡ್ರಿ. ಮಗು ಏನಾದರೂ ಮಗುಗೆ ನಿಮ್ಮ ಅಟೆನ್ಷನ್ ಬೇಕಿರುವಾಗ ಒಬ್ರು ಅಟೆಂಡ್ ಮಾಡ್ರಿ, ಇನ್ನೊಬ್ರು ಕ್ಲಾಸ್ ಅಟೆಂಡ್ ಮಾಡ್ರಿ. ಏನಾದರೂ ನಿಮಗೆ ಡೌಟ್ಸು ಸಂಶಯ ಬಂದರೆ, ಈ ಥರ ಪ್ರಾಬ್ಲಮ್ಸ್ ಅನಿಸಿದ್ರೆ, ಆ ಕ್ವಶನ್ಸ್ ಇದ್ದರೆ ಅದನ್ನು ನೀವು ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಆಸ್ಕ್ ಆರ್ ರೈಟ್ ಇಟ್ ಡೌನ್ ಅಂಡ್ ಆಸ್ಕ್ ಲೇಟರ್ ಅಂತ. ಸೊ ಏನಪ್ಪ ಎರಡೂ ಹೇಳ್ತಾ ಇದ್ದಾರೆ ಅಂತ. ಸೊ 2 ರೀತಿಯಾದಂಥ ಕ್ವಶನ್ಸ್ ಅರೈಸ್ ಆಗುತ್ತೆ ನಮಗೆ, ಡೌಟ್ಸು ಕ್ವಶನ್ಸ್ ಅರೈಸ್ ಆಗುತ್ತೆ. ಏನಂದರೆ ಆವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರುವಂತಹ ಡೌಟ್ಸು ಅಥವಾ ಕ್ವಶನ್ಸು. ಆ ಥರ ಇದ್ರೆ ಅದನ್ನು ಇಮಿಡಿಯೇಟಾಗಿ ಕೇಳಿ ಅಂತ, ಆಸ್ಕ್ ಕೇಳಿಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಅದು ಆವತ್ತಿನ ಸಬ್ಜೆಕ್ಟಿಗೆ ಸಂಬಂಧ ಪಡದೇ ಇರುವಂಥದ್ದು, ಆದರೆ ಮಕ್ಕಳ ಬೆಳವಣಿಗೆಗೆ ಅಥವಾ ಪ್ರೆಗ್ನೆನ್ಸಿಗೆ ಅಥವಾ ಪ್ಲಾನಿಂಗಿಗೆ ಸಂಬಂಧಪಟ್ಟಿರೋದು ಇರ್ಬೋದು. ಅದನ್ನು ನೀವು ಇಮಿಡಿಯೇಟಾಗಿ ಕೇಳಬೇಡಿ, ಅದನ್ನು ಬರೆದಿಟ್ಕೊಳ್ಳಿ. ಮುಂದಿನ ಸೆಷನ್ಸ್ನಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಗೆ ಉತ್ತರ ಸಿಗ್ಬೋದು. ಕೊನೆ ದಿವಸದವರೆಗೂ ನಿಮಗೆ ಅದಕ್ಕೆ ಉತ್ತರ ಸಿಗಲಿಲ್ಲ ಅಂದರೆ ಲಾಸ್ಟ್ ಸೆಷನ್ 14ನೇ ವಾರ ಏನು ಬರುತ್ತೆ, 9ನೇ ಸೆಷನ್ 14ನೇ ವಾರಕ್ಕೆ, ಆ 9ನೇ ಸೆಷನ್ನಲ್ಲಿ ನೀವು ಅದನ್ನು ಕೇಳಿ. ಅದಕ್ಕೆ ಸರ್ ಗುರುಗಳಿಗೆ ಗೊತ್ತಿದ್ರೆ ಹೇಳ್ತಾರೆ, ಇಲ್ಲ ಅಂದರೆ ಏನು ಮಾಡಬೇಕು ಅಂತಲೇ ಹೇಳ್ತಾರೆ. ನಾವಿಲ್ಲಿ ಕೆಲವು ಅಸೈನ್ಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತೀವಿ, ಹೋಮ್ ಪ್ಲೇ ಎಲ್ಲ ಕೊಡ್ತಾ ಇರ್ತೀವಿ. ಪ್ರೆಗ್ನೆಂಟ್ಸ್ ಯಾರಿದ್ದೀರಾ ಅವರು ನಮಗೂ ಇವಾಗ ಮಗು ಇಲ್ಲ, ನಾವು ಯಾರ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಗುರುಜಿ ಅಂತ ಹೇಳೋಂಗಿಲ್ಲ. ಅವರು ಯಾವುದಾದ್ರೂ ಮಗುನ ಅಂದರೆ ಫ್ರೆಂಡ್ಸ್ ಮಗುನೋ ಅಕ್ಕಪಕ್ಕದ ಮಗುನೋ ಅಥವಾ ನಿಮ್ಮ ಫ್ಯಾಮ್ಲಿನಲ್ಲೇ ನಿಮ್ಮನೇಲೆ ನಿಮ್ಮ ಸಿಸ್ಟರ್ಸ್ ಮಕ್ಕಳು ಅಥವಾ ಸಿಸ್ಟರ್ ಇನ್ ಲಾ ಮಕ್ಕಳು ಯಾರು ಇರ್ತಾರೋ ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು. ಯಾರು ಮನೆಯಲ್ಲೂ ಇಲ್ಲ, ಪಕ್ಕದಲ್ಲೂ ಇಲ್ಲ, ಫ್ರೆಂಡ್ಸ್ ಇಲ್ಲ ಅಂದರೆ ನಿಮ್ಮ ರಿಲೇಷನ್ಸು ದೂರದಲ್ಲಿರೋರಾದರೂ ಸರಿ, ಫ್ರೆಂಡ್ಸ್ ದೂರದಲ್ಲಿರೋರಾದರೂ ಸರಿ, ಅವರಿಗೆ ಫೋನ್ ಮಾಡಿ ನಾವು ಹೇಳ್ಕೊಟ್ಟಿರುವಂಥ ಟೆಕ್ನಿಕನ್ನು ಅವ್ರಿಗೆ ಹೇಳ್ಕೊಟ್ಟು ನಿಮ್ಮ ಮಗು ಮೇಲೆ ಇಂಪ್ಲಿಮೆಂಟ್ ಮಾಡಿ ಅದೇನು ರಿಸಲ್ಟ್ ಬರುತ್ತೆ ನಮ್ಗೆ ಹೇಳಿ ಅಂತೇಳಿ ನೀವು ಅವ್ರಿಗೆ ಹೇಳ್ಕೊಡ್ಬೇಕು. ನೀವು ಹೇಳ್ಕೊಟ್ಟು ಶುಕ್ರವಾರ ರಾತ್ರಿ ಅಥವಾ ಶನಿವಾರ ಬೆಳಗ್ಗೆ ಅವ್ರಿಗೆ ಫೋನ್ ಮಾಡಿ ನೀವು ಇಂಪ್ಲಿಮೆಂಟ್ ಮಾಡಿದ್ರಾ, ಏನು ರಿಸಲ್ಟ್ ಸಿಕ್ಕಿದೆ ಅಂತ ಕೇಳಿ ತಿಳ್ಕೊಂಡು ಅದನ್ನು ನೀವು ಕ್ಲಾಸ್ನಲ್ಲಿ ಶೇರ್ ಮಾಡ್ಕೋಬೇಕು. ಇದು ಮಾಡಲಿಲ್ಲ ಅಂದರೆ ನಿಮ್ಮ ಮಗುಗೆ ಈ ನಾಲೆಡ್ಜ್ ಸಿಗೋದೇ ಇಲ್ಲ. ಯಾಕೆಂದರೆ ನೀವು ಮರ್ತೋಗ್ಬಿಡ್ತೀರಾ. ನೀವು ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ಬೇರೆ ಮಕ್ಕಳ ಮೇಲೆ, ಅಕ್ಕಪಕ್ಕದ ಮನೆಯವರ ಮಕ್ಕಳ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡಬೇಕು, ಅಥವಾ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಬೇರೆಯವ್ರ ಮಕ್ಕಳ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ಅದು ಪ್ರಾಕ್ಟಿಕಲ್ ಆಗುತ್ತೆ. ಆವಾಗ ನಿಮಗೆ ಜ್ಞಾಪಕ ಇರುತ್ತೆ, ನಿಮ್ಮ ಮಗು ಮೇಲೆ ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ಜ್ಞಾಪಕ ಇರುತ್ತೆ. ಇಲ್ಲ ನೀವು ಯಾವ ಮಗು ಮೇಲೂ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ನಿಮ್ಗಿದು ಬರೀ ಥಿಯರಿ ಕ್ಲಾಸ್ ಆಗುತ್ತೆ.
ನೀವು ಬೇಗ ಮರ್ತೋಗ್ಬಿಡ್ತೀರಾ. ಥಿಯರಿ ಕ್ಲಾಸ್ ಯಾವಾಗಲೂ 15 ದಿವಸ ಅಥವಾ 1 ತಿಂಗಳಿಗೆ ಮರ್ತೋಗ್ಬಿಡ್ತೀವಿ. ಆಮೇಲೆ ನಿಮ್ಮ ಮಗು ಬಂದಾಗ ಆ ಮಗುಗೆ ಇಂಪ್ಲಿಮೆಂಟ್ ಮಾಡ್ಬೇಕಾದಾಗ ನಿಮಗೆ ನಾಲೆಡ್ಜೇ ಇರಲ್ಲ, ಹಂಗಾಗ್ಬಿಡುತ್ತೆ. ಅದರಿಂದ ಸೊ ಬೇರೆ ಮಕ್ಕಳ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡಲೇಬೇಕು. ಇದು ಕೂಡ ಆಫ್ಲೈನ್ ಕ್ಲಾಸ್ಗೆ ವೆಹಿಕಲ್ ಪೂಲಿಂಗ್ ಎಲ್ಲನು. ಮುಂದಿನ ವಾರದಷ್ಟೊತ್ತಿಗೆ ನೀವು 4 ಹೋಮ್ ಪ್ಲೇ ಮಾಡ್ಕೊಂಡು ಬರ್ಬೇಕು. ಹೋಮ್ ವರ್ಕ್ಸ್ ಎಲ್ಲ 15 ನಿಮಿಷ ಆಗುವಂಥದ್ದು. ಇದು ಸ್ಟ್ಯಾಂಡರ್ಡ್ ಬುಕ್, ಇದು ಒಂದು ಬುಕ್ ಇರುತ್ತೆ, ಹೋಮ್ ಪ್ಲೇ ಬುಕ್ ಅಂತ ಹೇಳಿ ಅವಾಗಲೇ ಹೇಳಿದ್ದೀನಿ. ಆನ್ಸರ್ ಆಲ್ ದ ಕ್ವಶನ್ಸ್. ಇಫ್ ನಾಟ್ ಅಂಡರ್ಸ್ಟುಡ್ ಲೀವ್ ಬ್ಲ್ಯಾಂಕ್. ಇಫ್ ಡಸ್ ನಾಟ್ ಅಪ್ಲೈ ಟು ಯು ರೈಟ್ ನಾಟ್ ಅಪ್ಲಿಕಬಲ್ ಅಂತ. ಇದನ್ನ ತೆಗ್ದಾಕಿದೀವಿ ಈಗ. ಇದು 20 ವರ್ಷದ ಹಿಂದೆ ನಾವು ಮಾಡಿದ್ದಂತ ಸ್ಲೈಡ್ಸ್ ಆದ್ರಿಂದ ಇಟ್ಟಿದ್ದಾರೆ. ಗುರೂಜಿ ಏನ್ ಹೇಳ್ತಾರೆ, ಎಸ್ಪೆಷಲಿ ಆನ್ಲೈನ್ ಕ್ಲಾಸ್ನವ್ರಿಗೆ, ಆನ್ಸರ್ ಆಲ್ ದ ಕ್ವಶನ್ಸ್. ಇಫ್ ನಾಟ್ ಅಂಡರ್ಸ್ಟುಡ್ ಕಾಲ್ ಅಸ್ ಅಂಡ್ ಡಿಸ್ಕಸ್ ವಿತ್ ಟೀಚರ್. ಆಮೇಲೆ ನಿಮ್ಗೆ ಅರ್ಥ ಮಾಡ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ವಿ ಆರ್ ವೆರಿ ಫರ್ಮ್ ಅಬೌಟ್ ಕಂಪ್ಲೀಟಿಂಗ್ ದಿ ಹೋಮ್ ಪ್ಲೇ. ಇಫ್ ಯು ಫರ್ಗೆಟ್ ಯು ಹ್ಯಾವ್ ಟು ಕಂಪ್ಲೀಟ್ ಅಂಡ್ ದೆನ್ ಎಂಟರ್ ಇನ್ ದ ಕ್ಲಾಸ್. ಅದಕ್ಕೆಲ್ಲ ಅವಕಾಶ ಕೊಡ್ದಿರಾ ನೀವು ಕ್ಲಾಸ್ ರೂಮ್ಗೆ ಬಂದು ಕೂತ್ಕೊಳ್ಳೋಕ್ಕಿಂತ ಮುಂಚೆನೆ ನೀವು ಹೋಮ್ ಪ್ಲೇನ ಕಂಪ್ಲೀಟ್ ಮಾಡಿ. ಇದೊಂದು 15 ನಿಮಿಷ ಹಿಡಿಸುತ್ತೆ. ಕ್ವಶನ್ ಅಂಡ್ ಆನ್ಸರ್ಸ್. ಕ್ವಶನ್ಸ್ ಇರುತ್ತೆ, ಅಲ್ಲೇ ಬ್ಲಾಂಕ್ ಜಾಗ ಬಿಟ್ಟಿರ್ತಾರೆ, ಅದರಲ್ಲಿ ಫಿಲ್ ಮಾಡೋದು ಅಷ್ಟೇ ಆನ್ಸರ್ಸ್. ಇದು ಮೊದಲನೇ ಅಸೈನ್ಮೆಂಟ್, ಅದು ಕ್ವಶನ್ ಅಂಡ್ ಆನ್ಸರ್ಸ್. ನಾನು ಕೊರಿಯರ್ನಲ್ಲಿ ನಿಮಗೆ ಕಳಿಸ್ಬೇಕಾಗಿರೋದ್ರಿಂದ ನೀವೆಲ್ಲ ಕೂಡ ನಿಮ್ಮ ಅಡ್ರೆಸ್ನ ನಿಮ್ಮ ಫೋನ್ ನಂಬರ್ ಸಮೇತ ಟೈಪ್ ಮಾಡಿ ವಾಟ್ಸಪ್ನಲ್ಲಿ ಶೇರ್ ಮಾಡ್ಕೊಳ್ರಿ ಎಲ್ಲರೂ ಕೂಡ. ಹೋಮ್ ಪ್ಲೇ ಬುಕ್ಕು, ಇದರ ಟೆಕ್ಸ್ಟ್ ಬುಕ್ಕು ಇದೆಲ್ಲ ಇದೆ. ಅದೆಲ್ಲ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ 2 ಲ್ಯಾಂಗ್ವೇಜ್ನಲ್ಲಿ ಇದೆ. ನಿಮಗೆ ಕನ್ನಡ ಓದಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥವ್ರು ನೀವು ಹೇಳಬೇಕು ನನಗೆ ಇಂಗ್ಲಿಷ್ ವರ್ಷನ್ ಕಳಿಸ್ಕೊಡಿ ಅಂತ. ಇಲ್ಲ ಅಂದರೆ ಕನ್ನಡ ಬ್ಯಾಚ್ನವ್ರಿಗೆಲ್ರಿಗೂ ಕೂಡ ಕನ್ನಡದ್ದು ನಾವು ಕಳಿಸ್ಕೊಡ್ತೀವಿ. ಇದು ಒಂದು ಬರಿಬೇಕಾಗಿರುವಂಥ ಹೋಮ್ ಪ್ಲೇ. ಇನ್ನೊಂದು ಹೋಮ್ ಪ್ಲೇ ಬರಿಬೇಕಾಗುತ್ತೆ, ಅದನ್ನು ಅದೇ ಹೋಮ್ ಪ್ಲೇ ಬುಕ್ನಲ್ಲೇ ಇದೆ. ಕ್ವಶನ್ ಅಂಡ್ ಆನ್ಸರ್ಸ್ ಆದಮೇಲೆ ಇದು ಕೂಡ ಇದೆ, ಇದನ್ನು ಫಿಲ್ ಮಾಡಬೇಕು ನೀವು ಈ ವಾರ. ಇದೇನು ಅಂತ ನೋಡೋಣ. ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಮಗು 20 ವರ್ಷ ವಯಸ್ಸಾದಾಗ ಯಾವ ಒಂದು ಮೌಲ್ಯವನ್ನ ನೋಡೋದಕ್ಕೆ ಇಷ್ಟಪಡ್ತೀರಂತ, ಯಾವ ವ್ಯಾಲ್ಯೂನ. ವ್ಯಾಲ್ಯೂ ಅಂದ್ರೆ ಏನು ಅಂದ್ರೆ ಮೌಲ್ಯ. ಈಗ ಹಾನೆಸ್ಟಿ ಅನ್ನೋದು ಒಂದು ವ್ಯಾಲ್ಯೂ, ಪೀಸ್ಫುಲ್ನೆಸ್ ಅನ್ನೋದು ಒಂದು ವ್ಯಾಲ್ಯೂ, ಟ್ರೂತ್ಫುಲ್ನೆಸ್ ಅನ್ನೋದು ಒಂದು ವ್ಯಾಲ್ಯೂ, ಸಿಂಪ್ಲಿಸಿಟಿ ಅನ್ನೋದು ಒಂದು ವ್ಯಾಲ್ಯೂ. ಈ ಥರ ಯಾವ ವ್ಯಾಲ್ಯೂನ ನೀವು ನಿಮ್ಮ ಮಗುನಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ನೀವು ಶೇರ್ ಮಾಡ್ಕೋಬೇಕು ಪ್ರತಿಯೊಬ್ರು. ನಿಮಗೆ ಮಗು ಆಲ್ರೆಡಿ ಆಗಿರ್ಲಿ ಅಥವಾ ಗರ್ಭದಲ್ಲಿರ್ಲಿ ಅಥವಾ ಪ್ಲಾನಿಂಗ್ನಲ್ಲಿರ್ಲಿ, ನೀವು ನಿಮ್ಮ ಮಗು 20 ವರ್ಷ ಆದಾಗ ನನ್ನ ಮಗುನಲ್ಲಿ ಟ್ರೂತ್ಫುಲ್ನೆಸ್ ಇರಬೇಕು ಅಥವಾ ಪೀಸ್ಫುಲ್ನೆಸ್ ಇರಬೇಕು ಅಥವಾ ಬ್ರಿಲಿಯನ್ಸ್ ಇರಬೇಕು, ಈ ಥರ ಶೇರ್ ಮಾಡ್ಕೊಳ್ಳಿ ಎಲ್ರು ಬೇಗ ಬೇಗ. person. Pardon? Simplicity and human being. ಹ್ಯೂಮನ್ ಬೀಯಿಂಗ್ ಅನ್ನೋದು ವ್ಯಾಲ್ಯೂ ಅಲ್ಲಮ್ಮ, ಹಂಬಲ್ ಆಗಿರ್ಬೇಕು. ಹಂಬಲ್. ಸೊ ಯಾರು ಮಾತಾಡ್ತಿರೋದು? ರಜನಿ, ಕಲ್ಯಾಣ್ ನಗರ್. ಕಲ್ಯಾಣ್ ನಗರ್ ರಜನಿ. ಅಮ್ಮ ಮಗು ಇದೆ ಅಲ್ವಾ ಆಲ್ರೆಡಿ? ಇದೆ ಗುರುಜಿ, 4 ವರ್ಷ. 4 ವರ್ಷದ ಮಗು. ಆ ಮಗು ಹೆಸರೇನು? ಲಿಶಾನ್. ನಿಶಾನ್. LISHAAN. ಲಿಶಾನ್. ನಿಶಾನ್ ಅದೇ. L ನಿಶಾಲ್. ಲಯನ್. ಲಿಶಾನ್. 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 ಓಕೆ. ಮೈ ಡಿಯರ್ ಲಿಶಾನ್ ಅಂತ, ಅಥವಾ ನನ್ನ ಮುದ್ದಿನ ಲಿಶಾನ್, ನಿನ್ನಲ್ಲಿ ಮೈ ಡಿಯರ್ ಲಿಶಾನ್ ಯು ಹ್ಯಾವ್ ಹಂಬಲ್ನೆಸ್ ಅಂತ ಬರಿಬೇಕು. ವಿಷನ್ ಅಂತ ಪ್ರಿಂಟೆಡ್ ಶೀಟ್ ಇದೆ, ಅಲ್ಲಿ ನೀವು ಮೈ ಡಿಯರ್ ಅಂತಾನು ಪ್ರಿಂಟ್ ಆಗೋಗಿದೆ, ಲಿಶಾನ್ ಅಂತ ಬರೆಯೋದು. ಅದ್ರ ಕೆಳಗಡೆ ಲೈನ್ಗಳು ಬಿಟ್ಟಿದ್ದಾರೆ, ಅಲ್ಲಿ ಯು ಹ್ಯಾವ್ ಹಂಬಲ್ನೆಸ್ ಅಂದ್ರೆ ಪಾಸಿಟಿವ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರಿಬೇಕು. ಈ ತರ ನೀವು ವ್ಯಾಲ್ಯೂಸ್ನೆಲ್ಲ ಬರ್ಕೊಂಡು ಹೋಗ್ಬೇಕು. ನಿಮ್ಮ ಮಗುನಲ್ಲಿ ಏನೇನ್ ವ್ಯಾಲ್ಯೂಸ್ ಬೇಕೋ ಅದನ್ನೆಲ್ಲ ಬರಿಬೇಕು.
ನೀವಿಬ್ರು ಕೂತ್ಕೊಂಡು ಗಂಡ ಹೆಂಡತಿ ಡಿಸೈಡ್ ಮಾಡ್ಬಿಟ್ಟು ನಮ್ಮ ಮಗುನಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಬೇಕು ಅಂತ ನೀವು ಬರೆಯೋದು. ಪೆನ್ಸಿಲ್ ನಲ್ಲಿ ಬರೀರಿ, ಆಮೇಲೆ ಅದೇನಾದ್ರು ಚೇಂಜಸ್ ಬೇಕಿದ್ರೆ ಮಾಡೋಣಂತೆ. ಪಾಸಿಟಿವ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರಬೇಕು, ಫ್ಯೂಚರ್ ಟೆನ್ಸ್ ನಲ್ಲಿ ಇರಬಾರ್ದು. ಹೀಗೆ ಬರಿತಾ ಹೋಗೋದು. ಒಂದು ಪೇಜ್ ಇದೆ, ಹಿಂದೆ ಮುಂದೆ ಫಿಲ್ ಆಗುವಷ್ಟು ಬರಿಬೇಕು ನಾವು. ಇದ್ರ ಜೊತೆಗೆ ಈ ಸೆಂಟೆನ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ವಿಷನ್ ಸ್ಟೇಟ್ಮೆಂಟ್ಸ್ ಅಂತ. ಇದಕ್ಕೆ ಏನು ವಿಷನ್ ಸ್ಟೇಟ್ಮೆಂಟ್ಸ್. ಈ ಸ್ಟೇಟ್ಮೆಂಟ್ಗೆ ಇನ್ನೊಂದು ವರ್ಡ್ ನಾವು ಆಡ್ ಮಾಡಬೇಕು. ಏನು ಅಂತ ನಾನು ಹೇಳ್ತೀನಿ ನೋಡ್ರಿ. ಯು ಹ್ಯಾವ್ ಟ್ರೂತ್ಫುಲ್ನೆಸ್ ಆಫ್ ಗಾಂಧೀಜಿ, ಯು ಹ್ಯಾವ್ ಟ್ರೂತ್ಫುಲ್ನೆಸ್ ಆಫ್ ಹರಿಶ್ಚಂದ್ರ, ಯು ಹ್ಯಾವ್ ಟ್ರೂತ್ಫುಲ್ನೆಸ್ ಆಫ್ ಸ್ವಾಮಿ ವಿವೇಕಾನಂದ. ಈ ತರ ನಿಮಗೆ ಟ್ರೂತ್ಫುಲ್ನೆಸ್ ನಲ್ಲಿ ಯಾರು ಹೈಯೆಸ್ಟ್ ವ್ಯಕ್ತಿ ಅಂತಾರೋ ಆ ವ್ಯಕ್ತಿಯ ಹೆಸರನ್ನ ನೀವು ಕೊಡಬೇಕು. ಯು ಹ್ಯಾವ್ ಪೀಸ್ಫುಲ್ನೆಸ್ ಆಫ್ ಬುದ್ಧ, ಯು ಹ್ಯಾವ್ ಪೀಸ್ಫುಲ್ನೆಸ್ ಆಫ್ ರಮಣ ಮಹರ್ಷಿ, ಯು ಹ್ಯಾವ್ ಪೀಸ್ಫುಲ್ನೆಸ್ ಆಫ್ ಮದರ್ ತೆರೇಸಾ. ಈ ತರ ನಿಮಗೆ ಪೀಸ್ಫುಲ್ನೆಸ್ ನಲ್ಲಿ ಯಾರು ಹೈಯೆಸ್ಟ್ ಪರ್ಸನ್ ಅಂತ ಅನಿಸ್ತಾರೋ ಅವರ ಒಂದು ಐಡಲ್, ಯು ನೀಡ್ ಟು ಆಡ್ ಅನ್ ಐಡಲ್ ಪರ್ಸನ್, ಅಂದ್ರೆ ಮಾದರಿ ವ್ಯಕ್ತಿಯ ಹೆಸರನ್ನ ಅಲ್ಲಿ ಕೊಡಬೇಕು. ಯು ಹ್ಯಾವ್ ದ ಬ್ರೇವ್ನೆಸ್ ಆಫ್ ಅರ್ಜುನ, ಯು ಹ್ಯಾವ್ ದಿ ಸ್ಟ್ರೆಂತ್ ಆಫ್ ಭೀಮಾ, ಯು ಹ್ಯಾವ್ ದಿ ವಾಯ್ಸ್ ಆಫ್ ಆರ್ ಡಿ ಬರ್ಮನ್. ಈ ತರ ಐಡಲ್ ಪರ್ಸನ್ ಶುಡ್ ಬಿ ಅನ್ ಎಪಿಟೋಮ್ ಆಫ್ ದಟ್ ವ್ಯಾಲ್ಯೂ. ಐಡಲ್ ಮೇ ಬಿ ಲಿವಿಂಗ್ ಆರ್ ಡೆಡ್. ಅಂದ್ರೆ ಈ ಮಾದರಿ ವ್ಯಕ್ತಿ ಬದುಕಿರೋರು ಆಗ್ಬೋದು, ಅಥವಾ ಮಹಾಸಮಾಧಿ ಹೊಂದಿರೋರು ಆಗ್ಬೋದು, ಸತ್ತಿರೋರು ಆಗ್ಬೋದು. ದೂರದ ವ್ಯಕ್ತಿನೂ ಆಗಿರ್ಬೋದು, ನಿಮ್ಮ ಹತ್ತಿರದ ವ್ಯಕ್ತಿನೂ ಆಗಿರ್ಬೋದು. ಯಾರ್ದು ಬೇಕಾದ್ರೂ ಕೊಡ್ಬೋದು. ನಿಮ್ಮ ಮನೆಯಲ್ಲೇ ಯಾರಾದ್ರೂ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೇ ಇರ್ಬೋದು, ಅವ್ರದ್ದು ಕೊಡ್ಬೋದು ನೀವು. ಈ ತರಹ ನಾವು ಎಲ್ರೂ ಕೂಡ ಬರ್ಕೊಂಡ್ ಬರ್ತೀವಿ. ಬರ್ಕೊಂಡ್ ಬರೋದು ಅಲ್ಲ, ನೀವೆಲ್ಲಾನು ಸ್ಕ್ಯಾನ್ ಮಾಡಿ ಕಳಿಸ್ಬೇಕು ಫ್ರೈಡೆ ನನಗೆ. ಡೀಟೇಲ್ಸ್ ವಿಲ್ ಸಿ ಲೇಟರ್. ಇದ್ರ ಬಗ್ಗೆ ನಾವು ಆಳವಾಗಿ ಮುಂದಿನ ಸೆಷನ್ ನಲ್ಲಿ ನಾವು ತಿಳ್ಕೊಳ್ತೀವಿ ವಿಷನ್ ಬಗ್ಗೆ. ಇವಾಗ ಸದ್ಯಕ್ಕೆ ಬರೀರಿ, ನಾವು ಹೇಳದಷ್ಟು ಮಾಡ್ರಿ, ಆಮೇಲೆ ನೀವು ಇದ್ರ ಬಗ್ಗೆ ನಾವು ಆಳವಾಗಿ ಮೈನ್ಯೂಟ್ ಆಗಿ ಎಲ್ಲವನ್ನು ತಿಳ್ಕೊಳ್ತೀವಿ. ನೆಕ್ಸ್ಟ್ ಪ್ರಾಕ್ಟಿಕಲ್ ಹೋಮ್ ಪ್ಲೇಸ್. ಸೇ ಅಂಡ್ ಡೂ ಅಂತ, ಹೇಳಿ ಮಾಡೋದು ಅಂತ. ನೀವು ಏನೇ ಮಾಡಿದ್ರು ನಿಮ್ಮ ಮಗುಗೆ ಹೇಳಿ ಮಾಡಿ ಅಂತ. ಮಗು ವಿಷಯಕ್ಕೆ ನೀವು ಏನ್ ಮಾಡಿದ್ರು ಮಗುಗೆ ಹೇಳ್ಬಿಟ್ಟು ಮಾಡಿ ಅಂತ. ಚಿಕ್ಕ ಮಗುಗೆ ಹೇಳ್ತೀನಿ, ಆಮೇಲೆ ನೀವು ನಿಮ್ ಲೆವೆಲ್ಗೆ ಯೋಚನೆ ಮಾಡ್ರಿ. ಈಗ ಒಂದು ಮಗುಗೆ ಏನಾದ್ರೂ ತಿನ್ನಿಸ್ಬೇಕಾಗಿದ್ರೆ, ಒಂದು 6 ತಿಂಗಳ ಮಗುಗೆ ಯಾವ ತರ ತಿನ್ನಿಸ್ತಾರೆ, ಏನ್ ಮಾಡ್ತಾರೆ? ಸೆರೆಲಾಕೋ, ಫೆರೆಕ್ಸೋ, ಏನೋ ಒಂದು ಮಾಲ್ಟೋ ಗಿಲ್ಟೋ ತಿನ್ನಿಸ್ತಾರೆ ಅಂತ ಇಟ್ಕೊಳ್ಳಿ. ಯಾವ ತರ ಮಾಡ್ತಾರೆ? ಸುಮ್ಮನೆ ತಗೊಂಬರ್ತಾರೆ, ಸ್ಪೂನ್ ಎಲ್ಲ ಕಲಸಿ ರೆಡಿ ಮಾಡಿ ಮಗುಗೆ ತಿನ್ನಿಸ್ತಾರೆ. ಆದ್ರೆ ಆ ಥರ ಮಾಡಬಾರ್ದು. ನೀವು ತರಕ್ಕೆ ಹೋಗೋಕ್ಕಿಂತ ಮುಂಚೆ ಮಗುಗೆ ಹೇಳ್ಬಿಟ್ಟು, ನೋಡು ನಿನಗೆ ಈಗ ಸೆರೆಲಾಕ್ ತಿನ್ನಿಸ್ತೀವಿ, ನಾನು ಹೋಗಿ ತಗೊಂಡ್ ಬರ್ತೀನಿ, ನಾನು ತಿನ್ನಿಸ್ತೀನಿ, ನೀನ್ ತಿಂತೀಯಾ ಅಂತ ಹೇಳ್ಬಿಟ್ಟು ಹೋಗಿ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಬಂದು ಮಗುಗೆ ತಿನ್ನಿಸ್ಬೇಕು. ನಾನು ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ಮಾಡಿಸ್ಬೇಕು. ಈ ತರ ಸೇ ಅಂಡ್ ದೆನ್ ಡೂ ಇಟ್ ಅಂತ. ಇದೊಂದು ಪ್ರಾಕ್ಟಿಕಲ್ ಹೋಮ್ ಪ್ಲೇ ಮಾಡಿ. ಅವರವರ ಸ್ಟೇಜ್ಗೆ ಯಾವ ಮಗುಗೆ ಏನೇನು ಮಾಡ್ತೀರೋ ನೀವು ಅದನ್ನ ಹೇಳಿ ಹೇಳಿ ಮಾಡಿ. ನಾವು ಗರ್ಭದಲ್ಲಿರೋ ಮಗುಗೆ ಏನ್ ಮಾಡೋದು, ಪ್ರೆಗ್ನೆನ್ಸಿ ನಾವೇನು ಮಾಡಲ್ವಲ್ಲ ಮಗುಗೆ ಅಂದ್ರೆ, ಇಲ್ಲ ನೀವು ಅನೇಕ ಮಾಡ್ತೀರ. ತಾಯಿ ಆದವರು ಮಗು ಚೆನ್ನಾಗಿ ಬೆಳೀಲಿ ಗರ್ಭದಲ್ಲಿ ಅಂತೇಳಿ ಎಕ್ಸರ್ಸೈಸ್ ಮಾಡ್ಬೋದು, ಆಹಾರಗಳನ್ನ ತಗೊಳ್ತಾರೆ, ಮೆಡಿಸನ್ ತಿಂತಾರೆ, ಮತ್ತೆ ಡಾಕ್ಟರ್ ಹತ್ರ ವಿಸಿಟಿಂಗ್ ಹೋಗ್ತಾರೆ. ಅದನ್ನೆಲ್ಲ ಹೇಳಿ ಹೇಳಿ ಮಾಡ್ಬೇಕು ನಾವು. ನೋಡು, ನಿನ್ಗೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಈ ತರ, ಚಿನ್ನು ನಾನೀಗ ಕ್ಯಾಲ್ಸಿಯಂ ಸ್ಯಾಂಡರ್ಸ್ ಮೆಡಿಸನ್ ತಗೊಳ್ತಾ ಇದ್ದೀನಿ, ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ, ಇದು ನಿನ್ನ ಗ್ರೋತ್ ಚೆನ್ನಾಗ್ ಆಗ್ಲಿ ಅಂತ ತಗೊಳ್ತಿದ್ದೀನಿ, ಇದನ್ನ ಉಪಯೋಗಿಸ್ಕೊಂಡು ನೀನು ಚೆನ್ನಾಗಿ ಬೆಳಿತೀಯಾ, ಗಟ್ಟಿ ಮುಟ್ಟಿಯಾಗಿ ಮೂಳೆಗಳೆಲ್ಲ ಬೆಳೆಯೋ ತರ ನೋಡ್ಕೊಂತೀಯಾ ಅಂತ ಹೇಳಿಬಿಟ್ಟು ಆಮೇಲೆ ಆ ಟ್ಯಾಬ್ಲೆಟ್ನ ಹಾಕೋಬೇಕು. ನೀವೇನೋ ಜ್ಯೂಸ್ ಕುಡಿತೀರಾ ಅದೆಲ್ಲ ಹೇಳ್ಬೇಕು ಮಗುಗೆ. ಮಗು ಚೆನ್ನಾಗಿ ಆಗ್ಲಿಕ್ಕೆ ನೀವೇನೇನ್ ಮಾಡ್ತೀರಾ ಎಲ್ಲ. ಈ ವಾರ ಪೂರ್ತಿ ಇದನ್ನ ಸೇ ಅಂಡ್ ಡೂನ ಇಂಪ್ಲಿಮೆಂಟ್ ಮಾಡಿ ಮಗು ಮೇಲೆ. ಇದ್ರ ಬಗ್ಗೆನೂ ನಾವು ನೆಕ್ಸ್ಟ್ ಸೆಷನ್ಗಳಲ್ಲಿ ಆಳವಾಗಿ ತಿಳ್ಕೊಳ್ತೀವಿ. ಮಗುಗೆ ಏನ್ ಮಾಡಿದ್ರು ಹೇಳಿ ಮಾಡುವಂಥದ್ದು. ಇನ್ನೊಂದು ಪ್ರಾಕ್ಟಿಕಲ್ ಹೋಮ್ ಪ್ಲೇ, ಟಾಕಿಂಗ್ ಇನ್ ದ ಸ್ಲೀಪ್ ಅಂತ. ಮಗು ನಿದ್ದೆ ಮಾಡಿದ ನಂತರ ಮಗು ಜೊತೆನಲ್ಲಿ
ಮಾತಾಡೋದು. ಮಗು ನಿದ್ದೆ ಮಾಡಿದ್ಮೇಲೆ ಹೆಂಗೆ ಮಾತಾಡೋದು ಅಂದ್ರೆ, ಮಗು ನಿದ್ದೆ ಮಾಡಿಬಿಟ್ಟಿರುತ್ತೆ, ನೀವು ಕೂತ್ಕೊಂಡು ನೀವು ಮಗುಗೆ ಹೇಳಿ. ಏನು ಹೇಳೋದು ಮಗುಗೆ ಅಂದ್ರೆ 2 ವಿಷಯದ ಬಗ್ಗೆ ನಾವು ಹೇಳ್ಬೋದು. ಮಗು ಆರೋಗ್ಯ ಏನಾದರೂ ಚೆನ್ನಾಗಿಲ್ದಿದ್ರೆ ಅದನ್ನ ಪಾಸಿಟಿವ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಾವು ಹೇಳ್ಬೋದು. ಈಗ ಕೋಲ್ಡ್ ಅಂಡ್ ಕಾಫ್ ಆಗಿದೆ ಅಂತ ಇಟ್ಕೊಳ್ಳೋಣ, ಕೆಮ್ಮು ನೆಗಡಿ ಆಗಿದೆ, ಅದಕ್ಕೆ ನಾವು ಪಾಸಿಟಿವ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳಬೇಕು ಮಗುಗೆ. ಹೇಗೆ ಹೇಳೋದು, ಏನ್ ಹೇಳ್ಬೋದು ಮಗುಗೆ? ಕೋಲ್ಡ್ ಕಾಫ್ ಇರೋಂಥ ಮಗುಗೆ ಹೆಲ್ದಿ ಆಗಿದ್ದೀಯಾ, ನಿನ್ನ ಲಂಗ್ಸ್ ಎಲ್ಲ ತುಂಬಾ ಕ್ಲೀನ್ ಆಗಿದೆ, ನೀನು ಉಸಿರಾಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದೀಯಾ, ನಿನ್ನ ಮೂಗೆಲ್ಲ ಕ್ಲೀನ್ ಆಗಿದೆ, ನಿನ್ನ ರೆಸ್ಪಿರೇಟರಿ ಸಿಸ್ಟಮ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದೆ, ಶ್ವಾಸಕೋಶಗಳು. ಈ ತರ ಪಾಸಿಟಿವ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಒಂದು 4 ಸೆಂಟೆನ್ಸಸ್ ನಾವು ಫಾರ್ಮ್ ಮಾಡಿಕೊಂಡು ಮಗುಗೆ ಹೇಳೋದು, ಒಂದು 5-6 ಸರಿ ಹೇಳೋದು. ಮತ್ತೆ ಏನಾದರೂ ಮಗುಗೆ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ಅದನ್ನು ಕೂಡ ಇದೇ ರೀತಿನಲ್ಲಿ ನಾವು ಪಾಸಿಟಿವ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳೋದು. ನೀವು ಅದನ್ನ ಮಾಡ್ರಿ. ನಾವು ಇದ್ರ ಬಗ್ಗೆನೂ ತುಂಬಾ ಡೀಪ್ ಆಗಿ ತಗೊಂಡು ಹೋಗ್ತೀವಿ. ನಾವು ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ರಿ, ಆಮೇಲೆ ಅದರಲ್ಲಿ ಏನಾದರೂ ನಾವು ಕರೆಕ್ಷನ್ಸ್ ಮಾಡಬೇಕಿದ್ರೆ ಮಾಡ್ಕೊಳ್ಳೋಣ. ರೈಟಿಂಗ್ ಹೋಮ್ ಪ್ಲೇ 2, ಒಂದು ಕ್ವಶನ್ ಅಂಡ್ ಆನ್ಸರ್ಸು, ಆಮೇಲೆ ವಿಷನ್ನು. ಪ್ರಾಕ್ಟಿಕಲ್ ಹೋಮ್ ಪ್ಲೇ 2, ಸೇ ಅಂಡ್ ಮತ್ತೆ ಟಾಕಿಂಗ್ ಇನ್ ದ ಸ್ಲೀಪ್, ನಿದ್ದೆನಲ್ಲಿ ಮಾತಾಡೋದು. ಈ 4 ಹೋಮ್ ಪ್ಲೇ ನೆಕ್ಸ್ಟ್ ಫ್ರೈಡೇ ನೈಟ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿರೋ ಥರ ನೋಡ್ಕೊಳ್ಳಿ. ಇದನ್ನ 4 ಕಂಪ್ಲೀಟ್ ಮಾಡೋಕ್ಕೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಈಗ ಹೊಸ ಬ್ಯಾಚು ಸ್ಟಾರ್ಟ್ ಆಗಿದೆ ಇವತ್ತಿಂದ. ಇಷ್ಟನ್ನು ಹೇಳ್ತಾ ನಾವು ಕನ್ಕ್ಲೂಡ್ ಮಾಡೋಣ. ಸೊ ಕನ್ಕ್ಲೂಷನ್ಗೆ ಒಂದು ಪ್ರೇಯರ್, ಚಿಕ್ಕದಾಗಿ ಪ್ರೇಯರ್ ಮಾಡಿಬಿಟ್ಟು ಕನ್ಕ್ಲೂಡ್ ಮಾಡೋಣ. ಎಲ್ಲ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋಣ. ನಿಧಾನಕ್ಕೆ ಕಣ್ಣು ಮುಚ್ಕೊಳ್ಳಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.